ಸಭಾಧ್ಯಕ್ಷರೇ, 2000 ನಮಗೆ ಕೊಡ್ತೀವಿ ಒಂದು ಹಂಗಾಮಿನಲ್ಲಿ ಈಶ್ವರ್ ಖಂಡ್ರೆ ಅವ್ರು ನೂಕ್ಲೆ ನೆಕ್ಸ್ಟ್ ನಿಮ್ಗೆ ಶಿವಲಿಂಗೌಡ್ರು ಅವ್ರು ಮುಗಿದ ತಕ್ಷಣ ತಮ್ಮದೇ ಕೊಡಿ. ನಮ್ಗೆ ಯಾಕೆ ನಾವೇನು ಬಂದಿಲ್ವಾ JDS ಇಲ್ಲಿ 33 ಜನ ಇಲ್ವಾ ನಾವು? ಅಲ್ಲ ಇಲ್ಲ, ಇದು ಯಾಕೆ ಭಿನ್ನಾಭಿಪ್ರಾಯ ಜಾಸ್ತಿ ಆಗ್ತಾ ಇದೆ. ನೋಡಿ, ನಿಲುವಳಿ ಸೂಚನೆ ತರೋದಕ್ಕೆ ಅವಕಾಶ ಇರೋದು ವಿರೋಧ ಪಕ್ಷಕ್ಕೆ, ವಿರೋಧ ಪಕ್ಷದ ನಾಯಕರಿಗೆ, ಅಧಿಕೃತ ವಿರೋಧ ಪಕ್ಷದ ನಾಯಕರಿಗೆ. ಅವರು ಅಧಿಕೃತ ವಿರೋಧ ಪಕ್ಷದ ನಾಯಕರು ನಿಲುವಳಿ ಸೂಚನೆ ತರ್ತಾರೆ ಅಂತೇಳಿ ಈ ಸದನದಲ್ಲಿ ಯಾರು ಚರ್ಚೆ ಆಡಳಿತ ಪಕ್ಷದವ್ರು ಮಾಡಬಾರ್ದು, JDS ಮಾಡಬಾರ್ದು, BJP ಮಾಡಬಾರ್ದು ಅಂತ ಕಾನೂನಿಲ್ಲ. ಪ್ರತಿಯೊಬ್ಬರಿಗೂ ಅವಕಾಶ ಕೊಡಬೇಕು. ಪಾರ್ಲಿಮೆಂಟ್ ಅಲ್ಲಿ ಸದಸ್ಯರು ವಾಯ್ಸು ಟೈಮ್ ಫಿಕ್ಸ್ ಮಾಡ್ತಾರೆ. ಅವರು ಮೆಕ್ಕೆಜೋಳ ರಾಗಿ ಬೆಳೆಯೋ ಪ್ರದೇಶ, ನಾವು ಅಲ್ಲಿಂದ ಬಂದಿರೋರು ರಾಗಿ ನಮ್ಮ ಕಸುಬ್ರಿ, ರಾಗಿ ಮೆಕ್ಕೆಜೋಳ ಬೆಳ್ಕೊಂಡ್ ಕೂತಿದೀವಿ. ಏನಪ್ಪ ಇವನು ಅಸೆಂಬ್ಲಿ ಒಳಗೆ ಏನ್ ಮಾಡ್ತಾ ಕೂತಾನಕ್ಲ್ವಾ ಜನ ರೈತರು? ಇನ್ನೇನು ತೂಡಿಸ್ತದ ಅಲ್ಲಿ ಅಂತ ಕೇಳಕ್ಲ್ವಾ? ಕೊಡಿ, ಅವ್ರು ಮುಗಿಲಿ ಕರೆದಿದ್ದೀವಿ. ಬರೀ ನೀವು ಹಂಗೆ ಕರ್ಕೊಂಡ್ ಕೂತ್ಕೊಂಡ್ರೆ ನಾವೊಂದ್ 5 ನಿಮಿಷ ಮಾತಾಡೋಣ ಸಭಾಧ್ಯಕ್ಷರ ಇದ್ ಮಾಡ್ಕೊಂಡು ಬರೀ ಕಾಯ್ಕೊಂಡ್ ಕೂತ್ಕೊಳ್ಳೋದು ನಾವು. ಇದು ಸರಿ ಇಲ್ಲ ಬಿಡಿ. ಇದು ಅಧ್ಯಕ್ಷರೇ ಬಾಳೆ ಬೇಜಾರಾಗಂದು ಯಾಕಪ್ಪ ಬರ್ತೀವಿ ಇಲ್ಲಿ ಅಲ್ಲಿಂದ ಇಲ್ಲಿಗೆ. ಅಲ್ಲಿ ಚುನಾವಣೆ ಬೇರೆ ನಡೀತಾ ಐತೆ, ಆದ್ರೂ ಆ ಚುನಾವಣೆ ಬಿಟ್ಟು ಬಂದಿದೀವಿ. ಇಲ್ಲಿ ತಾರತಮ್ಯ ಮಾಡಬಾರ್ದು, ಇತ್ತೀಚೆಗೆ ಕೊಡ್ಬೇಕು. ಮುಂಗಾರು ಹಂಗಾಮಿನಲ್ಲಿ ಬೆಳೆದಂತ ಬೆಳೆಗಳಿಗೆ ಸಮರ್ಪಕ ಬೆಲೆ ಸಿಗದೆ ಬಹಳ ಅತ್ಯಂತ ತೀವ್ರವಾದಂಥ ಒಂದು ಸಂಕಷ್ಟದಲ್ಲಿದ್ದಾರೆ. ಈ ರಾಜ್ಯಕ್ಕೆ ಅದ್ಯಾವ ಶಾಪ ಇದೆ ಗೊತ್ತಿಲ್ಲ. ಒಂದು ಕಡೆ ನೆರೆ ಇದೆ, ಒಂದು ಕಡೆ ಕೋವಿಡ್ ಇದೆ, ಮತ್ತೆ ವಿಶೇಷವಾಗಿ ನಮ್ಮ ಭಾಗದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಸರ್ಕಾರ ಬಂದು 16 ತಿಂಗಳು ಆಗ್ತಾ ಇದೆ. ಮಲತಾಯಿ ಧೋರಣೆ ಅನುಸರಿಸಲಾಗ್ತಾ ಇದೆ. ಹೈದರಾಬಾದ್ ಕರ್ನಾಟಕ ತೆಗೆದು ಕಲ್ಯಾಣ ಕರ್ನಾಟಕ ಅಂತೇಳಿ ಮರುನಾಮಕರಣ ಆಯಿತು. ನಾವೆಲ್ಲ ಸ್ವಾಗತ ಮಾಡಿದ್ದೇವೆ. ಬರೀ ಮರುನಾಮಕರಣದಿಂದ ಏನು ಅಭಿವೃದ್ಧಿ ಆಗೋದಿಲ್ಲ. ಇಲ್ಲಿವರೆಗೆ ಆಯವ್ಯಯದಲ್ಲಿ ಮೀಸಲಿಟ್ಟಂತ 1500 ಕೋಟಿಯಲ್ಲಿ ಒಂದು ನಯಾ ಪೈಸೆ ಖರ್ಚಾಗಿಲ್ಲ. ಒಂದೇ ಒಂದು ಕಾಮಗಾರಿಗೆ ಅನುಮೋದನೆ ಸಿಕ್ಕಿಲ್ಲ. ರೈತರ ಪಾಡು ಏನಿದೆ? ನಮ್ಮಲ್ಲಿ ರೈತರು ಭತ್ತ ಬೆಳೀತಾರೆ, ಕಬ್ಬು ಬೆಳೀತಾರೆ, ಉದ್ದು ಹೆಸರು ಬೆಳೀತಾರೆ, ತೊಗರಿ ಬೆಳೀತಾರೆ. ಈ ತೊಗರಿ, ಈ ಕೃಷಿ ಉತ್ಪಾದನೆಗಳ ಬೆಲೆ ಏನಿದೆ? ಪಾತಾಳಕ್ಕೆ ಮುಟ್ಟಿದೆ. ಕಾನೂನು ಸಚಿವರು ಹೇಳಿದ್ರು, ಬೆಂಬಲ ಬೆಲೆ ಘೋಷಣೆ ಆಗಿದೆ. ಸರ್ಕಾರ ಇವತ್ತು 17 ಬೆಳೆಗಳಿಗೆ ಬೆಂಬಲ ಬೆಲೆ ಘೋಷಿಸಿದ್ದಾರೆ. ಹಸಿರು ಕ್ರಾಂತಿ ಹರಿಕಾರರಾದಂಥ MS ಸ್ವಾಮಿನಾಥನ್ ರವರು ಅವರೇನು ಶಿಫಾರಸು ಮಾಡಿದ್ರು, ರೈತರು ಏನು ಉತ್ಪಾದನಾ ವೆಚ್ಚಕ್ಕೆ ಹೆಚ್ಚುವರಿಯಾಗಿ 50% ಮೊತ್ತ ಸೇರಿಸಿ ಒಕ್ಕಲ್ತನ ಹುಟ್ಟುವಳಿಗಳಿಗೆ ಬೆಲೆ ನಿಗದಿ. ಈ ಬೆಲೆ ನಿಗದಿ ಮಾಡಲಿಕ್ಕೆ ಶಾಶ್ವತವಾದಂಥ ಶಾಸನಾತ್ಮಕ ಸ್ವಾಯತ್ತ ಮಂಡಳಿ ರಚನೆ ಆಗಬೇಕು ಅಂತ ಸಲಹೆ ಮಾಡಿದ್ರು. ಅವ್ರ ಸಲಹೆಯಲ್ಲಿ ಇವತ್ತು ಯಾವುದೇ ಕೃಷಿಕರಲ್ಲದವರು ಕೃಷಿ ಭೂಮಿನೂ ಖರೀದಿ ಮಾಡಲಿಕ್ಕೆ ಅವಕಾಶ ಇರಬಾರ್ದು ಅಂತ ಹೇಳಿದ್ರು. ಇವತ್ತು BJPಯ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಸ್ವಾಮಿನಾಥನ್ ವರದಿ ಅನುಷ್ಠಾನ ಮಾಡ್ತೀವಿ ಅಂತ ಹೇಳಿ ರೈತರಿಗೆ ಹೇಳಿಕೊಂಡೇ ಬಂದಿದ್ದಾರೆ. ಆದರೆ ಕಾನೂನುಗಳು ನೋಡಿದ್ರೆ, ಕಾಯ್ದೆಗಳು ನೋಡಿದ್ರೆ ಸಂಪೂರ್ಣವಾಗಿ ಸ್ವಾಮಿನಾಥನ್ ವರದಿಯ ವಿರುದ್ಧವಾಗಿದ್ದಾವೆ. ರೈತ ವಿರೋಧಿ ನೀತಿ, ರೈತ ವಿರೋಧಿ ಕಾಯ್ದೆಗಳು ಇವತ್ತು ಜಾರಿಗೆ ಬರ್ತಾ ಇದ್ದಾವೆ. ಹೀಗಾಗಿ ಬೆಂಬಲ ಬೆಲೆ ಮಾಡಿದ ಉದ್ದೇಶ ಇವತ್ತು ರೈತರೇನು ಉತ್ಪಾದನೆ ಮಾಡ್ತಾರೆ ಅವರಿಗೆ ಮಾರುಕಟ್ಟೆಯಲ್ಲಿ ವೈಜ್ಞಾನಿಕವಾದಂಥ ಒಂದು ಬೆಲೆ ಸಿಗಬೇಕು. ಸಿಗ್ತಾ ಇದೆಯಾ ಆಲೋಚನೆ ಮಾಡಬೇಕು. ಈಗಾಗಲೇನು ಪ್ರತಿಪಕ್ಷ ನಾಯಕರು, ಅನೇಕ ಜನ ಶಾಸಕರು ಮಾತನಾಡಿದ್ದಾರೆ. ಅದು ನಾನು ಪುನಃ ಮತ್ತೆ ರಿಪೀಟ್ ಮಾಡಲಿಕ್ಕೆ ಹೋಗೋದಿಲ್ಲ. ಈಗ ನಮ್ಮಲ್ಲಿ ಏನು ವಿಷಯ ಇದೆ, ಇವತ್ತು ರೈತರು ಬೆಳೆದಂಥ ಏನು ಕೃಷಿ ಉತ್ಪಾದನೆ ಇದೆ, ಎಷ್ಟು ಕ್ವಾಂಟಿಟಿ, ಎಷ್ಟು ಅವರು
ಬೆಂಬಲ ಬೆಲೆ ಆಧಾರದ ಮೇಲೆ ಖರೀದಿ ಮಾಡಲಾಗ್ತಾ ಇದೆ. ಇವತ್ತೊಂದು ಉದಾಹರಣೆ ತೆಗೆದುಕೊಂಡ್ರೆ 15ರಿಂದ 20% ಮಾತ್ರ ರೈತರಿಂದ ಬೆಂಬಲ ಬೆಲೆಗೆ ಖರೀದಿ ಮಾಡಲಿಕ್ಕೆ ಅವಕಾಶ ಕಲ್ಪಿಸಿಕೊಡಲಾಗ್ತದೆ. ಆ 15-20% ಏನು ಖರೀದಿ ಮಾಡ್ತಾರೆ ಅದಕ್ಕೂ ಬಹಳಷ್ಟು ಮಾನದಂಡಗಳಿದ್ದಾವೆ, ಮಾರ್ಗಸೂಚಿಗಳಿದ್ದಾವೆ. ಅದು ಸರಳೀಕರಣ ಮಾಡುವಂಥದ್ದು ಅವಶ್ಯಕತೆ ಇದೆ. ಇವತ್ತು ಕಟಾವು ಮಾಡಿದ ನಂತರ ಈ ಖರೀದಿ ಮಾಡುವಂಥದ್ದು, ಖರೀದಿ ಕೇಂದ್ರ ಪ್ರಾರಂಭ ಮಾಡುವಂಥ ಒಂದು ಕೆಲಸ ಪ್ರಾರಂಭ ಆಗ್ತದೆ. ಅದರಲ್ಲಿ ವಿಶೇಷವಾಗಿ ನೋಂದಣಿ ಮಾಡಲಿಕ್ಕೆ ಇಷ್ಟು ದಿವಸ ವೇಳಾಪಟ್ಟಿ, ನೋಂದಣಿ ಮಾಡಿದ ಮೇಲೆ ಮತ್ತೆ ಖರೀದಿ ಮಾಡಲಿಕ್ಕೆ ಸ್ವಲ್ಪ ದಿವಸ ಕೊಡುವಂಥದ್ದು. ಕಾನೂನು ಸಚಿವರು ಹೇಳಿದ್ರು 90 ದಿವಸ ಒಳಗಾಗಿ ನಾವು ಖರೀದಿ ಮಾಡ್ತೀವಿ ಅಂತ ಹೇಳಿ. ಆದರೆ ಇವತ್ತೇನಾಗ್ತಾ ಇದೆ, ಹಿಂದೆ ನಮ್ಮಲ್ಲಿ ಉದ್ದು ಖರೀದಿ ಮಾಡಿಲ್ಲ, ಹೆಸರು ಖರೀದಿ ಮಾಡಿಲ್ಲ. ಇನ್ನು ಹೆಚ್ಚಿನ ರೈತರು ಬೆಳೆದಷ್ಟು ಬೆಳೆ ಉತ್ಪನ್ನ ಏನಿದೆ ಅದೆಲ್ಲವೂ ಖರೀದಿ ಮಾಡಬೇಕು ಅಂತ ಕೇಳಿದ್ದಾಗ ಹಿಂದೆ ಯಾರೂ ನೋಂದಣಿ ಮಾಡಿಲ್ಲ, ನಾವು ಖರೀದಿ ಕೇಂದ್ರಗಳು ಪ್ರಾರಂಭ ಮಾಡಿದ್ರು, ನಮಗೆ ಸರಬರಾಜು ಮಾಡಿಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳಿದ್ರು. ಯಾಕೆ ಹೀಗೆ ಮಾಡಿದ್ದಾರೆ? ಹಾಗಿದ್ರೆ ಈಗಾಗಲೇ ಕಷ್ಟಬೈಲುಗಳು ಹೇಳಿದ್ರು 1300 ರೂಪಾಯಿಗೆ 1888 ರೂಪಾಯಿ ಕನಿಷ್ಠ ಬೆಂಬಲ ಬೆಲೆ ನಿಗದಿ ಮಾಡಿದ್ರು. ಇವತ್ತು ಮಾರುಕಟ್ಟೆಯಲ್ಲಿ ಭತ್ತ ಬೆಳೆಯುವಂಥವ್ರು ಸಿಂಧನೂರದವರು 1300 ರೂಪಾಯಿಗೆ, 1200 ರೂಪಾಯಿಗೆ, 1400 ರೂಪಾಯಿಗೆ ಮಾರಾಟ ಮಾಡಿದಂಥದ್ದು ಇವತ್ತು ದಾಖಲೆ ಇದೆ, ರಿಸಿಪ್ಟ್ ಇದೆ APMCದು. ಹೀಗಿದ್ರೆ ಇವತ್ತೇನಪ್ಪ, ನಾವು ಕನಿಷ್ಠ ಬೆಂಬಲ ಬೆಲೆ ನಿಗದಿ ಮಾಡಿದ ಉದ್ದೇಶ ಏನು? ಏನು ಸಾರ್ಥಕ ಆಯ್ತಾ? ಅದು ಸರ್ಕಾರ ಆಲೋಚನೆ ಮಾಡಬೇಕಲ್ಲ. ಹಿಂದೆ ಹಾಗಾಗಿ ಹೀಗಾಗಿದೆ, ನಾವು ಅದೇ ಮಾಡ್ತೀವಿ, ಅದಕ್ಕೆ ಸರ್ಕಾರ ಬಂದಿದೆಯಾ? ಇವತ್ತು ಅದಕ್ಕೆ ನನ್ನ ಸಲಹೆ ಏನಿದೆ ಅಂತ ಹೇಳಿದ್ರೆ, ಮಾರುಕಟ್ಟೆಯಲ್ಲಿ ಕನಿಷ್ಠ ಬೆಂಬಲ ಬೆಲೆ ಇವತ್ತು ಬರುವವರೆಗೆ, ಸಿಗುವವರೆಗೂ ಆ ಖರೀದಿ ಏನಿದೆ ಪ್ರಕ್ರಿಯೆ ನಿರಂತರವಾಗಿ ನಡೀತಾ ಇರಬೇಕು ಮತ್ತು ಕಾಲಮಿತಿಯಲ್ಲಿ. ಈಗೇನಾಗ್ತಾ ಇದೆ, ನಮ್ಮ ಜಿಲ್ಲೆಯ ಖರೀದಿ ಕೇಂದ್ರಗಳು ಎಷ್ಟಪ್ಪ? 30 ಖರೀದಿ ಕೇಂದ್ರಗಳು, ತಾಲೂಕಿಗೆ 5, ನಾವೆಲ್ಲ ಬಹಳ ಒತ್ತಾಯ ಮಾಡಿದ್ರೆ 10. ನೂರಾರು ಜನ ರೈತರು ರಾತ್ರಿ ಹಗಲು ಎನ್ನದೆ ನಮಗೆ ಬೆಂಬಲ ಬೆಲೆ ಸಿಗ್ತದೆ ಅಂತೇಳಿ ಹೇಳಿ ಏನೋ 1000 ರೂಪಾಯಿ ವ್ಯತ್ಯಾಸ ಇದ್ದಕ್ಕಾಗಿ ಅವರು ಸಾಲಲ್ಲಿ ನಿಲ್ತಾರೆ. ಅಲ್ಲೇ APMCಯಲ್ಲೂ ಕೃಷಿ ಪತ್ತಿನ ಮಾರಾಟ ಏನು ಸಂಘ ಇದೆ, ಅಲ್ಲಿ ಹೋಗಿ ಇವತ್ತು ಅವರು ಊಟ ತಿಂಡಿ ಮಾಡದೆ ಅವರ ಏನು ಉತ್ಪನ್ನ ಇದೆ ತಂದು ಅಲ್ಲಿ ಕೂಡ್ತಾರೆ, ನಿದ್ರೆಗೆಡ್ತಾರೆ. ಅಂದರೆ ಕೊನೆಗೆ ಏನಾಗ್ತದೆ, ಸಾಲಲ್ಲಿ ಅಲ್ಲಿ ಬಹಳಷ್ಟು ಒತ್ತಾಯ ಬಂದಂಥ ಸಂದರ್ಭದಲ್ಲಿ ಈ ಆಡಳಿತದ ವ್ಯವಸ್ಥೆಯಲ್ಲಿ ಬಹಳ ದಲ್ಲಾಳಿಗಳು ಬರ್ತಾರೆ, ಒತ್ತಡ ಹಾಕ್ತಾರೆ. ಹೀಗಾಗಿ ಅನೇಕ ಜನರಿಗೆ ಶೋಷಣೆ ಆಗ್ತದೆ, ಭ್ರಷ್ಟಾಚಾರ ಆಗ್ತದೆ. ಹೀಗೆ ರೈತರು ಕಂಗಾಲಾಗಿ ಇವತ್ತು ನಾವು ಬೆಂಬಲ ಬೆಲೆ ಇವತ್ತೆಲ್ಲೋ ಸಾಲಲ್ಲಿ ನಿಂತು ಪಡೆದಕ್ಕಿಂತಲೂ ಇವತ್ತು ಕಡಿಮೆ ಬೆಲೆಯಲ್ಲಿ ಆಗಲಿ ವರ್ತಕರಿಗೆ ಮಾರಾಟ ಮಾಡಬೇಕು ಅನ್ನುವಂಥ ಒಂದು ತೀರ್ಮಾನ ಮಾಡ್ತಾರೆ. ಹೀಗಾಗಿ ಏನಾಗ್ತದೆ, ನಿಜವಾಗಿ ರೈತರಿಗೆ ಕನಿಷ್ಠ ಬೆಂಬಲ ಬೆಲೆನೇ ಸಿಗೋದಿಲ್ಲ. ಹೀಗಾಗಿ ಮಾನ್ಯ ಸಭಾಧ್ಯಕ್ಷ, ತಮ್ಮ ಮುಖಾಂತರ ನಾನು ವಿನಂತಿ ಮಾಡ್ತಾ ಇದ್ದೇನೆ, ಇವತ್ತೇನು ಅವಶ್ಯಕತೆ ಇರುವಷ್ಟು ರೈತರೇನು ಉತ್ಪಾದನೆ ಮಾಡ್ತಾರೆ. ಈಗ ಹೇಳಿದ್ರು ಭತ್ತ ಇದೆ, ಭತ್ತ 30 ಲಕ್ಷ ಟನ್ ಭತ್ತ ಉತ್ಪಾದನೆ ಆಗ್ತಾ ಇದೆ. ಖರೀದಿ ಮಾಡುವಂಥದ್ದು 2,10,000. ಅದು 2,10,000 ಟನ್ ಭತ್ತ ಖರೀದಿ ಮಾಡಿದ ಮೇಲೆ ಮತ್ತೆ ರೈತರು ಕೃಷಿ ಉತ್ಪನ್ನ ತೆಗೆದುಕೊಂಡು ಖರೀದಿ ಕೇಂದ್ರಗಳಿಗೆ ಬಂದ್ರೆ ಏನ್ ಮಾಡ್ತಾರೆ? ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳಿದ್ರು, 10 ನಿಮಿಷ ಮಾನ್ಯ ಸಭಾಧ್ಯಕ್ಷರ, ಉಪಮುಖ್ಯಮಂತ್ರಿಗಳು ಹೇಳಿದ್ರು, ಏನ್ ಹೇಳಿದ್ರು? ಯಾರು ಎಷ್ಟೇ ತಂದ್ರು ನಾವು ತಗೊಳ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಈಗ ಅದನ್ನು ಕಾರ್ಯಗತ ಮಾಡ್ತೀವಿ ಅಂತ ಉತ್ತರದಲ್ಲಿ ಮಾನ್ಯ ಸಚಿವರು ಹೇಳಿ, ಎಷ್ಟೇ ಭತ್ತ ಎಷ್ಟು ಕ್ವಾಂಟಿಟಿ ಬಂದರೂ ರೈತರು ಎಷ್ಟು ತರ್ತಾರೆ ಸಮಯದ ಒಳಗಾಗಿ ಅದೆಲ್ಲವನ್ನು ನಾವು ಖರೀದಿ ಮಾಡ್ತೀವಿ ಅಂತ ಹೇಳಿದ್ರೆ ಇಲ್ಲಿ ಯಾವುದೇ ಗಲಾಟೆ ಆಗೋದಿಲ್ಲ, ಸಮಸ್ಯೆ ಆಗೋದಿಲ್ಲ. ಮತ್ತು ರೈತರಿಗೆ ಇವತ್ತೊಂದು ಕನಿಷ್ಠ ಬೆಂಬಲ ಬೆಲೆ ಸಿಕ್ಕಿದಂಗೆ ಆಗ್ತದೆ. ಅದ್ರ ಜೊತೆಯಲ್ಲಿ ಮಹಾರಾಷ್ಟ್ರದಲ್ಲಿ ಯಾವ ರೀತಿಯಲ್ಲಿ 700 ರೂಪಾಯಿ ಹೆಚ್ಚುವರಿ ಪ್ರೋತ್ಸಾಹನ ಕೊಡ್ತಾ ಇದ್ದಾರೆ, ಅದು ಕೊಡಬೇಕು ಅಂತೇಳಿ ಹೇಳಿ ನಾನು ವಿನಂತಿಸುತ್ತೇನೆ. ಈಗ ತೊಗರಿ ಕಟಾವಿಗೆ ಬರ್ತಾ ಇದೆ. ನಮ್ಮಲ್ಲಿ ತೊಗರಿ ಬಹಳಷ್ಟು ಬೆಳೀತಾರೆ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ. ಈ ತೊಗರಿಗೂ ಇದೇ ರೀತಿಯಲ್ಲಿ ಹೋದ ಸಲ ಆಗಿತ್ತು. ಮಾನ್ಯ ಮುಖ್ಯಮಂತ್ರಿಗಳು ಬೀದರ್ಗೆ ಬಂದಿದ್ರು. ಬೀದರ್ಗೆ ಬಂದಂತ ಸಂದರ್ಭದಲ್ಲಿ ನಾವೆಲ್ಲ ಶಾಸಕರು
ಅವರಿಗೆ ವಿನಂತಿ ಮಾಡಿದೆವು, ಒತ್ತಾಯ ಮಾಡಿದೆವು. ಬರೀ ಒಬ್ಬ ರೈತನಿಗೆ 10 ಕ್ವಿಂಟಲ್ ಮಾತ್ರ ತೊಗರಿ ಖರೀದಿ ಮಾಡಲಿಕ್ಕೆ ಅವಕಾಶ ಕೊಡ್ತಾ ಇದ್ದೀರಿ. ಇವತ್ತು ಒಬ್ಬೊಬ್ಬ ರೈತರು ಜಾಸ್ತಿ ಬೆಳೆದಿದ್ದಾರೆ, ಇದನ್ನು 20 ಕ್ವಿಂಟಲ್ಗೆ ಹೆಚ್ಚಿಗೆ ಮಾಡಿ ಅಂತ ಕೇಳಿದ್ದೇವೆ. ಅಲ್ಲೇ ಘೋಷಣೆ ಮಾಡಿದ್ರು, ತತ್ಕ್ಷಣ 20 ಕ್ವಿಂಟಲ್ ತೊಗರಿ ಖರೀದಿ ಮಾಡಲಿಕ್ಕೆ ಆದೇಶ ಮಾಡ್ತೀವಿ ಅಂತ ಹೇಳಿ. ಆಯ್ತೇನು? ಬೆಂಗಳೂರಿಗೆ ಬಂದ ಮೇಲೆ ಮಾನ್ಯ ಸಭಾಧ್ಯಕ್ಷರು ಕೇಳಿ, ಯಾಕಂದ್ರೆ ಮಾನ್ಯ ಕಾನೂನು ಸಚಿವರು ಹೇಳಿದ್ರು. 2 ನಿಮಿಷ ಮುಗಿಸ್ತೇನೆ, ಕೇಳಿ. ಇವತ್ತು ಬೆಳಗ್ಗೆ ಅಲ್ಲ, ನಾನು ಹೇಳೋದು ಕೇಳಿ ಮಾನ್ಯ ಸಭಾಧ್ಯಕ್ಷರು. ಬಹಳ ಅತ್ಯಂತ ಮಹತ್ವದಾದಂತದ್ದಿದೆ. ಯಾಕೆ ಮುಂದೆ ತೊಗರಿ ಬಂದಿಲ್ಲ ಆಲೋಚನೆ ಮಾಡ್ಬೇಕಲ್ಲ. ಏನ್ ಬೇಡಿಕೆ ಇದೆ? ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದು 3 ತಿಂಗಳ ನಂತರ. ಆಯ್ತ್ರಿ, 1 ವರ್ಷದ ಹಿಂದಿಂದು ಅದು. ಹೌದು, ಈಗ ಚರ್ಚೆ ಆಯ್ತು. ಏನಾಗ್ಬೇಕು ಹೇಳ್ರಿ ಮಾನ್ಯ ಸಭಾಧ್ಯಕ್ಷರೇ, ಚರ್ಚೆ ಆಯ್ತು, ಮುಖ್ಯಮಂತ್ರಿಗಳು ಚರ್ಚೆ ಆಯ್ತು ಅಂತ ಹೇಳಿ ಈ ವಿಷಯ ಪ್ರಸ್ತಾಪ ಮಾಡ್ತಾ ಇದ್ದೇನೆ. ಈಗ ಅದನ್ನು ನೆಪವಾಗಿಟ್ಟುಕೊಂಡು ಇವತ್ತು ರೈತರಿಗೆ ಅನ್ಯಾಯ ಆಗಬಾರ್ದು ಅನ್ನುವಂತ ದೃಷ್ಟಿಯಿಂದ ಹೇಳ್ತಾ ಇದ್ದೇನೆ. ಓಕೆ, ತೊಗರಿ ಎಲ್ಲವೂ ಮಾರಾಟ ಆದ ನಂತರ ಸರ್ಕಾರದ ಆದೇಶ ಬರ್ತದೆ 20 ಕ್ವಿಂಟಲ್ಗೆ. ಹೀಗಾಗಿ ರೈತರು ಎಷ್ಟು ಉತ್ಪನ್ನ ಮಾಡ್ತಾರೆ, ಮಾರುಕಟ್ಟೆಯಲ್ಲಿ ಇವತ್ತು ಕನಿಷ್ಠ ಬೆಂಬಲ ಬೆಲೆ ಸಿಗೋವರೆಗೂ ಆ ಖರೀದಿ ಪ್ರಕ್ರಿಯೆ ಬರೀ 3 ತಿಂಗಳು ಅಷ್ಟೇ ಅಲ್ಲ, ವರ್ಷದಾದ್ಯಂತ ಅದು ನಡಿಬೇಕು ಅಂತ ಹೇಳಿ ನಾನು ತಮ್ಮ ಮುಖಾಂತರ ಮಾನ್ಯ ಸಚಿವರಿಗೆ ಒತ್ತಾಯ ಮಾಡ್ತಾ ಇದ್ದೇನೆ. ತೊಗರಿಗೂ ಕನಿಷ್ಠ ಇವತ್ತು ಹೆಚ್ಚುವರಿಯಾಗಿ 500 ರೂಪಾಯಿ ಹೆಚ್ಚುವರಿ ಪ್ರೋತ್ಸಾಹಧನ ಕೊಡಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಮಾನ್ಯ ಸಭಾಧ್ಯಕ್ಷರೇ, ಹಲವು ವಿಷಯಗಳು ಚರ್ಚೆ ಆಗಿದೆ. ಈಗ ನಮ್ಮ ಭಾಗದಲ್ಲಿ ಏನ್ ನೆರೆ ಬಂದಿದೆ, ಅದರಲ್ಲಿ ಇವತ್ತೇನು ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಬರೀ ರೈತರಿಗೆ ತುಟಿಗೆ ತುಪ್ಪ ಹಚ್ಚುವಂತ ಕೆಲಸ ಆಗಿದೆ. ಮಾನ್ಯ ಕೃಷಿ ಸಚಿವರು ಇದ್ದಾರೆ, ಎಲ್ಲಿ ಕಾಣಿಸ್ತಾ ಇಲ್ಲ, ಈಗ ಇದ್ದಾರೆ, ಇಲ್ಲೇ ಕೂತಿದ್ದಾರೆ. 2,13,000 ರೈತರು ಇವತ್ತು ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ನೋಂದಣಿ ಮಾಡಿದ್ದಾರೆ. ಈಗ ಬೆಂಬಲ ಬೆಲೆ ಕೇಳಿ ಮಾನ್ಯ ಸಭಾಧ್ಯಕ್ಷರೇ, ಬಹಳ ಅತ್ಯಂತ ಮಹತ್ವದ. ಈಗ ಹೇಳೋರು ಆದರೆ ಇವತ್ತು ಪ್ರವಾಹ ಬಂದು 80% ಬೆಳೆ ನಷ್ಟ ಆಗಿದೆ ಸಂಪೂರ್ಣವಾಗಿ. ನನ್ನ ಜಿಲ್ಲೆಯಲ್ಲಿ 2,50,000 ಹೆಕ್ಟರ್, 6,25,000 ಎಕರೆ ಆ ಭೂಮಿಯಲ್ಲಿ ಇವತ್ತು ಅವ್ರಿಗೇನು ಒಂದು ತಿಂಗಳ ಒಳಗಾಗಿ ವಿಮೆ ಸಿಗಬೇಕಾಗಿತ್ತು, ಯಾರಿಗೂ ಸಿಕ್ಕಿಲ್ಲ. 25,000 ಜನ ರೈತರು ಮಾತ್ರ ಅದರ ಫಲಾನುಭವಿ ಆಗ್ತಾ ಇದೆ. ಅಂದ್ರೆ ಏನಾಗ್ತಾ ಇದೆ ನಾವು ಆಲೋಚನೆ ಮಾಡ್ಬೇಕಲ್ಲ, ಮುಗಿಸ್ಬೇಕು. ಅದಕ್ಕೆ ಮಾನ್ಯ ಕೃಷಿ ಸಚಿವರು ಇದ್ರ ಬಗ್ಗೆ ವಿಶೇಷವಾದಂತ ಒಂದು ಧ್ಯಾನ ಕೊಟ್ಟು, ಎಲ್ಲಿ ಅಧಿಕಾರಿಗಳಲ್ಲಿ ಲೋಪ ಆಗಿದೆಯಾ, ಏನು ಖಾಸಗಿ ಕಂಪನಿಗಳಿದ್ದಾವೆ, ಇವತ್ತು ಸೋಮ್ ಕಂಪನಿ ಅಂತಿದೆ, ಲಾಭ ಮಾಡಿಕೊಳ್ತಾ ಇದ್ದಾರೆ, 100 ಕೋಟಿ 1,000 ಕೋಟಿ ರೂಪಾಯಿ. ಅವ್ರ ಜೊತೆಲಿ ಎಲ್ಲಾದ್ರೂ ಹೊಂದಾಣಿಕೆ ಆಗಿದೆಯಾ, ಅದ್ರ ಬಗ್ಗೆ ತನಿಖೆ ಮಾಡಬೇಕು. ಇದು ರಾಜ್ಯದಾದ್ಯಂತ ಆಗ್ತಾ ಇದೆ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ. ಇದನ್ನು ಅತ್ಯಂತ ಗಂಭೀರತೆಯಿಂದ ಪರಿಗಣನೆ ಮಾಡಬೇಕು ನಾನು ಕೇಳ್ಕೊಳ್ತಾ ಇದ್ದೇನೆ. ಜೊತೆಯಲ್ಲಿ ಮಾನ್ಯ ಸಭಾಧ್ಯಕ್ಷರ ಕೊನೆಯದಾಗಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ, ಇವತ್ತು ಮಾನ್ಯ ಕಾನೂನು ಸಚಿವರು ಹಲವು ವಿಷಯಗಳ ಬಗ್ಗೆ ಚರ್ಚೆ ಆಗಿದೆ. APMC ಕಾಯ್ದೆ ಬಗ್ಗೆನೂ ಚರ್ಚೆ ಆಗಿದೆ. ಅದ್ರ ಬಗ್ಗೆ ಇವತ್ತು ಆ ನಾಯಕರುಗಳು ಏನೇನು ಹೇಳಿಕೆ ಕೊಟ್ಟಿದ್ದಾರೆ 4-5 ವರ್ಷಗಳ ಹಿಂದಗಡೆ, ಯಾವ ಸಂದರ್ಭದಲ್ಲಿ, ಯಾವ ಉದ್ದೇಶಕ್ಕಾಗಿ, ಯಾವ ಕಾಂಟೆಕ್ಸ್ಟ್ ಅಲ್ಲಿ ಕೊಟ್ಟಿದ್ದಾರೆ, ಅದನ್ನೇ ಹಿಡ್ಕೊಂಡು ನಾವು ಮಾಡಿದ್ದು ಸಮರ್ಥನೆ ಮಾಡ್ಕೊಳ್ಳುವಂಥದ್ದು ಅದು ಸರಿಯಲ್ಲ. ಇವತ್ತೇನು ಪರಿಸ್ಥಿತಿ ಇದೆ, ರೈತರು ಯಾವ ರೀತಿಯಲ್ಲಿ ಕಷ್ಟ ಅನುಭವಿಸ್ತಾ ಇದ್ದಾರೆ. ಹರಿಯಾಣದಲ್ಲಿ, ಪಂಜಾಬ್ದಲ್ಲಿ ಏನು ಲಕ್ಷಾಂತರ ಕೋಟ್ಯಾಂತರ ಜನ ರೈತರು ಇವತ್ತು ದೆಹಲಿ ಹತ್ರ ಬಂದಿದ್ದಾರೆ. ಯಾಕೆ ಬಂದಿದ್ದಾರೆ? ಈಗ ಒಂದು ಘೋಷಣೆ ಆಗ್ಲಿ, ಬೆಂಬಲ ಬೆಲೆಗೆ ರಕ್ಷಣೆ ಕೊಡಿ. ಬೆಂಬಲ ಬೆಲೆಗೆ ರಕ್ಷಣೆ ಕೊಟ್ರೆ ಏನು ಸಮಸ್ಯೆ ಆಗೋದಿಲ್ಲ. ಇವತ್ತೇನು ಕಾರ್ಪೊರೇಟ್ ಕಂಪನಿ ಬರ್ತಾ ಇದಾವೆ, MNC ಕಂಪನಿಗಳು ಬರ್ತಾ ಇದಾವೆ, ಇವೆಲ್ಲ ಬಂದು ರೈತರ ಜೀವನೇ ಭವಿಷ್ಯನೇ ನಾಶ ಮಾಡ್ತವೆ. ಇದು ಎಗೋ ಇಟ್ಕೋಬಾರ್ದು. ಎಗೋ ಇಟ್ಕೊಳ್ಳದೆ ರಾಜ್ಯ ಕೇಂದ್ರ ಸರ್ಕಾರಗಳು ಆ 3 ಕಾಯ್ದೆ ಏನಿದೆ, ಅಗತ್ಯ ವಸ್ತುಗಳ ಏನು ಕಾನೂನಿತ್ತು ಅದು ಇವತ್ತಿನ ದಿವಸ ರದ್ದು ಮಾಡಲಾಗಿದೆ. ಇವತ್ತು ಅಗತ್ಯ ವಸ್ತುಗಳು ಏನು ಇವತ್ತು ಯಾರು ದಾಸ್ತಾನು ಮಾಡ್ತಾ ಇದ್ರು, ಎಸೆನ್ಷಿಯಲ್ ಕಮೋಡಿಟೀಸ್ ಆಕ್ಟ್, ಅದನ್ನು ರದ್ದು ಮಾಡಲಾಗಿದೆ. ಹೀಗಾಗಿ ಯಾರು ಹೋರ್ಡಿಂಗ್ ಮಾಡ್ತಾರೆ, ಬ್ಲ್ಯಾಕ್ ಮೇಲ್ ಮಾಡ್ತಾರೆ, ಆ ರೀತಿಯಲ್ಲಿ ಇದು ಬಹಳ ಸಮಸ್ಯೆ ಆಗ್ತದೆ. ಮಾನ್ಯ ಕಾನೂನು ಸಚಿವರು ಹೇಳಿದ್ರು, ನಾವು APMC ನಾವು ನಾಶ ಮಾಡಿಲ್ಲ, APMC ಇರ್ತದೆ ಅಂತ ಹೇಳಿದಿರಿ. APMC ಇದೆ, ಸೆಸ್ ಕಡಿಮೆ ಮಾಡಿದಿರಿ, 35 ಪೈಸೆ ಮಾಡಿದಿರಿ. 35 ಪೈಸೆಯಲ್ಲಿ ಸ್ವಲ್ಪ ಹಣ ಮಾತ್ರ ಬರ್ತದೆ. ನಿರ್ವಹಣೆ ಯಾರು ಮಾಡ್ತಾರೆ? ಮೂಲ ಸೌಕರ್ಯ ಯಾರು ಕೊಡ್ತಾರೆ? ನೀರು, ರಸ್ತೆ, ಚರಂಡಿ ಅಲ್ಲಿ ರೈತರಿಗೆ ಬಂದಂತವ್ರಿಗೆ ಇರ್ಲಿಕ್ಕೆ ಯಾರು ಕೊಡ್ತಾರೆ? ಇದು ಯಾವ ಉದಾಹರಣೆ ಇದೆ ಮಾನ್ಯ ಕಾನೂನು ಸಚಿವರೇ ಅಂತ ಹೇಳಿದ್ರೆ,
ಇದರಲ್ಲಿ ಒಂದು ಕಡೆ BSNL ಇದೆ, ಒಂದು ಕಡೆ ಜಿಯೋ ಇದೆ. BSNL ಸತ್ತೋಯ್ತು, ಸತ್ತೋಗಿದ್ಮೇಲೆ ಜಿಯೋಗೆ ಬೆಲೆ ಬಂತು. ಹಾಗೆ APMCಗಳು ಸತ್ತೋಗ್ಬಿಡ್ತವೆ, APMCಗಳು ಉಳಿಯೋದಿಲ್ಲ, ಹೆಸರಿಗೆ ಮಾತ್ರ, ತೋರಿಕೆಗೆ ಮಾತ್ರ ಇರ್ತದೆ. ಹೀಗಾಗಿ ಇದರಿಂದ ಬರೀ ಅದಾನಿ ಅಂಬಾನಿಯವ್ರಿಗೆ ಮಾತ್ರ ಲಾಭ ಆಗ್ತದೆ. ಎಲ್ಲೆಂದ್ರಲ್ಲಿ ಬಂದು ಕಾರ್ಪೊರೇಟ್ ಕಂಪನಿಗಳು ರೈತರ ಹತ್ರ ಕಡಿಮೆ ಬೆಲೆಯಲ್ಲಿ ಕೃಷಿ ಉತ್ಪಾದನೆಯನ್ನು ಖರೀದಿ ಮಾಡ್ತಾರೆ. ರೈತರಿಗೆ ಸಂಪೂರ್ಣವಾಗಿ ಶೋಷಣೆ ಆಗ್ತದೆ. ಇದರಲ್ಲಿ ಸಂದೇಹವೇ ಇಲ್ಲ. ಹಿರಿಯ ಸದಸ್ಯರು ಅದಕ್ಕೆ ಎಷ್ಟು ಸಲ ಹೇಳೋದು, ಇವತ್ತು ಸ್ವಾಮಿನಾಥನ್ ಆಯೋಗ ಅನುಷ್ಠಾನಕ್ಕೆ ಬರಬೇಕು, ರೈತರಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿದ್ರೆ ಈ ಮೂರು ಕಪ್ಪು ಕಾನೂನುಗಳು ಇವತ್ತು ಹಿಂಪಡಿಬೇಕು, ರಿಪೀಲ್ ಮಾಡಬೇಕು. ಮತ್ತೆ ಕನಿಷ್ಠ ಬೆಂಬಲ ಬೆಲೆ ಏನಿದೆ ಎಲ್ಲದಕ್ಕೆ ಯಾವ ರೀತಿಯಲ್ಲಿ, ಕೊನೆಯದಾಗ ಒಂದೇ ನಿಮಿಷ ಹೇಳ್ತೇನೆ, ಸಕ್ಕರೆಗೆ ಈಗ FRP ಕೊಟ್ಟಿದ್ದಾರೆ, ಮಾರಾಟ ಮಾಡಲಿಕ್ಕೆ ನಿಯಂತ್ರಣ ಮಾಡಿದ್ದಾರೆ ಮಾನ್ಯ ಸಭಾಧ್ಯಕ್ಷ. ನೆಕ್ಸ್ಟ್ ಶಿವಲಿಂಗೇಗೌಡರು ತಾವು ಶುರು ಮಾಡಬೇಕು, ಕನಿಷ್ಠ ಬೆಂಬಲ ಬೆಲೆ ಸದನದಲ್ಲಿ ಹೇಳಿರೋದನ್ನ ಕೇಳದಂತ ಸ್ಥಿತಿ ಬರ್ತದೆ. ಸರ್ಕಾರದವರು ಕ್ರಮ ತೆಗೆದುಕೊಳ್ಳಿ. ಹಾಗಾಗೋದಿ ಕುತ್ಕೊಳ್ರಿ. ಈಗ ನಾನು ಹಿರಿಯ ಸದಸ್ಯರು, ನಾನು ಈ ರೀತಿ ಹೇಳೋ ಸ್ಥಿತಿ, ತಾವು ರೈತರ ಬಗ್ಗೆ ಮಾತಾಡ್ಲಿಕ್ಕೆ ನಮಗೆ ಸಮಯ ಕೊಡ್ರಿ. ರೈತರ ಬಗ್ಗೆ ಮಾತಾಡೋದಕ್ಕೆ ಬೇರೆ ಬೇರೆ, ನಾನು ಬೀದರಿಂದ ಬಂದಿದ್ದೇನೆ, ಸಾರ್ವಜನಿಕ ಸಭೆಯಲ್ಲಿ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಇಲ್ಲೆಲ್ಲ ಕಾಲ ದಿನ ಬೆಳಿಗ್ಗೆ ಇದ್ರೆ ಜನರ ಸಮಸ್ಯೆಗಳಿದಾವೆ, ಇಡೀ ರಾಜ್ಯದಲ್ಲಿ ಇದೆ, ಎದುರಿಸ್ತಾ ಇದ್ದಾರೆ, ಇಡೀ ದೇಶದಲ್ಲಿ, ಇಡೀ ರಾಜ್ಯದಲ್ಲಿ ಇದೆ. ಅದನ್ನ ಮಾತಾಡ್ಬೇಕು ಆಗೋದಿಲ್ಲ. ಶಿವಲಿಂಗೇಗೌಡರು ಎಲ್ಲ ಹಿರಿಯ ಸದಸ್ಯರಿದ್ದೀರಿ, ನೀವೆಲ್ಲ ಅರ್ಥ ಮಾಡ್ಕೊಳ್ಳದೆ ಈ ರೀತಿ ಮಾತಾಡ್ಕೊಂಡ್ರೆ ಹೇಗ್ರಿ? ನಾವು ಬರೋದ್ರಲ್ಲಿ ಅರ್ಥ ಇಲ್ವಾ? ನೀವು ಮಾತಾಡಿದಿರಿ, ಬರೋದಿಲ್ಲ, ಇಲ್ಲಿ ಸಮಯ ಇದೆ, ಹೇಳ್ತಾ ಇರೋದು ಬರೀ ನಿಮ್ ಸಾರ್ವಜನಿಕ ಸಭೆ ಭಾಷಣ ಮಾಡ್ಲಿಕ್ಕೆ ಆಗೋದಿಲ್ರಿ. ಇಲ್ಲಿ ಈಶ್ವರ್ ಖಂಡ್ರೆ ಅವರೇ ಮಾತಾಡಬೇಡ್ರಿ ಅಂತ ಹೇಳಿದ್ರೆ ಮಾತಾಡಬೇಡಿ ಅಂತ ಹೇಳ್ಬೇಕಾಗತ್ತೆ ಇಲ್ಲಿ, ಯಾಕಂದ್ರೆ ಬೇರೆಯವರು ಮಾತಾಡೋರಿದ್ದಾರೆ. ಇಲ್ಲಿ ಸದನದ ಕಲಾಪ ನಡೆಸಬೇಕಾಗತ್ತೆ. ಹಿರಿಯ ಸದಸ್ಯರು ನಿಮ್ಮ ಇನ್ನು ಎಷ್ಟು ಸಲ ಹೇಳ್ಸ್ಕೊತೀರಿ ಈ ರೀತಿ? ಒಬ್ಬೊಬ್ಬರು ಒಂದೊಂದು ಗಂಟೆ ಈ ರೀತಿ ಎಷ್ಟು ಸಲ ಹೇಳ್ಸ್ಕೊತೀರಿ? ನಾನು ಹೇಳ್ಸ್ಕೊಳ್ತಾ ಇಲ್ಲ, ನೀವು ಹೇಳ್ಸ್ಕೊಳ್ತಾ ಇದ್ದೀರಿ. ಈಗ ನೀವು ದಯವಿಟ್ಟು, ನಾನು ಬಹಳ ವಿರಳವಾಗಿ ಮಾತಾಡ್ತಾ ಇದ್ದೇನೆ. ವಿರಳ ಅಂತ ಹೇಳಿದ್ರೆ ನೀವು ಶಿವಲಿಂಗೇಗೌಡರು ಎಲ್ಲ ವಿರಳ ಅಂತ ಹೇಳಿದ್ರೆ ನಾನು ಏನ್ ಹೇಳ್ಬೇಕು? ನಾವು ಅಂತ ಹೇಳಿ ಮಾತಾಡ್ತಾ ಇದ್ದೇನೆ ನಾನು. ಶಿವಲಿಂಗೇಗೌಡರು ತಾವು ಈಗ ಶುರು ಮಾಡಬೇಕು, ದಯವಿಟ್ಟು ಕಾಲಮಿತಿ ಒಳಗೆ ಮುಗಿಸ್ಬೇಕು. ಶಿವಲಿಂಗೇಗೌಡರು ನೀವು ಹಿರಿಯ ಸದಸ್ಯರಿದ್ದೀರಿ, ಮತ್ತೆ ಹೇಳ್ತೀನಿ ನಾನು, ಕಾಲಮಿತಿ ಒಳಗೆ ಮುಗಿಸಿ. ನಾನು ಹೇಳ್ಬಿಡ್ತೀನಿ, ನಾನು ಮುಗಿಸ್ತಾ ಇದ್ದೇನೆ. ಕೊನೆಯದಾಗಿ ಅಂತ 4 ಸಲ ಹೇಳಿದ್ರೆ ಈಶ್ವರ್ ಖಂಡ್ರೆ ಅವರು ನೀವೆಲ್ಲ ಸದನದ ಕಲಾಪದ ಗೌರವ ಹೆಚ್ಚಬೇಕು. ಅವಶ್ಯಕತೆ ನಮ್ಗೆ ಗೌರವ ಕೊಡ್ತಾ ಇದ್ದೀನಿ, ಹೌದ್ರಿ. ಇಲ್ಲಿ 12 ಗಂಟೆಯಿಂದ ಶುರುವಾಗಿದೆ ಒಂದು ವಿಷಯದ ಚರ್ಚೆ. ಸಭಾಧ್ಯಕ್ಷರ ನಮ್ಗೆ 5 ನಿಮಿಷ ನೀವು ಆ ಭಾಗದವ್ರಿಗೆ ಸಮಯ 5 ನಿಮಿಷ ನಾನು ನಿಮಗೆ ಬಂದ್ ಮಾಡಿ ಅಂತ ನಿಮ್ದು ಎಷ್ಟು ನಿಮಿಷ ಆಗಿದೆ ಅಂತ ತಿಳಿಸ್ತೇನೆ. 25 ನಿಮಿಷ ಆಯ್ತು, ನೀವು ಮಾತಾಡ್ಲಿಕ್ಕೆ ಆಗೋದಿಲ್ಲ. 25 ನಿಮಿಷ ಆಯ್ತು ನೀವು ಮಾತಾಡೋದು. 25 ನಿಮಿಷ ಶಿವಲಿಂಗೇಗೌಡರು ನೀವು ಮಾತಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ನಿಮ್ಮಲ್ಲಿ ಒಂದು ವಿನಯಪೂರ್ವಕವಾದಂಥ ಪ್ರಾರ್ಥನೆ ಮಾಡ್ತಕ್ಕಂಥದ್ದೇನು ಅಂದರೆ, ನಾವು ಒಂದು ವಿರೋಧ ಪಕ್ಷದಾಗಿ ಈ ಕಡೆ ಕೂತಿದ್ದೀವಿ. ನಮ್ಮ ಸಂಖ್ಯೆ ಬಲ 34-33 ಕೀಳ್ದಿರ್ಬೋದು. ಆದರೆ ಅಧಿಕೃತ ವಿರೋಧ ಪಕ್ಷ ನಿಲುವಳಿ ಸೂಚನೆಯನ್ನು ತರ್ತಕ್ಕಂಥ ಪರಮಾಧಿಕಾರ ಇದೆ ಕಾನೂನಿ ಚೌಕಟ್ಟಿನಲ್ಲಿ, ಅವ್ರು ತರ್ತಾರೆ. ಅಧಿಕೃತ ವಿರೋಧ ಪಕ್ಷ ನಿಲುವಳಿ ಸೂಚನೆಯನ್ನು ತಂದಾಗ ಪ್ರತಿಯೊಬ್ಬ ಸದನದ ಸದಸ್ಯನಿಗೆ ಮಾತನಾಡ್ತಕ್ಕಂಥ ಹಕ್ಕಿದೆ. ಆವಾಗ ನೀವು ಯಾರಿಗೆ ಟೈಮ್ ಕೊಡ್ತೀರಿ ನಿಮ್ಮ ಪರಮಾಧಿಕಾರ, ನಾವು ಪ್ರಶ್ನೆ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಸದಸ್ಯರ ಸಂಖ್ಯೆಗೆ ಅನುಗುಣವಾಗಿ ಆ ಪಕ್ಷಕ್ಕೆ ಮಾನ್ಯತೆಯನ್ನು ಕೊಡ್ತಕ್ಕಂಥದ್ದು ಚರ್ಚೆ ಈಗ ಒಂದು ವೇಳೆ ಕುಮಾರಸ್ವಾಮಿ ಅವರು ಆ ಜಾಗದಲ್ಲಿ ಶಾಸಕಾಂಗ ಪಕ್ಷದ ನಾಯಕರಾಗಿ ಕೂತಿದ್ರು, ಅವರಿಗೆ ನೀವು ಅವಕಾಶ ಕೊಡ್ತಿರ್ಲಿಲ್ಲ. ತಾವು ಮಾತಾಡಿ, ನಮ್ಮ ತಕರಾರಿಲ್ಲ. ನಿಲುವಳಿ ಸೂಚನೆ ಅಲೋ ಮಾಡಿದ್ರೆ ಸಿಗ್ನೇಟರೀಸ್ ಮಾತ್ರ ಮಾತಾಡಬೇಕು. ಇಲ್ಲ, ನಿಲುವಳಿ ಸೂಚನೆ ಇಲ್ಲ. ನೀವು ನಾನು 15 ವರ್ಷದಿಂದ ನೋಡಿದ್ದೀನಿ, ಎಲ್ಲರೂ ಯಾರು ನೋಡಿ, ಯಾರೇ ನಿಲುವಳಿ ಸೂಚನೆ ತರಲಿ ಆ ವಿಚಾರನ ಪ್ರತಿಯೊಬ್ಬರು ಪಕ್ಷ ಭೇದವನ್ನ ಮರೆತು ಚರ್ಚೆ ಮಾಡಿರ್ತಕ್ಕಂಥ ಆಡಳಿತ ಪಕ್ಷ ವಿರೋಧ ಪಕ್ಷ ಇಬ್ರು ಚರ್ಚೆ ಮಾಡಿರ್ತಕ್ಕಂಥ ಈ ಸದನದಲ್ಲಿದೆ. ಒಂದೇ ಒಂದು ನಿಮಿಷ ಸಹಿಸ್ಕೊಳ್ಳಿ. ನಿಲುವಳಿ ಸೂಚನೆ ಕೊಟ್ರೆ ಕಾಲಿಂಗಟ್ಟೆ ಈಗ ನಮ್ಮ ತಗೊಳ್ಳೋದಿಲ್ವಲ್ಲ, ನಾವೇನ್ ಮಾಡೋದು? ಯಾರು ವಿರೋಧ ಪಕ್ಷದ ನಾಯಕರು ಕೊಡ್ತಾರ ಅವ್ರದ್ದು ಮಾತ್ರ ನಿಲುವಳಿ ಸೂಚನೆ ತಗೋತೀರಾ? ನಾವೇಂಗ್ ನಿಲುವಳಿ ಸೂಚನೆ ತರೋದು? ಈ ಸದನದಲ್ಲಿ ಹೆಂಗ್ ಚರ್ಚೆ ಮಾಡೋದು ಹೇಳಿ? ಈ ಸದನದಲ್ಲಿ ಒಂದು ಮಾರ್ಪಾಡ್ತಾನೆ, ನಾವ್ ಹೆಂಗ್ ಚರ್ಚೆ ಮಾಡೋದು? ಇನ್ನೊಂದು ವಿರೋಧ ಪಕ್ಷ
ನೀವೊಂದು ನೋಟಿಸ್ ಕೊಡಿ. ನಮ್ಮ ನೋಟಿಸ್ ನ ತಗೊಳೋದಿಲ್ಲ. ಅವ್ರು ಯಾರು ಅಧಿಕೃತ ವಿರೋಧ ಪಕ್ಷ ಇದೆ, ಮೊದಲು ಯಾರು ತಂದು ಕೊಡ್ತಾರೆ ಅವರು ಅಂತಾರೆ. ನೋಟಿಸ್ ಏನಾರ ಸ್ಪೀಕರ್ ಆಫ್ ಮೊದಲು ಅವ್ರು ತಂದು ಕೊಡ್ತಾರೆ. ಅವ್ರು ತಂದು ಕೊಟ್ರೆ ಅವ್ರದನ್ನ ನೀವು ಚರ್ಚೆ ತಗೋತೀರಾ, ನಮ್ಮದನ್ನ ಚರ್ಚೆ ತಗೊಳ್ಳೋದಿಲ್ಲ. ಈಗ ಮತ್ತೆ ಶಿವಲಿಂಗೇಗೌಡ್ರೆ, ಈಗ ಇದು ಒಂದೇ ನಿಮಿಷ ಇಬ್ಬರು ಕೂತ್ಕೊಂಡ್ರೆ ದಯವಿಟ್ಟು ಒಂದು ನಿಮಿಷ ಕೇಳಿ. ಈಗ ಯಾವುದೇ ವಿಷಯ ಆದರೂ ನಾನು ಹಿಂದಿನ ಅಧಿವೇಶನದಲ್ಲೂ ನಿಮ್ಮೆಲ್ಲರಿಗೂ ಹೇಳಿದ್ದೇನೆ, ಪ್ರತಿಯೊಬ್ಬ ಸದಸ್ಯರಿಗೂ ಮಾತನಾಡುವಂಥ ಶಕ್ತಿ, ಸಾಮರ್ಥ್ಯ, ಅರ್ಹತೆ, ಜ್ಞಾನ ಎಲ್ಲವೂ ಇದೆ. ಯಾವ ವಿಷಯ ಬರಲಿ ಸದನದಲ್ಲಿ, ಯಾಕೆಂದರೆ ನಾವೆಲ್ಲ ಸಾರ್ವಜನಿಕ ಕ್ಷೇತ್ರದಲ್ಲಿ ಇರೋರು, ನಮ್ಮ ಕ್ಷೇತ್ರದ ಜನ ನಮಗೆ ಆಯಾ ವಿಷಯಗಳನ್ನು ಹೇಳ್ತಿರ್ತಾರೆ. ಹಾಗಾಗಿ ನಮ್ಮ ಅನುಭವದ ಹಿನ್ನೆಲೆಯಲ್ಲಿ ಜನರ ಭಾವನೆಯನ್ನು ತಿಳಿಸ್ಬೇಕು ಅನ್ನುವಂಥದ್ದು ಪ್ರತಿಯೊಬ್ಬ ಸದಸ್ಯರಿಗೂ ಅದೆಲ್ಲವೂ ಇದೆ, ಶಕ್ತಿ, ಸಾಮರ್ಥ್ಯ ಎಲ್ಲವೂ ಇದೆ. ಆದರೆ ಕಷ್ಟ ಏನು ಅಂದರೆ ಎರಡು ವಿಷಯ. ಒಂದು, ನಮ್ಮ ನಿಯಮಾವಳಿಗಳಿದೆ ಇಲ್ಲಿ ನಾನು ಸದನದ ಸ್ಪೀಕರ್ ಆಗಿ ಕುಳಿತುಕೊಂಡು ಈ ನಿಯಮಾವಳಿಗಳ ಅಡಿಯಲ್ಲಿ ನಾನು ವಿಷಯಗಳನ್ನು ಚರ್ಚೆಗೆ ಅವಕಾಶಗಳನ್ನು ಮಾಡಿಕೊಡ್ಬೇಕಾಗತ್ತೆ, ಒಂದನೇದು. ಎರಡನೇದು, ನಾವು ಎಲ್ಲ ನಿಯಮಾವಳಿಗಳನ್ನು ಪಾಲಿಸ್ತಾ ಸಮಯ ಮಿತಿನೂ ಪ್ರತಿಯೊಂದಕ್ಕೂ ಹಾಕ್ಕೊಳ್ಳದೆ ಹೋದರೆ, ಇವತ್ತು ನೋಡ್ರಿ, ನಾನು ಇದು 12 ಗಂಟೆಗೆ ಚರ್ಚೆ ಶುರುವಾಗಿದೆ. ನಮಗೆ ಅವಕಾಶ ಇರೋದು 1 ಗಂಟೆಗೆ ಚರ್ಚೆ ಮುಗಿಸ್ಬೇಕು ಅಂತ, 1 ಗಂಟೆ. ಆದರೆ ಇದು 12 ಗಂಟೆಯಿಂದ ಈಗ 6 ಗಂಟೆಗೆ ಬರ್ತಾ ಇದೆ. ಉಳಿದಿದ್ದ ಬಿಸ್ನೆಸ್ ಇದೆಯಲ್ಲ ನಿಮ್ಮ ಎದುರುಗಡೆಗೆ ಇದೆ. ಈ ಗಮನ ಸೆಳೆಯೋ ಸೂಚನೆಗಳು 15 ಇದೆ. ಈಗ 15 ತೊಗೊಳ್ಬೇಕೋ ಬೇಡೋ? 15 ಜನ ಸದಸ್ಯರು ಕೊಟ್ಟಿರುವಂಥದ್ದು ಕಾಲಾವಕಾಶ ಕೊಡಬೇಕೋ ಬೇಡೋ? ಕೊಡಬೇಕು. ನಿನ್ನೆ ಅತಿವೃಷ್ಟಿ ಬಗ್ಗೆನ ಚರ್ಚೆ ಆಗಿದೆ, ಅದಕ್ಕೆ ಇವತ್ತು ಉತ್ತರ ಕೊಡಲಿಕ್ಕೆ ಸರ್ಕಾರದಲ್ಲಿ ಸಿದ್ಧರಿದ್ದಾರೆ. ಅದಕ್ಕೆ ಉತ್ತರ ಬೇಕೋ ಬೇಡೋ? ಈಗ ಬೆಂಬಲ ಬೆಲೆ ಕುರಿತಂತೆ ಉತ್ತರ ಕೊಡಲಿಕ್ಕೆ ಸಿದ್ಧರಿದ್ದಾರೆ ಸರ್ಕಾರ. ಈಗ ಏನು ಚರ್ಚೆ ಆಗಿದೆ 69ಅಲ್ಲಿ, ಅದಕ್ಕೆ ಉತ್ತರ ಕೊಡಬೇಕೋ ಬೇಡೋ? ಎಲ್ಲರಿಗೂ ಮಾತನಾಡಬೇಕು ಅಂತ ಇದ್ದೇ ಇದೆ. ಆದರೆ ಕಾಲಮಿತಿಯನ್ನ ನಿಯಂತ್ರಿಸೋದಕ್ಕೆ ಇಲ್ಲಿ ಸದನದಲ್ಲಿ ನಾನು ಸ್ಪೀಕರ್ ಆಗಿದ್ದೇನೆ. ಹಾಗಾಗಿ ಕಾಲಮಿತಿಯನ್ನ ಯಾವುದೋ ಒಂದು ಉದ್ದೇಶಕ್ಕೋಸ್ಕರ ಮಾತನಾಡಬೇಕು ಅನ್ನೋ ಅಭಿಪ್ರಾಯ ಎಲ್ಲರೂ ಸದುದ್ದೇಶನೇ ಇದೆ ರೀ, ಸದುದ್ದೇಶನೇ ಇದೆ. ಯಾರ್ದು ಟೈಮ್ ಫಿಕ್ಸ್ ಮಾಡಿ ಆಯ್ತು, ಅದ ಟೈಮ್ ಫಿಕ್ಸ್ ಮಾಡೋ ವಿಷಯಗಳು ಯಾವ್ದು ಇದೆ ಅಂತ ನಮ್ಮ ಹತ್ರ ಇದೆ ಪಟ್ಟಿ. ಈ ರೀತಿ ವಿಷಯಗಳಿಗೆ ಹಿಂಸೆ ಮಾಡಿ ತಗೊಂಡು ಸಂದಿವೆ ಈಗ ನೀವು ಆಯ್ತು, ಇದೆಲ್ಲ ಮಾನಸಿಕವಾಗಿ ಆಯ್ತು, ನೀವು ಮಾತನಾಡೋದಾದ್ರೆ ಮಾತನಾಡಿ. ಈಗ ನಾನು ಸರ್ಕಾರದ ಉತ್ತರ ಏನು, ಮಾನಸಿಕ ಹಿಂಸೆ ಪಡ್ಕೊಳ್ಳೋಕೆ ಬರಬಾರ್ದು. ಓಕೆ, ಸರ್ಕಾರದ ಉತ್ತರ. ಈಗ ಮಾನ್ಯ ಶಿವಲಿಂಗೇಗೌಡರು ಮಾತಾಡ್ತೀರಾ ಇಲ್ಲೋ? ಅಂದಾನಿಯವ್ರೆ, ಸಭೆ ಗೌರವ ಕೊಡೋದು ಫಸ್ಟ್ ಕಲ್ತ್ಕೊಳ್ಳಿ. ತಾವೊಂದ್ ನಿಲುವಳಿ ಕೊಟ್ಟಿದ್ರಿ, ಕರ್ದಾಗಿ ಸಭೆ ಒಳಗೆ ಇಲ್ದಂಗ್ ಹೋಗ್ತೀರಿ, ಅದಕ್ಕೇನ್ ಅಲ್ಲ, ಅದೇನೋ ಅನಿರೀಕ್ಷಿತವಾಗಿ ಪ್ರತಿಭಟನೆ ಹೋದ್ರು, ಆಯ್ತು ಅದು ಜಲ್ದಿ ಮುಗಿಯುತ್ತೆ ಬರುತ್ತೆ ಅಂತ ಹೇಳಿ ಗೊತ್ತಿರಲಿಲ್ಲ, ಹೋಗಿ ಇದಾಗಿದೆ ಜಲ್ದಿ. ಅದೇನೋ ಒಂದೇ ಒಂದು ಜೀವನ ಹಾಕಿ ಅದೊಂದು ಕೊಟ್ಟಲ್ಲಿ ಹೋದಾಗ ಅದು ಪ್ರತಿಭಟನೆ ಹೋದಾಗ ಆಯ್ತು ಬಿಡಿ. ಈಗ ಚರ್ಚೆಯಲ್ಲೇ ಹೋಯ್ತಲ್ಲ ಕಾಲ್ಗಟ್ಟೆ, ನಿಮ್ದೇ ಕೂಗಿದ್ದು ತಾವಿಲ್ಲ ಅಂತ ಸಿದ್ದರಾಮಯ್ಯನವ್ರಿಗೆ. ಆಯ್ತು, ಒಳ್ಳೇದಾಯ್ತು ಬಿಡಿ, ಕರೆದಿರೋದು ಒಳ್ಳೇದಾಯ್ತು, ಚರ್ಚೆ ಮಾಡಿದ್ದು ಒಳ್ಳೇದಾಯ್ತು. 69 ಕರೆದಿದ್ದು ನಾವು ಚರ್ಚೆ ಮಾಡಕ್ ಕೊಡಿ ಅಂತ ಕರಿತಾ ಇರೋದು, ಕೇಳ್ತಾ ಇರೋದು ಯಾವ್ದು ರೈತರ ಬಗ್ಗೆ ವಿಚಾರವಾಗಿ ನಮ್ಗೇನ್ ಸಮಸ್ಯೆ ಅಂದ್ರೆ ಸಮಯ ನಿಗದಿ ಮಾಡಿ ಅಂತ ಅನ್ನದಾನೆ. ಶಿವಲಿಂಗೇಗೌಡರು, ನನಗೇನ್ ಸಮಸ್ಯೆ ಅಂದ್ರೆ JDS ವಿಷಯದಲ್ಲಿ ಯಾರ ಜೊತೆಗೆ ಮಾತನಾಡ್ಬೇಕು ಅನ್ನೋದೇ ಗೊತ್ತಾಗೋದಿಲ್ಲ ನನಗೆ. ಆಯ್ತು ಸನ್ಮಾನ್ಯ ಅಧ್ಯಕ್ಷರೇ, ಯಾಕೆಂದ್ರೆ ನಿಮಗೆ ಯಾರ ಜೊತೆಗೆ ಮಾತಾಡಿದ್ರೆ ಅದು ನಿಮ್ಮ ಪಕ್ಷದ ಆಂತರಿಕ ವ್ಯವಸ್ಥೆಗೆ ಸರಿ ಹೋಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ಈಗ ಸನ್ಮಾನ್ಯ ಅಧ್ಯಕ್ಷರೇ, ನಾನು ಎಲ್ಲ ವಿಚಾರನ ವಿರೋಧ ಪಕ್ಷದ ನಾಯಕರು ಕೃಷ್ಣ ಬೈರೇಗೌಡರು ಬಹಳ ವಿಷಾದವಾಗಿ ಅಂಕಿ ಅಂಶಗಳ ಪ್ರಕಾರ ಹೇಳಿದ್ದಾರೆ. ನಾನು ಪುನಃ ಆ ಅಂಕಿ ಅಂಶ ಎಲ್ಲನೂ ನಾವು ತಗೊಬಂದ್ರು ಹೇಳಕ್ ಹೋಗಲ್ಲ. ನಾನು ಗಮನ ಸೆಳೆಯತಕ್ಕಂಥದ್ದು ಸರ್ಕಾರನ ಇಷ್ಟೇ, ಏನು MSP ರೇಟ್ ಇದೆ, ದರ ಇದೆ, ಅದರ ನಿಗದಿಯಿಂದ ರೈತನಿಗೆ ನಿಜವಾಗ್ಲೂ ಒಳ್ಳೇದಾಗತ್ತೆ ಅಂತ ಅನ್ನೋದಕ್ಕೆ ಒಂದು ಉದಾಹರಣೆ. 8,500 ರೂಪಾಯಿಗೆ ಕೊಬ್ಬರಿ ಹೋಗಿತ್ತು. ಇದೇ ಮಾಧುಸ್ವಾಮಿ ಅವ್ರ ಹತ್ರ ಎಲ್ಲರ ಹತ್ರನೂ ಬಂದು ಏನಾದರೂ ಮಾಡಿ 1,000 ರೂಪಾಯಿನಾದರೂ ನೀವು ಬೆಂಬಲ ಬೆಲೆ ಕೊಡಿ ಅಂತಕ್ಕಂಥದ್ದನ್ನ ರಾಜ್ಯ ಸರ್ಕಾರದ ವತಿಯಿಂದ ಕೊಡಿ ಅಂತ ಕೇಳಿದಾಗ 1,000 ರೂಪಾಯಿನ ಕೊಟ್ಟರು. ಇನ್ನೂ ದುಡ್ಡು ಬಿಡುಗಡೆ ಆಗಿಲ್ಲ. ಅದು ಮಾಧುಸ್ವಾಮಿ ಅವರು ಹೇಳಿ ದುಡ್ಡು ಬಿಡುಗಡೆ ಮಾಡಿಸ್ಬೇಕು ಅಂತೇಳಿ ನಾನು ಮನವಿ ಮಾಡ್ತೀನಿ. ಆವಾಗ ಏನಾಯಿತು, ಈ ಮಿನಿಮಮ್ MSP ದರದಿಂದ ಏನಾಯಿತು ಅಂದರೆ 11,000 ನಾವು
ಕೇಂದ್ರ ಸರ್ಕಾರ 10,300 ರೂಪಾಯಿ ಫಿಕ್ಸ್ ಮಾಡ್ತು, ರಾಜ್ಯ ಸರ್ಕಾರ 1,000 ರೂಪಾಯಿ ಕೊಡ್ತು, 11,300 ಹೋಯ್ತು. ಇವತ್ತು 15,000 ರೂಪಾಯಿಗೆ ಆ ದರ ಹೋಗ್ಲಿಕ್ಕೆ ಕಾರಣ ಆಯಿತು. ಅದರಲ್ಲಿ ಬೇಡಿಕೆಗೆ ಅನುಗುಣವಾಗಿರ್ತಕ್ಕಂಥ ಪ್ರಾಡಕ್ಟ್ಸ್, ಅದು ಏನು ಬೇಡಿಕೆ ಇರುತ್ತೆ ಆ ಬೇಡಿಕೆಗೆ ಅನುಗುಣವಾಗಿರ್ತಕ್ಕಂಥ ಪ್ರಾಡಕ್ಟ್ಸು ಕೊಬ್ಬರಿ ಆಗಿರೋದ್ರಿಂದ ಆ ಕೊಬ್ಬರಿನ ಅಲ್ಲಿ ಏನು ಕೂತ್ಕೊಂಡು ಬೇಡಿಕೆ ಬರುತ್ತೆ ಆ ಬೇಡಿಕೆಗೆ ಅನುಗುಣವಾಗಿ ದರ ಹೆಚ್ಚಿಗೆ ಆಗುತ್ತೆ. ಆದರೆ ಇಲ್ಲಿ ಕೆಲವೊಂದು ರೈತರ ಆರ್ಥಿಕ ಹಿತದೃಷ್ಟಿಯಿಂದ ಮತ್ತು ಹವಾಮಾನ ಪರಿಸ್ಥಿತಿ ಒಳಗಡೆ ಅವರ ಪರಿಸ್ಥಿತಿಗೆ ವೈಮಾನಿಕವಾದಂಥ ಹವಾಮಾನ ಪರಿಸ್ಥಿತಿಗೆ ಅನುಗುಣವಾಗಿ ಕೆಲವು ಪ್ರಾಡಕ್ಟ್ಸನ್ನು ಬೆಳೀತಾರೆ. ಉದಾಹರಣೆಗೆ ಮೆಕ್ಕೆಜೋಳ, ರಾಗಿ. ನಮ್ಮಲ್ಲಿ ಇನ್ಯಾವ ಬೆಳೆದ್ರೂ ಆಗಲ್ಲ. ಯಾಕೆ ಅಂದರೆ ನಮ್ಮ ಮಳೆಯ ಪ್ರಮಾಣ ಬಹಳ ಕಡಿಮೆ. ಮಳೆಯ ಪ್ರಮಾಣ ಕಡಿಮೆ ಆದದ್ರಿಂದ ನಮ್ಮ ಮಳೆಗೆ ಅನುಗುಣವಾದಂಥ ಬೆಳೆಯನ್ನು ನಾವು ಪಾಲಿಸ್ಕೊಂಡು ಬಂದ್ಬಿಟ್ಟಿದ್ದೀವಿ. ಅದಕ್ಕೋಸ್ಕರ ಆಮೇಲೆ ಮತ್ತೊಂದು ಖರ್ಚಿನ ವೆಚ್ಚ, ಇದು ಬಹಳ ಮುಖ್ಯ. ಇವತ್ತು ಏನು ಖರ್ಚು ಬೀಳುತ್ತೆ, 1 ಕ್ವಿಂಟಾಲ್ ರಾಗಿ ಬೆಳಿಲಿಕ್ಕೆ ಏನು ಖರ್ಚು ಬರುತ್ತೆ, 1 ಕ್ವಿಂಟಾಲ್ ಭತ್ತ ಏನು ಇದನ್ನು ಬೆಳಿಲಿಕ್ಕೆ ಮೆಕ್ಕೆಜೋಳ ಬೆಳಿಲಿಕ್ಕೆ ಏನು ಖರ್ಚು ಬರುತ್ತೆ, ನನಗೇನು ಲಾಭ ಉಳಿಯುತ್ತೆ, ಇದನ್ನು ರೈತ ಲೆಕ್ಕ ಹಾಕತಾನೆ. ಲೆಕ್ಕ ಹಾಕೊಂಡು ಈ ಮೆಕ್ಕೆಜೋಳ ಮತ್ತು ರಾಗಿಯನ್ನು ನಮ್ಮ ಭಾಗದಲ್ಲಿ ಅತಿ ಹೆಚ್ಚಿಗೆ ಬೆಳೆಯತಕ್ಕಂಥ ಪದ್ಧತಿಯನ್ನು ನಾವು ಇಟ್ಕೊಂಡಿದ್ದೇವೆ. ಈಗ ನೀವು ಕೇಂದ್ರ ಸರ್ಕಾರ ರಾಗಿಗೆ ಬೆಂಬಲ ಬೆಲೆಯನ್ನು ಕೊಟ್ಟಿದೆ. ಆದರೆ ಆ ರಾಗಿಯನ್ನು ರೈತ ಈ ಸಾರಿ, ನಾವು ಪ್ರತಿ ಸಾರಿ ಒತ್ತಾಯ ಮಾಡ್ತಾ ಇರಲಿಲ್ಲ, ಈ ಸಾರಿ ನಮ್ಮ ಬರದ ನಾಡಿನಲ್ಲಿ ಅದೇನೋ ಭಗವಂತ ಕಣ್ಬಿಟ್ಟು ಭಾಳ ಚೆನ್ನಾಗಿ ಮಳೆ ಆಗಿದೆ. ಮಳೆ ಆಗಿ ರಾಗಿನ ಅತಿ ಹೆಚ್ಚುವಾಗಿ ನಾವು ಬೆಳೆದು ಬಿಟ್ಟಿದ್ದೀವಿ, ಮೆಕ್ಕೆಜೋಳನೂ ಬೆಳೆದು ಬಿಟ್ಟಿದ್ದೀವಿ. ಇವೆರಡು ಪ್ರಾಡಕ್ಟ್ಸನ್ನು ನಾವು ಬಹಳ ಪ್ರಮಾಣದಲ್ಲಿ ಬೆಳೆದಿದ್ದೀವಿ. ಇವತ್ತು ಮೆಕ್ಕೆಜೋಳ 42 ಲಕ್ಷ ಮೆಟ್ರಿಕ್ ಟನ್. ಈ 42 ಲಕ್ಷ ಮೆಟ್ರಿಕ್ ಟನ್ನನ್ನು ನಮ್ಮ ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟರು. 1.5 ಲಕ್ಷ ಮೆಟ್ರಿಕ್ ಟನ್ ತಗೋಣ ಕೇಳಿದ್ದೀನಿ KMFಗೆ ಅಂತ. ಅದೇ 1 ಲಕ್ಷ ಮೆಟ್ರಿಕ್ ಟನ್ನ ಇನ್ನು 40 ಲಕ್ಷ ಎಲ್ಲಿ ಕಳಿಸ್ತೀರಿ? ಇದು ವಿದೇಶದ ಪ್ರಾಡಕ್ಟ್ಸ್ ಅಲ್ಲ, ಯಾವುದೇ ಕೈಗಾರಿಕೆ ಕಚ್ಚಾ ಸಾಮಗ್ರಿ ಅಲ್ಲ ಇದು. ಇದನ್ನ ಏನಿದ್ರು ಲೋಕಲ್ ಆಗಿ ಕೋಳಿ ಫಾರ್ಮ್ ಫೀಡ್ಸ್ಗ, ಈ ಪಶುಸಂಗೋಪನಾ ಫೀಡ್ಸ್ಗ ಮತ್ತು ಇನ್ನು ಇತರೆ ಇಲ್ಲೇನೆ ಕರಗಿಸ್ಬೇಕು. ಈ ಕರಗಿಸೋಂಥ ಈ ಪದಾರ್ಥವನ್ನ ರೈತ ಬೆಳೆದು ಬಿಟ್ಟಿದ್ದಾನೆ, ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾನೆ. ಅದನ್ನು ಬೆಳಿಬೇಕಾದ್ರೂ ಏನು ಕಡಿಮೆ ಖರ್ಚಾಗಿಲ್ಲ, ಅದನ್ನು ಬೆಳಿಬೇಕಾದ್ರೂ ಆ ಲೆಕ್ಕಾಚಾರ ಹಾಕಿ ಬೆಳೆದಿದ್ದಾನೆ. ಬೆಳೆದಿರ್ತಕ್ಕಂಥ ಸಂದರ್ಭದಲ್ಲಿ ಆ ಫೀಡ್ಸ್ ಆ ಮೆಕ್ಕೆಜೋಳವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು, ಕೇಂದ್ರ ಕೇಳಿದರೆ ನಮಗೆ ಅದಕ್ಕೆ MSP ಬೆಲೆನ ಫಿಕ್ಸ್ ಮಾಡೋಕ್ಕೆ ನಮ್ಮ ಹತ್ರ ಸಾಧ್ಯ ಇಲ್ಲ ಅಂತೇಳಿ ಕೈ ಚೆಲ್ಕೊಂಡೇ ಬಂದಿದೆ. ರಾಜ್ಯ ಸರ್ಕಾರ ಕೂಡ ಕೈ ಚೆಲ್ಕೊಂಡೇ ಬಂದಿದೆ. ಕಳೆದ ಸಾರಿ ಏನೋ ಕಡಿಮೆ ಪ್ರಮಾಣದಲ್ಲಿ ಉತ್ಪತ್ತಿ ಆಗಿತ್ತು, ಅದರಿಂದ ಎಲ್ಲೆಲ್ಗೋ ನ್ಯಾರ ಆಯಿತು, ಒಂಥರ ಏನೋ ಒಂದು ರೇಟ್ ಸಿಕ್ತು. ನೀವು 1,865 ರೂಪಾಯಿ ರೇಟನ್ನ ಕೇಂದ್ರ ಸರ್ಕಾರ ನಾವು MSPಯನ್ನು ನಿಗದಿ ಮಾಡಿದೀವಿ ಅಂತ ಹೇಳಿದ್ಮೇಲೆ ಅಷ್ಟು ಸಿಗುತ್ತೆ ಅನ್ನೋ ಗ್ಯಾರಂಟಿ ಮೇಲೆ ರೈತ ಇವತ್ತು ಬೆಳೆ ಬೆಳೆದಿದ್ದಾನೆ. ಸುಮ್ಮನೆ ಬೆಳೆದಲ್ಲ, ಬೆಳೆದಿದ್ದಾನೆ. ನೀವು ಅನೌನ್ಸ್ ಮಾಡಿದ್ಮೇಲೆ ಯಾವ ಪ್ರಮಾಣದಲ್ಲಿ ತಗತ್ತೀರಿ ಬಿಡ್ತೀರಿ ಅದು ಪ್ರಶ್ನೆ ಅಲ್ಲ. ನೀವು ಮಾರ್ಕೆಟಿಗೆ ಬರಬೇಕಲ್ಲ, ನೀವು ಖರೀದಿ ಮಾಡಬೇಕಲ್ಲ. ನೀವು ಖರೀದಿ ಮಾಡದೇ ಇದ್ರೆ ಆ ಮೆಕ್ಕೆಜೋಳ ಬೆಳೆದಂಥ ರೈತನ ಗತಿ ಏನು? ಇದಕ್ಕೆ ರೈತ ಏನು ಮಾಡಬೇಕು? ಸರ್ಕಾರ ಧಾವಿಸ್ಬೇಕು. ರೈತ ಯಾವತ್ತು ಸಂಕಷ್ಟದಲ್ಲಿ ಸಿಗ್ತಾನೆ ಅಂತ ಸಂದರ್ಭದಲ್ಲ ರೈತನ ನೆರವಿಗೆ ಬಂದು ಆ ರೈತನ ನೆರವಿಗೆ ಆ ಮೆಕ್ಕೆಜೋಳವನ್ನು ಖರೀದಿ ಮಾಡಿ ತಗೊಂಡು ನೀವು ಸಮುದ್ರಕ್ಕೆ ಸುರಿದು ಬಲ್ಲಿ, ನಮಗೆ ಗೊತ್ತಿಲ್ಲ. ಸಹಾಯಧನ ಕೊಡಿ. ಈ ಕೊಬ್ಬರಿ ಕೊಟ್ಟರೆ 1,000, ಹಂಗೆ ಅದು ಎಷ್ಟು ಡಿಕ್ಲೇರ್ ಮಾಡ್ತಿರೋ, ನಿಮ್ಮ ರಾಜ್ಯ ಸರ್ಕಾರದ ಸಹಾಯ ಕೊಡ್ತಿರೋ, ಕೇಂದ್ರ ಸರ್ಕಾರದ ಕೊಡ್ತಿರೋ, ನಮ್ಗೆ ಅದು ಗೊತ್ತಿಲ್ಲ. ಒಟ್ಟಿನಲ್ಲಿ 1,865 ರೂಪಾಯಿನ ನೀವೇನು MSP ಫಿಕ್ಸ್ ಮಾಡಿದಿರಿ, ಅದನ್ನು ದಯಮಾಡಿ ಮಾನ್ಯ ಮಾಧುಸ್ವಾಮಿ ಅವರಲ್ಲಿ, ಸಚಿವರಲ್ಲಿ, ಕಾನೂನು ಸಚಿವರಲ್ಲಿ ಫ್ರಂಟ್ ಪೇಜಲ್ಲಿ ಫ್ರಂಟ್ ಲೈನಲ್ಲಿ ನೀವು ಒಬ್ಬರೇ ಇದ್ದೀರಾ, ನಿಮ್ಮೊಬ್ಬರಿಗೆ ನಾವು ಹೇಳ್ತಾ ಇದ್ದೀವಿ. ಅದರಿಂದ ದಯವಿಟ್ಟು ಅಲ್ಲ, ಯಾಕೆಂದರೆ ಜವಾಬ್ದಾರಿ ನೀವು ಹೊರಬೇಕಾಗತ್ತೆ. ಫ್ರಂಟ್ ಲೈನಲ್ಲಿ ನೀವು ಒಬ್ಬರೇ ಕೂತೋರು.
ನಮ್ಮ ಕೃಷಿ ಸಚಿವರನ್ನ ಬೇಕಾದ್ರೆ ಒಂದು ಸ್ವಲ್ಪ ಸಪೋರ್ಟಿಂಗ್ ತಗೊಳ್ಳೋಣ. ಆದ್ರಿಂದ ನೀವು ದಯಮಾಡಿ ಏನಾದರೂ ಮಾಡಿ, ನಮಗೆ ಗೊತ್ತಿಲ್ಲ, ನೀವು ಬೆಳೆದಿದ್ದೀರಿ ಚಿಕ್ಕಲಾಕ್ರಳ್ಳಿ ತಾಲೂಕಲ್ಲಿ, ನನಗೆ ಗೊತ್ತಿದೆ ನೀವು ರಾಗಿ ಹೆಚ್ಚಿಗೆ ಬೆಳೆದಿದ್ದೀರಿ. ನಾವು ಮೆಕ್ಕೆಜೋಳ ಒಂದು ಸ್ವಲ್ಪ ಕಡಿಮೆ ದರದಲ್ಲಿ ಕಡಿಮೆ ಖರ್ಚಿನ ವೆಚ್ಚದಲ್ಲಿ ಬೆಳೀತಕ್ಕಂಥ ಬೆಳೆ, ಭಾಳ ಸುಲಭವಾಗಿ ಒಂದಾದ ಮಳೆ ಕಡಿಮೆ ಆದ್ರೂ ಬಂದುಬಿಡುತ್ತೆ ಅಂತಕ್ಕನ್ನ ಒಂದು ಆಶಾಭಾವನೆಯಿಂದ ನಾವು ಈ ಸಾರಿ ರಾಗಿಯನ್ನು ಕಡಿಮೆ ಮಾಡಿ, ಸ್ವಲ್ಪ ರಾಗಿಗೆ ಖರ್ಚು ಜಾಸ್ತಿ ಬರುತ್ತೆ. ಯಾಕೆಂದರೆ ಬಿತ್ತೋದು, ಮತ್ತು ಅದಕ್ಕೆ ಗೊಬ್ಬರ ಹಾಕೋದು, ಅದನ್ನು ಕುಯ್ಯೋದು, ಕಳೆ ಕೀಳೋದು, ಅರ್ತೆ ಹೊಡೆಯೋದು, ಈಗ ಯಾವ ಮಟ್ಟಕ್ಕೆ ಬಂದಾರೆ ನಮ್ಮ ರೈತರು ಅಂದರೆ, ಅರ್ತೆ ಹೊಡೆಯೋಕ್ಕೆ ಇವರು ಎತ್ತು ನೊಗ ಇಲ್ದಲೇ ಮೋಟ್ರ್ ಸೈಕಲ್ಗೆ ಹಿಂದ್ಗಡೆ ಕುಂಟೆ ಹೊಡ್ಕೊಂಡು ಹೊಡೆಯಕ್ಕೆ, ಹಿಂದ್ಗಡಿಕೆ ಕುಂಟಿಗೆ ಹಿಂದ್ಗಡಿಕೆ ಇದು ಕಟ್ತಾವ್ರೆ, ಮೋಟ್ರ್ ಸೈಕಲ್ಗೆ ಹಿಂದ್ಗಡೆ ಕುಂಟೆ ಕಟ್ತಾವ್ರೆ, ಕುಂಟೆ ಕಟ್ಕೊಂಡು ಅರ್ಥ ಹೊಡಿತಾವ್ರೆ. ಆ ಲೆವೆಲ್ಲಿ ಬಂದೋಗ್ಬಿಟ್ಟಿದೆ ವೈಜ್ಞಾನಿಕತೆ. ಆ ಬಂದಿರೋದ್ರಿಂದ ವೆಚ್ಚ, ಆರ್ಥಿಕ ವೆಚ್ಚ, ಉತ್ಪತ್ತಿ ಮಾಡ್ತಕ್ಕಂಥ ವೆಚ್ಚ ಜಾಸ್ತಿ ಆಗ್ತಾ ಇದೆ. ಜಾಸ್ತಿ ಆಗಿರೋದ್ರಿಂದ ಅಟ್ಲೀಸ್ಟ್ ಒಂದು 500 ರೂಪಾಯಿ ಎಲ್ಲ ಖರ್ಚು ಕಳೆದು ಒಂದು 500 ರೂಪಾಯಿ ಒಂದು ಕ್ವಿಂಟಾಲ್ಗೆ ಉಳಿದ್ರೂ ಅವನು ನಿಜವಾಗ್ಲೂ ರೈತ ಪಾವನ ಆಗ್ತಾನೆ. ಆ ದೃಷ್ಟಿಯಿಂದ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇರೋದು ಸರ್ಕಾರನ, ಈಗೇನು ಈ ರಾಗಿನ ಎಷ್ಟು ಬೆಳೆದಿದ್ದಾನೆ, ಎಷ್ಟು ಅದು ಬಹಳ ಇಂಟರ್ನ್ಯಾಷನಲ್ ಬೆಳೆ ಅಲ್ಲ, ಅದು ಈ ಶುಗರ್ ಕಾಯಿಲೆ ಇಲ್ಲದೆ ಇದ್ದಿದ್ರೆ ಬಹುಶಃ ಅದನ್ನು ಕೇಳರೇ ಇರ್ತಿರ್ಲ್ವೋ ಇಲ್ವೋ ಏನೋ, ನಾವೇ ಏನೋ ಅಭ್ಯಾಸ ಇರೋರು ಊಟ ಮಾಡ್ತಿದ್ವೇನೋ. ಈ ಶುಗರ್ ಕಾಯಿಲೆ ಬಂದು ಅದಕ್ಕೇನೋ ಒಂಚೂರು ಬೇಡಿಕೆ ಜಾಸ್ತಿ ಆಗಿದೆ, ಅದ್ರ ಪ್ರಾಡಕ್ಟ್ಸು ತಯಾರು ಮಾಡಿ ಆ ಶುಗರ್ಗೋಸ್ಕರ ಈ ರಾಗಿ ಪ್ರಾಡಕ್ಟ್ಸನ್ನು ತಯಾರು ಮಾಡಿ ಅಲ್ಲೆಲ್ಲೇ ಎಲ್ಲ ರೈತರು ಎಲ್ಲೋದ್ರೂ ರಾಗಿ ಮುದ್ದೆ ಕೇಳ್ತಾವ್ರೆ. ಅದರಿಂದ ಸ್ವಲ್ಪ ಅದಕ್ಕೆ ಬೆಲೆ ಬಂದಿದೆ, ಅದಕ್ಕೆ ಬೆಲೆ ಸಿಕ್ಕಿದೆ, ಅದಕ್ಕೆ ಬೇಡಿಕೆ ಜಾಸ್ತಿ ಆಗಿದೆ ಅಂತಕ್ಕಂಥದ್ದು. ಅಲ್ಲ, ಶ್ರೀನಿವಾಸ್ ಗೌಡ್ರದ್ದು ರಾಗಿ ಎಲ್ಲರೂ ಶುಗರ್ ಇರೋರೆಲ್ಲ ಅದನ್ನ ಮಾಡ್ಬೇಕಲ್ಲ. ಅದರಿಂದ ದೇವೇಗೌಡರು ಪ್ರಧಾನಮಂತ್ರಿ ಆದ್ಮೇಲೆ ಒಂಚೂರು ಅಲ್ಲಿ ಹೋಗಿ ಪರ್ಚೇಸಿದ್ರು ಡೆಲ್ಲಿಲಿ, ಆವಾಗ ಸ್ವಲ್ಪ ಇದಕ್ಕೆ ಮುದ್ದಿ ಸ್ವಲ್ಪ ಬೆಲೆ ಬಂದಿದೆ, ಅದರಿಂದ ರಾಗಿಗೆ ಸ್ವಲ್ಪ ಬೆಲೆ ಬಂದಿದೆ. ಆದ್ದರಿಂದ ಇದನ್ನ ದಯವಿಟ್ಟು ಈ ರಾಗಿ ಮತ್ತು ಮೆಕ್ಕೆಜೋಳ, ನಾವು ಆ ಭಾಗದಿಂದ ನಾವು ಇನ್ನು ಭತ್ತ, ನಮ್ಗೆ ಯಾಕೆ ಭತ್ತದ ಸುದ್ದಿ, ನಮ್ಗೊಂದು ಹನಿ ಕೆರವಳು ನೀರಿಲ್ಲ, ಒಂದು ಇದಿಲ್ಲ, ನಾವು ಭತ್ತ ಬೆಳೆಯಲ್ಲ, ನಾವು ಭತ್ತ ಇನ್ನೇನೋ 7 kg ಫ್ರೀ ಸರ್ಕಾರದಿಂದ ಕೊಡೋ ನೀವು ನಾವು ನೋಡಿ ನಮ್ಮದು ನಾವು ಸ್ಟಿಕಾನ್ ನಮ್ದು ಏನಿದ್ದು ನಾವು ಬೆಳೆ ನಾವು ರಾಜ್ಯ ಎಲ್ಲನೂ ಮಾಡೋದು ವಿರೋಧ ಪಕ್ಷ ನಾಯಕರಿಗೆ ಬಿಟ್ಟದ್ದು. ಅವ್ರು ರಾಜ್ಯ ಎಲ್ಲನೂ ಮಾತಾಡ್ತಾರೆ, ರಾಜ್ಯ ಎಲ್ಲನೂ ಕೇಳ್ತಾರೆ. ನಮ್ಗೆ ಯಾಕ್ರಿ ನಮ್ಮದು ನಮ್ಮ ರೈತ ಬೆಳೆಯತಕ್ಕಂಥ 2 ಬೆಳೆ ಇವತ್ತು ನಮಗೆ ಮೆಕ್ಕೆಜೋಳ, ರಾಗಿ, ಈ 2 ಪದಾರ್ಥಗಳು ಏನಾದರೂ ಮಾಡಿ ನೀವು ಹೈಯೆಸ್ಟ್ ಪ್ರೈಸನ್ನು ಕೊಡಬೇಕು ಅಂತಕ್ಕಂಥದ್ದು ನನ್ನ ಒಂದು ಇದು ಅಂತ ಹೇಳಿ ಸಿದ್ದರಾಮಣ್ಣವರು ಒಂದು ಉತ್ತರ ಕೊಡಬೇಕಾದ್ರೆ ಹೇಳಿದರು. ಏನು ಅಲ್ಲ, ಅವರು ಇದನ್ನು ಭಾಷಣ ಮಾಡಬೇಕಾದ್ರೆ ಪ್ರತಿ ತಿಂಗಳು ರಾಗಿ ಮತ್ತೊಂದು ಪದಾರ್ಥಗಳು ಮಾರ್ಕೆಟಿಗೆ ಬರುತ್ತೆ ಅಂತ. ಯಾವುದದು ಬರೋದು ಅಂತ ಅಂದರೆ, ನೀವೇನು ಇಷ್ಟೇ ಕ್ವಿಂಟಾಲ್ ತಗೋತೀವಿ ಅಂತ ಹೇಳ್ತಿರಲ್ಲ, ರೈತ ಇಷ್ಟು ಕ್ವಿಂಟಾಲ್ ಮಾರಿಬಿಡ್ತಾನೆ, ಇನ್ನು ಉಳಿದದ್ದನ್ನ ಅಲ್ಲಿ ಇಟ್ಟಿರ್ತಾನೆ, ನೀವು ತಗೊಳೋದಿಲ್ವಲ್ಲ ಅಂತ ಹೇಳಿ ಇಟ್ಟಿರ್ತಾನೆ. ಹಂಗೂ ಯಾರದ ಹೆಸರು ಸ್ವಲ್ಪ ಬಿಟ್ಟು ಮಾರಿರ್ತಾನೆ, ಆದರೂ ಉಳ್ಕೊಂಡಿರ್ತವೆ. ಆ ಉಳ್ಕೊಂಡಾಗ ಅವನು ದರ್ದು ಅವನ ಮನೆ ಖರ್ಚಿಗೆ ಮತ್ತೊಂದಕ್ಕೆ ಅವನು ಸಂತಿಗೆ ಹಾಕೊಂಡು ಬರಲೇಬೇಕು, ಮಾರ್ಕೆಟಿಗೆ ತರಲೇಬೇಕು. ಆವಾಗ ಕಡಿಮೆ ರೇಟ್ಗೆ 3,350 ರೂಪಾಯಿ ಕೊಟ್ಟಂಥದ್ದನ್ನು ಕೇವಲ 2,500 ರೂಪಾಯಿ 2,300 ರೂಪಾಯಿ ಮಾರ್ತಾ ಇರ್ತಕ್ಕಂಥ ನಿದರ್ಶನನ ನಾವು ಕೊಡಿದ್ವಿ. ರೈತರು ಯಾವ ಊರಿಗೆ ಹೋಗ್ಲಿ ಎಲ್ಲಿಗೋಗ್ಲಿ ಏನು ಕೇಳ್ತಾರೆ, ಯಾವತ್ತು ಖರೀದಿ ಕೇಂದ್ರ ಓಪನ್ ಆಗುತ್ತೆ, ಯಾವತ್ತು ಮಾಡ್ತೀರಿ? ಪಾಪ ಅವ್ರಿಗೆ ಇವೆಲ್ಲ ಕಾನೂನು ಗೊತ್ತಿಲ್ಲ, ಯಾವತ್ತು ಖರೀದಿ ಕೇಂದ್ರ ಮಾಡ್ತೀರಿ? ಯಾಕೆಂದರೆ ನನ್ನ ಹತ್ರ ಇನ್ನೂ 50 ಕ್ವಿಂಟಲ್ ಹಂಗೆ ಇಟ್ಕೊಂಡ್ಬಿಟ್ಟಿದ್ದೀನಿ, ಅವನು ಮತ್ತೆ ವಾಪಸ್ ಬಿಡಬೇಕು ಮಾರ್ಕೆಟ್ಗೆ, ಇದಕ್ಕೆ ಖರೀದಿ ಕೇಂದ್ರಕ್ಕೆ. ಯಾವತ್ತು ಖರೀದಿ ಕೇಂದ್ರ ಓಪನ್ ಮಾಡ್ತೀರಿ? ಅವನ ಆಸೆ, ಅವನ ಭಾವನೆ ಏನಿದೆ ನಾವು ಅರ್ಥ ಮಾಡ್ಕೋಬೇಕು. ಅವನು ಹೆಂಗೆ ಜಾತಕ ಪಕ್ಷಿ ಅಂತ ಕಾಯ್ತಾ ಕೂತಿರ್ತಾನೆ 50 ಕ್ವಿಂಟಾಲ್ ಇಟ್ಕೊಂಡು. ಆಮೇಲೆ ಇದರಿಂದ ಆಗ್ತಕ್ಕಂಥ ಲಾಭ ಮತ್ತೆ ರವಾನಾದಾರರಿಗೆ, ಮತ್ತೆ ದುಡ್ಡು ಬಂಡವಾಳಸ್ಥರು ಕೊಂಡು ತಗೊಂಡೋಗಿ ಸ್ಟಾಕ್ ಹೊಡಿತಾರೆ. ಸ್ಟಾಕ್ ಹೊಡೆದ್ಬಿಟ್ಟು ಕೇರ್ಸಿಟಿ ಕ್ರಿಯೇಟ್ ಮಾಡ್ತಾರೆ. ಆಮೇಲೆ ರೇಟ್ ಬರೋದು ಅದೊಂದು ಕಡೆ, ಈ ಕೊಪ್ಪರಿ ಬಂತಲ್ಲ ಹಂಗೆ ಅದೊಂದು ಕಡೆ. ಈ ರಾಗಿ ಮತ್ತು ಮೆಕ್ಕೆಜೋಳಕ್ಕೆ ಯಾವುದೇ ಕಾರಣದಿಂದ ಬಂಡವಾಳಸ್ಥರು ಬಂಡವಾಳ ಹಾಕಲ್ಲ, ಹಂಗೆ ತಗೊಂಡೋಗಿಂದ್ರು ಮೆಕ್ಕೆಜೋಳ ಖರೀದಿ ಮಾಡಲ್ಲ, ರಾಗಿನ ಸ್ಟಾಕ್ ಇಡಲ್ಲ. ಅದರಿಂದ ಇವೆರಡು ರೈತನ ಉತ್ಪತ್ತಿ. ರೈತ ನಿಜವಾಗ್ಲೂ ಎಷ್ಟು ಸಂಕಷ್ಟದಲ್ಲಿದ್ದಾನೆ ಅಂತಂದ್ರೆ, ಆ ರಾಗಿ ಮತ್ತು ಮೆಕ್ಕೆಜೋಳ ಬೆಳೀತಕ್ಕಂಥ ರೈತ
ಅವನ ಸಂಕಷ್ಟಕ್ಕೆ ಇವೆರಡಕ್ಕೆ ಮಾಧುಸ್ವಾಮಿಯವರು ರಾಗಿ ಕ್ಷೇತ್ರದಿಂದಲೇ ಬಂದವರು. ಈಗ ಆಯ್ತು, ಹೇಳಿದ್ರೆ ಶಿವಲಿಂಗೇಗೌಡ್ರು ಹೇಳಾಯ್ತು ಅದೆಲ್ಲ. ವಿಶೇಷವಾಗಿ ರಾಗಿಗೆ Okay. ಹೆಚ್ಚಿನ ಪ್ರೋತ್ಸಾಹನವನ್ನ ಒಂದೇ ನಿಮಿಷ ಸರ್, ಒಂದೇ ನಿಮಿಷ, ನಾನು ಹೆಚ್ಚಿಗೆ ತಗೊಳೋದಿಲ್ಲ ಟೈಮ್ನ. ರಾಗಿಗೆ ಮೆಕ್ಕೆಜೋಳಕ್ಕೆ ಇವೆರಡಕ್ಕೆ ರೈತನಿಗೆ ವಿಶೇಷವಾಗಿರ್ತಕ್ಕಂಥ ಸಬ್ಸಿಡಿಯನ್ನ, ಪ್ರೋತ್ಸಾಹನವನ್ನ, ಈ ಕೊಬ್ಬರಿಗೆ ಹೆಂಗ್ 1000 ರೂಪಾಯಿ ಕೊಟ್ರೋ ಹಂಗೆ ಅದಕ್ಕೂ ಕೂಡ ನೀವು ಪ್ರೋತ್ಸಾಹನ ಕೊಟ್ಟು ಕೊನೆಗೆ ನೀವು ಅದಕ್ಕೆ ಪ್ರೋತ್ಸಾಹನ ಕೊಡಿ ಇಷ್ಟು ಅಂತ. ಹಿಂದೆ ಘೋಷಣೆ ಮಾಡಿರಿ, ಕೊಟ್ಟಿಲ್ಲ. ಮೆಕ್ಕೆಜೋಳಕ್ಕೆ ಇನ್ನೂ ಬಂದಲ್ಲ ದುಡ್ಡು ಅಂತಾರೆ ರೈತರು. ಹಳ್ಳಿಗೆ ಹೋದಾಗೆಲ್ಲ ಮೆಕ್ಕೆಜೋಳಕ್ಕೆ ಇಷ್ಟು ಕೊಡ್ತೀನಿ ಅಂತ ಮುಖ್ಯಮಂತ್ರಿಗಳು ಅನೌನ್ಸ್ ಮಾಡಿರೋ, ಇನ್ನು ದುಡ್ಡು ಬಂದಲ್ಲ ಅಂತ ಹೇಳ್ತಾರೆ. ಅದು ಎಷ್ಟರ ಮಟ್ಟಿಗೆ ನೀವು ಅನೌನ್ಸ್ ಮಾಡಿದ್ರಿ, ಏನಾಗಿದ್ರಿ ಅಂತ ನನಗೆ ಗೊತ್ತಿಲ್ಲ. ಆದ್ರಿಂದ ದಯವಿಟ್ಟು ಈಗ ಮುಂದಿನ ದಿನಗಳಲ್ಲಿ ನೀವು ಈ ಸಾರಿ ಯಾವುದೇ ಕಾರಣಕ್ಕೆ ಮೆಕ್ಕೆಜೋಳ ಮತ್ತು ರಾಗಿಯನ್ನ, ಇದು ರೈತ ಅವನ ಜೀವನಕ್ಕೋಸ್ಕರ, ಅವನ ಆರ್ಥಿಕ ಬದುಕಿಗೋಸ್ಕರ, ಅವನ ಆರ್ಥಿಕ ಸಫಲತೆಗೋಸ್ಕರ ಅವನು ಮಾಡಿರ್ತಕ್ಕಂಥ ಈ 2 ಬೆಳೆಗಳು. ಅವನ ನಿಜವಾದ ಇದರಲ್ಲಿ ತಾರತಮ್ಯ ಇಲ್ಲ. ಅಕ್ಕಿ ಭತ್ತ ಬೆಳೆದ್ರೆ ಇಡೀ ಭಾರತ ದೇಶ ಪ್ರಪಂಚದಲ್ಲಿ ಎಲ್ಲ ತಿಂತಾರೆ. ಇದನ್ನ ಇಡೀ ಈ ರಾಗಿ ಮತ್ತು ಮೆಕ್ಕೆಜೋಳನ ಯಾರು ತಿನ್ನಲ್ಲ. ರೈತನ ಬದುಕಿಗೋಸ್ಕರ, ಅವನ ಜೀವನಕ್ಕೋಸ್ಕರ ಬೆಳೆದಿರ್ತಕ್ಕಂಥ ಈ 2 ಬೆಳೆಗಳನ್ನ ದಯಮಾಡಿ ನೀವು ವಿಶೇಷವಾಗಿ ಇದನ್ನು ಕನ್ಸಿಡರ್ ಮಾಡಿ ಸರ್ಕಾರದಿಂದ ಈ 2 ರೈತ ಬೆಳೆದಿರ್ತಕ್ಕಂಥ ಈ 2 ಪದಾರ್ಥಗಳನ್ನ ನೀವು ವಿಶೇಷವಾದಂತ ಸಬ್ಸಿಡಿನೋ ಇಲ್ಲ ಪ್ರೋತ್ಸಾಹನ ಕೊಟ್ಟು ಇವೆರಡಕ್ಕೆ ಹೆಚ್ಚಿನ ಸಹಾಯನ ಮಾಡಬೇಕು. MSP ನಲ್ಲಿ ಖರೀದಿ ಮಾಡೋದಕ್ಕೆ ರಾಗಿಗೆ ಇಟ್ಟಿದ್ದೀರಿ, ಆದ್ರೆ ಪೂರ್ಣ ಜಲ್ದಿ ಈಗ ಎಲ್ಲ ಸ್ಟಾರ್ಟ್ ಆಗಿದೆ. ಇವರು ಈ ದಲ್ಲಾಳರು ಅವರು ಇವರು ಸ್ವಲ್ಪ ಇದು ಮಾಡ್ತಾ ಇದ್ದಾರೆ. ಅದಕ್ಕೆ ಮೊದಲೇ ನೀವು ಖರೀದಿ ಮಾಡಿ ರಾಗಿಯ ಅಂತ ಹೇಳಿ ಆ ಮೆಕ್ಕೆಜೋಳನ ನೀವು ಖರೀದಿ ಮಾಡೋದಕ್ಕೆ ಈ ಕೋಳಿ ಫಾರಮ್ನವರು ಅವರು ಇವರೆಲ್ಲ ತಗೋತಾರೆ. ಆದ್ರೆ ನೀವು ರೇಟ್ ಕಡಿಮೆ ಮಾಡಬೇಡಿ ದಯವಿಟ್ಟು. ಕೊನೆ ಪಕ್ಷ ಏನು ನಾವು MSP ಡಿಕ್ಲೇರ್ ಮಾಡಿದ್ರಿ 1800 ಚಿಲ್ಲರೆ, ಆ ಹಣನ ನೀವು ಅಷ್ಟಕ್ಕೆ ಅವ್ರೇನು ಬೆಳೆದದ್ದು ಯಾಕೆ ನೀವು 1800 ಅಂತ ಅನೌನ್ಸ್ ಮಾಡಿರಿ. ಅವ್ರು ಬೆಳೆದ್ರು ಕೋಟ್ ಗಟ್ಲೆ ಬೆಳೆದಾರೆ, 20 ಲಕ್ಷ ಗಟ್ಲೆ ಟನ್. 14 ನಿಮಿಷ ಆಯ್ತು. ನೀವು ಫ್ರೇಟ್ ಡಿಕ್ಲೇರ್ ಮಾಡಿದ್ ನಿಮ್ಮದು ತಪ್ಪಲ್ವಾ ಸರ್ಕಾರದ್ದು, ಕೇಂದ್ರ ಸರ್ಕಾರದ್ದು? ಮತ್ತೆ ತಗೋಬೇಕು ಅದನ್ನ. MSP ಡಿಕ್ಲೇರ್ ಮಾಡಿದ್ಮೇಲೆ ಯಾವುದೇ ಕಾರಣದಿಂದ ಬಿಡಕ್ಕಾಗೋದಿಲ್ಲ ಅದನ್ನ. ಇಲ್ಲಾಂದ್ರೆ ಪ್ರತಿಭಟನೆ ಮಾಡ್ಬೇಕಾಗತ್ತೆ, ಉಗ್ರವಾದ ಚಳವಳಿ ಸ್ಟಾರ್ಟ್ ಮಾಡ್ಬೇಕಾಗತ್ತೆ. ಮೆಕ್ಕೆಜೋಳ ಬೆಳೆದಂತ ರೈತರು ಇನ್ನೇನು ಮಾಡಕ್ಕಾಗೋದಿಲ್ಲ, ಈಗ ಹೋರಾಟ ಮಾಡ್ಬೇಕಾಗತ್ತೆ. ದಯವಿಟ್ಟು ಉಳಿದೆಲ್ಲ ಸದಸ್ಯರು ದಯವಿಟ್ಟು ಸಹಕರಿಸಬೇಕು. ಆಯ್ತು, ಹೆಚ್ಚಿಗೆ ಟೈಮ್ ತಗೊಳೋದಿಲ್ಲ. ಇಲ್ಲ, ತಗೊಂಡಾಗಿದೆ ಎಲ್ಲ. ನಾನು ಮಾತಾಡ್ಬೇಕಾಯ್ತು. ಧನ್ಯವಾದ. ಸರ್ಕಾರ ಈಗ ಯಾರಿಗೂ HK ಪಾಟೀಲ್ ಸಮಯ ಕೊಡೋದಕ್ಕೆ ಧನ್ಯವಾದಗಳು. 2 ನಿಮಿಷ ಕೊಡ್ರಿ. ಒಂದೇ ನಿಮಿಷ. HK ಪಾಟೀಲ್ ಹಿರಿಯ ಸದಸ್ಯರು HK ಪಾಟೀಲ್ ಒಳಗೊಂಡಂತೆ, ರೇವಣ್ಣ ಅವರು ಒಳಗೊಂಡಂತೆ ನಾನು ಎಲ್ಲರಲ್ಲೂ ವಿನಂತಿ ಮಾಡ್ಕೊಳ್ತೀನಿ. ಈಗಾಗಲೇ ಬಹಳ ವಿಸ್ತೃತವಾಗಿ ಇದು ಚರ್ಚೆ ಆಗಿದೆ. ಈಗ ಮುಗ್ದಿದೆ. ನಿಮ್ಮೆಲ್ಲರ ಪರವಾಗಿ ಶಿವಲಿಂಗೇಗೌಡರು ಮಾತಾಡಾಗಿದೆ. ನಿಮ್ಮ ಪರವಾಗಿ ನನಗೆ ಹೆಸರು ಕಳಿಸಿದ್ರು ನಿಮ್ಮೆಲ್ಲರ ಪರವಾಗಿ. ಈಗ ಸರ್ಕಾರದ ಉತ್ತರ ಮಾಧುಸ್ವಾಮಿ ಅವರು ಸರ್ಕಾರದ ಉತ್ತರ ಕೊಡಬೇಕು ಇದಕ್ಕೆ. MSP ಸನ್ಮಾನ್ಯ ಅಧ್ಯಕ್ಷರೇ, ವಿಸ್ತೃತವಾಗಿ ಮಾನ್ಯ ವಿರೋಧ ಪಕ್ಷ ನಾಯಕರೇನು ವಿಷಯ ಪ್ರಸ್ತಾಪ ಮಾಡಲಿಕ್ಕೆ ಇಲ್ಲಿ ಅಡ್ಜರ್ನ್ಮೆಂಟ್ ಮೋಷನ್ ತಂದಿದ್ರು. ಸುಮಾರು 6 ಗಂಟೆ ಕಾಲ ಚರ್ಚೆ ಆಗಿದೆ ಸರ್. ಇದರಲ್ಲಿ 3-4 ಪ್ರಮುಖವಾದ ಅಂಶಗಳು. ಮಾನ್ಯ ಮಂತ್ರಿಗಳಿಗೆ ನಾನು ವಿನಂತಿ ಮಾಡೋದು ಇಷ್ಟೇ, ಇದಾದ್ಮೇಲೆ ಕ್ಲಾರಿಫಿಕೇಶನ್ ಕೇಳುವಾಗ ಅವಸರ ಮಾಡಬೇಡಿ. ಇಲ್ಲ, ತಾವು ಅಧ್ಯಕ್ಷರು ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಅವಕಾಶ ಕೊಡಬೇಕು. ಅವಾಗ ಹೇಳುವಾಗ ಇದೊಂದು ಪ್ರಶ್ನೆ ಕೇಳಿಬಿಡಿ ಅಂತ ಅಲ್ಲ. ಇಲ್ಲ, ಆ ಕ್ಲಾರಿಫಿಕೇಶನ್ ಕೇಳುವಾಗ ನಿಮ್ಮ ಬಗ್ಗೆ ಕೆಲವು ಮಾಹಿತಿಯನ್ನ ತಮ್ಮ ಗಮನಕ್ಕೆ ನಾನು ಅಧ್ಯಕ್ಷರಲ್ಲಿ ಮೊದಲು ಪ್ರಸ್ತಾಪ ಮಾಡ್ತೀನಿ. ಸರ್, ಈ ಪೀರಿಯಡ್ ಬಗ್ಗೆ ಬಹಳ ವ್ಯಾಪಕವಾಗಿ ಚರ್ಚೆ ಆಯಿತು ಸರ್. 17ರಿಂದ 21ರವರೆಗೆ ತೊಗರಿನ ಡಿಸೆಂಬರಿಂದ ಮಾರ್ಚ್ವರೆಗೆ ಕೊಂಡಿದ್ದಾರೆ. 16-17ರಿಂದ ಹೆಸರು ಕಾಳನ್ನು ಸೆಪ್ಟೆಂಬರ್-ಡಿಸೆಂಬರಲ್ಲೇ ಕೊಂದಿದ್ದಾರೆ. 16-17ರಿಂದ 20-21ರವರೆಗೆ ಉದ್ದಿನ ಕಾಳು ಕೂಡ ಸೆಪ್ಟೆಂಬರ್-ಡಿಸೆಂಬರೇ ಪೀರಿಯಡ್ಡು. 16-17ರಿಂದ 20-21ರವರೆಗೆ ಸೋಯಾಬೀನ್ ಕೂಡ ಅಕ್ಟೋಬರ್-ಡಿಸೆಂಬರೇ. ಶೇಂಗಾ ಮಾತ್ರ ಜನವರಿ-ಮಾರ್ಚಲ್ಲಿ ತೊಗೊಂಡಿದ್ದಾರೆ ಸರ್. ಇನ್ನು ಹತ್ತಿ ಕೂಡ ನವೆಂಬರ್ನಿಂದನೇ ಪ್ರಾರಂಭ ಮಾಡಿದ್ದಾರೆ. ಕೊಬ್ಬರಿ ಜೂನ್-ಡಿಸೆಂಬರಲ್ಲಿ ಮಾಡಿದ್ದಾರೆ. ಹಾಗಾಗಿ ನಾವು ಈ ಮಿನಿಮಮ್ ಸಪೋರ್ಟ್ ಪ್ರೈಸಲ್ಲಿ
ಪ್ರೊಕ್ಯೂರ್ ಮಾಡಿರೋದೆಲ್ಲ ಈ ಕಾಲದಲ್ಲೇ ಸರ್ ಹಾರ್ವೆಸ್ಟಿಂಗ್ ಮುಗಿಯುತ್ತೆ ಅಂತೇಳಿ. ಆದರೂ ನಾನು ನಿನ್ನೆ ಸನ್ಮಾನ್ಯ ಸವದಿಯವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ನಾವೆಲ್ಲ ಒಂದು ನಿರ್ಧಾರ ತಗೊಂಡಿದ್ದೀವಿ. ಜುಲೈ ಆಗಸ್ಟಿಂದ ಬೇಳೆಕಾಳುಗಳೇನಿದೆ, ಮುಂಗಾರು ಬೆಳೆ, ಹೆಸರು ಕಾಳು, ಉದ್ದಿನ ಕಾಳು, ಅಲಸಂಡೆ ಏನಾರು ನಾವು ತಗೋಬೇಕಂದ್ರೆ ಜುಲೈ ಆಗಸ್ಟಲ್ಲಿ ಪ್ರೊಕ್ಯೂರ್ಮೆಂಟನ್ನು ನೆಕ್ಸ್ಟ್ ಇಯರಿಂದ ಮಾಡಬೇಕು ಅಂತೇಳಿ ಸ್ಪಷ್ಟ ನಿರ್ಧಾರ ತಗೊಂಡು ತೀರ್ಮಾನ ಮಾಡಿದ್ದೀವಿ. ಮುಂದಿನ ವರ್ಷದಿಂದ ಹೆಸರು ಕಾಳನ್ನು ಆಗಸ್ಟ್ ತಿಂಗಳಿಂದ ಪ್ರೊಕ್ಯೂರ್ ಮಾಡಲಿಕ್ಕೆ ನಾವು ನಿಜವಾಗಿ ಕ್ರಮ ಜರುಗಿಸ್ತೀವಿ. ನಾನು ಕೂಡ ಆ ಭಾಗದಲ್ಲಿ ಬರೋನು. ಚಿಕ್ಕನಾಯಕನಹಳ್ಳಿನಲ್ಲೇ ಭಾಳ ಹೆಸರು ಕಾಳು ಬರೋದು. ಹೆಸರು ಕಾಳದ ಏನು ಪ್ರಾಬ್ಲಮ್ ಸರ್, ಹಾರ್ವೆಸ್ಟ್ ಆಗಿ ಒಂದು 15 ದಿವಸ ತಗೊಳಕ್ಕಾಗಲ್ಲ. ಭಾರಿ ಮಾಯಿಶ್ಚರ್ ಬಂದ್ಬಿಡುತ್ತೆ, ತೂಕದಲ್ಲಿ ಭಾಳ ವ್ಯತ್ಯಾಸ ಆಗುತ್ತೆ. ಒಂದು 15 ದಿವಸ ಬಿಟ್ಟು ಪ್ರೊಕ್ಯೂರ್ ಮಾಡ್ಬೋದು. ನಮ್ಮ ಗ್ರಾಚಾರ ಇನ್ನೊಂದು 15 ದಿವಸ ಬಿಟ್ಟರೆ ಅದು ಉಳುಬೀಳಕ್ಕೆ ಶುರು ಮಾಡುತ್ತೆ ಹೆಸರು ಕಾಳು. ಅದನ್ನು ಭಾಳ ದಿವಸ ಹೋಲ್ಡ್ ಮಾಡೋಕ್ಕಾಗೋದಿಲ್ಲ. ಅದನ್ನೆಲ್ಲ ನಾವು ನೆನ್ನೆ ಭಾಳ ವ್ಯಾಪಕವಾಗಿ ಚರ್ಚೆ ಮಾಡಿದ್ವಿ. ಅದು ಬೇಳೆ ಮಾಡದೆ ಹೆಸರು ಕಾಳು ಇಟ್ಕೊಳಕ್ಕಾಗಲ್ಲ. ಹಾಗಾಗಿ ಸ್ಪಷ್ಟವಾಗಿ ಹೇಳಿದ್ದೀವಿ, ಜುಲೈ ಅಥವಾ ಆಗಸ್ಟಲ್ಲಿ ಇದನ್ನು ಜುಲೈಲೇ ಬೇಕಾದ ರಿಜಿಸ್ಟ್ರೇಷನ್ ಮಾಡಿ ಆಗಸ್ಟಿಂದ ಪರ್ಚೇಸ್ ಮಾಡಬೇಕು ಸರ್. ಪ್ರದರ್ಶನ ಮಾಡಿದ್ರೋ ಗೊತ್ತಿಲ್ಲ ಅಧಿಕಾರಿಗಳು. ಈ ಹೆಸರನ್ನು ಪ್ರೊಕ್ಯೂರ್ ಮಾಡಿ ವ್ಯಾಪಾರಸ್ಥರು ಎಷ್ಟೆಷ್ಟು ತಿಂಗಳು ಇಟ್ಕೋತಾರೆ? ಎಷ್ಟು ದಿವಸದ ಮೇಲೆ ಅವ್ರು ತಗೊಳ್ತಾರೆ? ಎಲ್ಲಿ ಸರ್ ವ್ಯಾಪಾರಸ್ಥರು? ಅಲ್ಲ, ಅಲ್ಲಿಂದ 3 ತಿಂಗಳು ತಗೋತೀವಿ ನಾವು. ಅಲ್ಲ, ನೀವು ಅದನ್ನು ಬೇಳೆಕಾಳು ಮಾಡ್ದೇನೆ ಇಟ್ಕೊಳಕ್ಕೆ ಬರೋದಿಲ್ಲ ಅಂದ್ರಲ್ಲ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಹಾಗೇನಿಲ್ಲ, ಅವರು ಹೆಸರು ಪ್ರೊಕ್ಯೂರ್ ಮಾಡಿ ಟ್ಯೂಬ್ ಹಾಕಿ ನೋಡಿ. ಔಷಧಿ ಸೌದಿಯವರು ಇದ್ದಾರೆ, ಇಲ್ಲಿ ಮಾಮೂಲಿ ಕೇಳ್ರಿ. ಹೆಸರಿನೊಳಗೆ ವ್ಯಾಪಾರಸ್ಥರು ಮಾಡ್ಕೊಳ್ಳುವಷ್ಟು ಲಾಭ ಬಹುಶಃ ಬೇರೆ ಯಾವ ಕೃಷಿ ಉತ್ಪನ್ನದೊಳಗೂ ಮಾಡ್ಕೊಳ್ಳೋದು. ಅದಕ್ಕೆ ಅದು ತಮ್ಗೇನು ಇನ್ಪುಟ್ ಬಂದಿದೆ, ಆ ಇನ್ಪುಟ್ಟು ಅಷ್ಟು ಸರಿಯಾದದ್ದಲ್ಲ. ತಾವು ಇನ್ನೊಮ್ಮೆ ವೆರಿಫೈ ಮಾಡಿಕೊಡ್ರಿ. ನನಗಿದು ಇನ್ಪುಟ್ ಅಲ್ಲ, ಅನುಭವ. ಇನ್ಪುಟ್ ಅಲ್ಲ, ಇದು ಅನುಭವದ ಮೇಲೆ ನಾನು ಹೇಳಿದ್ದೀನಿ. ನನಗೆ ಯಾರು ಈ ಹೆಸರು ಒಂದು ನಿಮಿಷ ನೀವು, ಇದು ನನ್ನ ಅನುಭವ. ನೀವು ಟ್ಯೂಬ್ ಹಾಕೋದಿಲ್ಲ, ಔಷಧಿ ಹಾಕೋದಿಲ್ಲ ಅಂದರೆ ಆ ಹೆಸರು ಕಾಳನ್ನು ಭಾರಿ ದಿವಸ ಹೋಲ್ಡ್ ಮಾಡೋಕ್ಕಾಗೋದಿಲ್ಲ ಅನ್ನೋದು ನನ್ನ ಅನುಭವ. ನಾನು ಹೇಳಿದ್ದೀನಿ, ಐ ಸ್ಟ್ಯಾಂಡ್ ಕರೆಕ್ಟ್. ನೀವು ಹೇಳಿದ್ದಕ್ಕೆ ನಾನು ತಿದ್ಕೋತೀನಿ. ಇನ್ನು ಎರಡನೇದು ಸರ್, ರೇಟ್ ಸರ್ ಪ್ಯಾಡಿ ನಾನು 10ನೇ ಇಸ್ವಿಯಿಂದ ಇಲ್ಲಿವರೆಗೆ ರೇಟ್ ಹೇಳ್ತಾ ಬರ್ತೀನಿ ಸರ್. ಕಾಮನ್ ಪ್ಯಾಡಿ ಸ್ಟಾರ್ಟೆಡ್ ವಿತ್ 1000 rupees, ಗ್ರೇಡ್ ಎ 1030, 11, 12ಗೆ 1080 ಆಯಿತು, 12, 13ಗೆ 1250 ಆಯಿತು. ಏನು ಸನ್ಮಾನ್ಯ ಬೈರೇಗೌಡರು ಹೇಳಿದರು, ಕಾಸ್ಟ್ ಆಫ್ ಎಸ್ಕಲೇಷನ್ ನಾವು ಎನ್ಹಾನ್ಸ್ಮೆಂಟ್ ಮಾಡ್ಕೊಂಬಂದಿದ್ದೀವಿ ಪರ್ಸೆಂಟೇಜ್ ಅಂತ. ಸರ್ ಇದು ನಾನು ರಾಜಕೀಯವಾಗಿ ಮಾತಾಡ್ತಾ ಇಲ್ಲ. 16-17ರಲ್ಲಿ ನಾವು ಬೇಸ್ ವ್ಯಾಲ್ಯೂನ ಭಾಳ ಜಾಸ್ತಿ ಮಾಡಿದ್ರಿಂದ ಈಗ ಸ್ವಲ್ಪ ಎಸ್ಕಲೇಷನ್ ಕಡಿಮೆ ಆಗ್ತಿದೆ ಸರ್. 1000 ಇದ್ದಿದ್ದು ಪ್ಯಾಡಿ ರೇಟು 17-18ಕ್ಕೆ 18-19ಕ್ಕೆ 1750 ಆಯಿತು. ಆದರೆ ಅದನ್ನು ಅವ್ರು ಹೇಳ್ದಾಗೆ 13-14 ಭಾಳ ಜಾಸ್ತಿ ಆಗಲಿಲ್ಲ, 1310 ಇತ್ತು ಪ್ಯಾಡಿ ರೇಟು, ಕಾಮನ್ ಪ್ಯಾಡಿ. ಮತ್ತು ಗ್ರೇಡ್ ಪ್ಯಾಡಿ ಎ ಪ್ಯಾಡಿ 1345 ಇತ್ತು. ಬಟ್ 17-18, 18-19ಕ್ಕೆ ಬಂದಾಗ 1590, 1770 ಆಯಿತು. 1770 ಆದಮೇಲೆ ಅನೌನ್ಸ್ಮೆಂಟ್ ಸ್ವಲ್ಪ ಕಡಿಮೆ ಮಾಡ್ಕೊಂಬಂದರೆ 18-19 ಎಲ್ಲ ಬೆಳೆಗಳ ಮಿನಿಮಮ್ ಸಪೋರ್ಟ್ ಪ್ರೈಸನ್ನು ಕೇಂದ್ರ ಸರ್ಕಾರ ಅವರು ಹೆಚ್ಚು ಮಾಡಿ ತದನಂತರ ಸ್ವಲ್ಪ ಎನ್ಹಾನ್ಸ್ಮೆಂಟನ್ನು ಕಡಿಮೆ ಮಾಡಿದ್ದಾರೆ. ಬಿಟ್ಟರೆ ಮೊದಲೇ ಹಾಗೆ ಭಾಳ ಬಾಟಮ್ ಲೆವೆಲಲ್ಲಿಟ್ಟು 5% ಇರೋದು 10% ಕೊಟ್ವಿ, 15% ಕೊಟ್ವಿ ಅಂತೇಳಿ ಸರ್, ಕೊಪ್ಪರ ನಿಮ್ಗೊಂದು ಉದಾಹರಣೆ ಕೊಡ್ತೀನಿ ಸರ್. 2010ರಲ್ಲಿ ಬರೀ 4700 ರೂಪಾಯಿ, 11ರಲ್ಲಿ 4775, ಎನ್ಹಾನ್ಸ್ಮೆಂಟ್ ಆಫ್ ಜಸ್ಟ್ 75 rupees. ಆಮೇಲೆ 5300, 350, ಆಮೇಲೆ 5500, ತಿರ್ಗಾ 5514-15ಕ್ಕೆ. ತದನಂತರ ಸರ್ 15-16 5830, ಆಮೇಲೆ 6240, 17-18 6785, 18-19 7750. ಎಷ್ಟು ಪರ್ಸೆಂಟ್ ರೈಸ್ ಆಯ್ತು ನೋಡಿ. 19-20 9920, ಅಗೈನ್ 2000 rupees. ಈಗ 10,300. ಹಾಗಾಗಿ 14-15ರಿಂದ
ಏನು ಅವರು ಮಾರ್ಮಿಕವಾಗಿ ಮಾತಾಡೋರೆ, ಜನತಾದಳ ಅಥವಾ BJP ಸರ್ಕಾರ ಅಲ್ಲಿ ಬಂದ ಮೇಲೆ ಕಾಸ್ಟ್ ಎಸ್ಕಲೇಟ್ ಮಾಡಲಿಲ್ಲ, ನೀವು ಆನ್ ಪಾರ್ ವಿತ್ ಇನ್ಫ್ಲೇಷನ್ ಹೋಗ್ತಾ ಇಲ್ಲ ಅಂತೇಳಿ, ಅದು ವಾಸ್ತವ ಅಲ್ಲ. ಇಲ್ಲಿ ನೀವು, ನಾನು ಅವ್ರಿಗೆ ಇದನ್ನು ಕಳಿಸ್ಕೊಡ್ತೀನಿ, ಅವ್ರ ಹತ್ರನೂ ಇದೆ. ಬೇಸನ್ನೇ ಭಾಳ ಜಾಸ್ತಿ ಮಾಡಿ, ಹಾಗಾಗಿ ಸ್ವಲ್ಪ ಕಡಿಮೆ ಮಾಡ್ಕೊಂಡು ಬಂದರು. ಇನ್ನು ಮೂರನೇದು ಸರ್, ನಮಗೀಗ ನಾನು 17-18ರಲ್ಲಿ 2,430 ರೂಪಾಯಿ 92 2,443 ಕೋಟಿ ಕೊಟ್ವಿ. 18-19ಕ್ಕೆ 509 ಕೋಟಿ ಆಯಿತು. ನಮಗೆ ಈ ಆವರ್ತಕ ನಿಧಿನಲ್ಲಿ ಏನು ತೊಂದರೆ ಆಗಲಿಲ್ಲ. ನಾವೇನು ನೋಟಿಫೈ ಮಾಡಿದ್ವು ಸರ್, ವಾಸ್ತವವಾಗಿ ಕರ್ನಾಟಕಕ್ಕೆ ನಮಗೆ ಪ್ರೊಕ್ಯೂರ್ಮೆಂಟ್ ಕಡಿಮೆ ಆಗ್ತದೆ. ಹೋದ ಸಲ ನಾನು ಸೌದೆಯವರೇ ಇದ್ವಿ, ರಾಗಿ 3 ಲಕ್ಷ ಇಟ್ವಿ, ರಾಗಿ ಪ್ರೊಕ್ಯೂರ್ಮೆಂಟ್ ಆಗಲಿಲ್ಲ, ರೈಸ್ ಪ್ರೊಕ್ಯೂರ್ಮೆಂಟ್ ಆಗಿಲ್ಲ. ಕಾರಣ ಏನಿರಲಿ, ನಾನು ಅಲ್ಲಿಗೆ ಹೋಗಲ್ಲ. ಪ್ರೊಕ್ಯೂರ್ಮೆಂಟ್ ಆಗದೆ ನಾವು ಜಸ್ಟಿಫೈ ಮಾಡೋಕ್ಕಾಗಲ್ಲ. ಆದರೂ 1.1 2 ಲಕ್ಷಕ್ಕೆ ಏನು ಅವರು ನಮ್ಮ ಅಧಿಕಾರಿಗಳು ಕೇಳಿದ್ರು, ಅದನ್ನು ನೆನ್ನೆ ಕೂತ್ಕೊಂಡು ನಾವು ಆಗೋದಿಲ್ಲ ರೀ 10 ಲಕ್ಷ ಟನ್ನನ್ನು ನೀವು ಮಾಡಿ, ಅವ್ರು ಹೇಳಿದ್ರು ಪೀಯೂಷ್ ಗೋಯಲ್ ಅವ್ರ ಹತ್ರ ನಾವು ಹೋಗಿ ಬರ್ತೀವಿ, ವಿ ವಿಲ್ ಸಿ ದಟ್ ಈಸ್ ಡನ್. ನಾವು ಸರ್ಕಾರವಾಗಿ ಇದನ್ನು ಮಾಡ್ತೀವಿ. ಕ್ವಾಂಟಿಟಿ ಕೂಡ ಸರ್ ಇಲಾಖೆಯವರು ಹೇಳಿದರು 1 ಎಕರೆಗೆ 18 ಟನ್ ಅಂತ 18 ಕ್ವಿಂಟಾಲ್ ಅಂತೆ ನಾವು ಪ್ಯಾಡಿ ಇಳುವರಿನ ನಿರೀಕ್ಷೆ ಮಾಡ್ತಾ ಇದ್ದೀವಿ ಅಂತ. ನಾವು ಒಪ್ಪಲಿಲ್ಲ ಸಿದ್ದರಾಮಯ್ಯನವರೇ, ಮಿನಿಮಮ್ 25 ಕ್ವಿಂಟಾಲ್ ಇಡಬೇಕು. ಮತ್ತು ನಾವು ಒತ್ತಡನ ಮಾಡಿ ಇವತ್ತು 75 ಕ್ವಿಂಟಾಲನ್ನು ಕೊಳ್ಳಬೇಕು. 40 ಕ್ವಿಂಟಾಲ್ಸ್ ಅಂತ ಇದ್ದಿದ್ದನ್ನು 75 ಕ್ವಿಂಟಾಲ್ಸ್ ಫ್ರಮ್ ಎ ಫಾರ್ಮರ್ ನೀವು ಕೊಳ್ಳೇಬೇಕು. ಅದು 5 ಎಕರೆ ಜಾಗದಲ್ಲಿ ತೋರಿಸಿ ಅಂತ. ಉದ್ದೇಶನ 5 ಎಕರೆ ಒಳಗಿರೋನಿಗೆ ಮಾತ್ರ ಕೊಡ್ತೀವಿ ಅಂತಲ್ಲ, ಅದು ರಾಂಗ್ ಸಿಗ್ನಲ್ ಹೋಗಬಾರ್ದು. ಯಾರೋ ಒಬ್ಬ 1 ಎಕರೆ ಇಟ್ಕೊಂಡ್ರೋನು ನಾನು ಇಷ್ಟೊಂದು ಕೊಡ್ತೀನಿ ಅಂತೇಳಿ ಕೊಡಬಾರ್ದಂತ 1 ಎಕರೆವನಿಗೆ ಅಷ್ಟಿರಲಿ ಅಂತ ಮಾಡಿರೋದು ಬಿಟ್ಟರೆ, ಇದನ್ನು ಡಿವೈಡ್ ಹಾಕಿ ಮಾಡಿದ್ವಿ. 1 ಎಕರೆಗೆ 25 ಕ್ವಿಂಟಾಲ್ ಅಂದರೆ ಕನಿಷ್ಠ ಆ ರೈತ ಕೊಡಲಿ. 10 ಎಕರೆ ಇರೋನು ತಂದು ಕೊಟ್ಟರೆ ನಾವೇನು ಬೇಡ ಅನ್ನಲ್ಲ. ಇದೆಲ್ಲೂ ಸಣ್ಣ ರೈತರಿಗೆ, ಮಧ್ಯಮ ವರ್ಗದ ರೈತರಿಗೆ ಮಾಡ್ತಿರೋ ಕಾರ್ಯಕ್ರಮ ಅಲ್ಲೇ ಅಲ್ಲ. ಐ ಮೇಕ್ ಇಟ್ ವೆರಿ ಶೂರ್ ಬಿಫೋರ್ ದಿ ಹೌಸ್, ಎಲ್ಲರಿಂದ ಕೊಡ್ತೀವಿ. ಯಾತಕ್ಕೆ ಹೇಳಿದೀವಿ ಅಂದರೆ, ಯಾರಾದರೂ ಒಬ್ಬ ವರ್ತಕ 1 ಎಕರೆ ಇಟ್ಕೊಂಬಂದು 75 ಕ್ವಿಂಟಾಲ್ ನಮಗೆ ಕೊಡಬಾರ್ದನ್ನೋ ಉದ್ದೇಶ ಅಷ್ಟೇ. 25 ಕ್ವಿಂಟಾಲ್ ಕೊಡಪ್ಪ 1 ಎಕರೆ ಇದ್ದವನು ಯಾಕೆ ಅಂತೀವಿ ಅಂದರೆ, ಅದನ್ನು ತಪ್ಸಕ್ಕೆ ಮಾಡಿದ್ದೀವಿ. ಬಿಟ್ಟರೆ ಯಾರು 10 ಎಕರೆಯವರು 20 ಎಕರೆಯವರು ಯಾರೂ ಕೊಡಬಾರ್ದು. ಇದು ಬರೀ 5 ಎಕರೆ ಒಳಗಿರೋರಿಗೆ ಕಾರ್ಯಕ್ರಮ ಅಂತೇಳಿ ರಾಂಗ್ ಸಿಗ್ನಲ್ ಹೋಗಬಾರ್ದು. ಒಂದನ್ನು ನಾವು ಒಪ್ಪಬೇಕಾಗತ್ತೆ ಸರ್. ನಾವೇನಿಲ್ಲಿ ಇಷ್ಟೇ ತಗೋಬೇಕು ಅಂತ ಹೇಳಿದ್ವಿ, ಇದು ಹೊರಗಡೆ ಪ್ರಚಾರ ಆಗಿತ್ತು. ನಾನು ಐ ಸರ್ಟನ್ಲಿ ಅಗ್ರಿ. ವರ್ತಕರು ಏನು ಮಾಡ್ತಾರೆ, ನೀವು ಇಷ್ಟೇ ತಾನೇ ಪ್ರೊಕ್ಯೂರ್ ಮಾಡೋದಂತ ಒಂದು 15 ದಿವಸ ಕಾಯ್ತಾರವರು. ಆನಂತರ ಡಿಸ್ಟ್ರೆಸ್, ನನಗೆ ಕೊಡಬೇಕಲ್ಲ ನೀನು ಅನ್ನೋ ಮತ್ತು ಆಡ್ತಾರೆ. ಎರಡನೇದು ಸೀಸನ್ನು ಕರ್ನಾಟಕದಲ್ಲಿ ಆ ಭಾಗಕ್ಕೆ ಈ ಭಾಗಕ್ಕೆ ಬಹಳ ಡಿಫ್ರೆನ್ಸ್ ಇದೆ ಸರ್. 1 ತಿಂಗಳು 2 ತಿಂಗಳು ನಮಗೆ 1 ತಿಂಗಳು 2 ತಿಂಗಳು ವ್ಯತ್ಯಾಸ ಹಾಗೆ ಆಗುತ್ತೆ. ಪ್ರೊಕ್ಯೂರ್ಮೆಂಟ್ ನಾವು 3 ತಿಂಗಳೊಳಗೆ ಮುಗಿಸ್ಬೇಕು ಅನ್ನೋ ನಿಬಂಧನೆ ಇರೋದ್ರಿಂದ ಈ ಸೀಸನ್ ಅಡ್ಜಸ್ಟ್ ಮಾಡೋದು ನಿಜವಾಗಿ ನಮಗೆ ಕಷ್ಟ ಆಗಿದೆ. ನಾವು ಅದನ್ನೇನಾರು 1 ತಿಂಗಳೇನಾದರೂ ಜಾಸ್ತಿ ಮಾಡಿಕೊಡ್ಲಿ ಅಂತ ಕೇಂದ್ರ ಸರ್ಕಾರದನ್ನು ಒತ್ತಡ ಮಾಡ್ತೀವಿ, ಅಥವಾ ಆಯಾ ಏರಿಯಾಕ್ಕೆ ಏನಾದ್ರು ಸೀಮಿತವಾಗಿ ಸೀಸನ್ ಮಾಡೋಕ್ಕಾಗುತ್ತಾ ಅಂತ ಕೂಡ ಮುಂದಿನ ದಿವಸಗಳಲ್ಲಿ ನಾವು ತೀರ್ಮಾನ ಮಾಡ್ತೀವಿ ಸರ್. 4ನೇದು ಸರ್, ಈಗ ಒಂದು ತೀರ್ಮಾನಕ್ಕೆ ಕೇಂದ್ರ ಸರ್ಕಾರದವ್ರು ಬಂದಿದ್ದಾರೆ. ವಾಟ್ ಎವರ್ ಯು ಪ್ರೊಕ್ಯೂರ್ PDS ಅಲ್ಲಿ ನೀವು ಅಲ್ಲೇ ಕೊಟ್ಕೊಳಕ್ಕೆ ಸಾಧ್ಯ ಆಗೋಂಥ ಸ್ಥಿತಿಲಿರಬೇಕು, ನೀವೇ ಡಿಸ್ಟ್ರಿಬ್ಯೂಟ್ ಮಾಡ್ಕೊಳೋಂಥ ಸ್ಥಿತಿಲಿರಬೇಕು. ಹಾಗಾಗಿ ಕಾಸ್ಟ್ ಸೇವಿಂಗು ಮಗದೊಂದು ಎಲ್ಲ ಹೆಲ್ಪ್ ಆಗುತ್ತೆ. ಮೇಯ್ಸ್ ಏನಾಗಿದೆ, ಮೇಯ್ಸ್ಗೆ ಈಗ ಒಂದು ಸಪೋರ್ಟ್ ಪ್ರೈಸ್ ಫಿಕ್ಸ್ ಆಗಿದೆ. ಸಪೋರ್ಟ್ ಪ್ರೈಸ್ ಒಂದು ರಾಜ್ಯಕ್ಕೆ ಫಿಕ್ಸ್ ಆಗಲ್ಲ, ಇಡೀ ರಾಷ್ಟ್ರಕ್ಕೆ ಫಿಕ್ಸ್ ಆಗುತ್ತೆ. ಮೇಯ್ಸನ್ನು ಕೆಲವು ರಾಜ್ಯದವರು ತಗೊಂಡು ಬಳಸೋದು ಮಗದೊಂದು ಮಾಡ್ತಾವ್ರೆ. ಬಟ್ ಕರ್ನಾಟಕದಲ್ಲಿ ಮೇಯ್ಸನ್ನು ಹ್ಯೂಮನ್ ಕನ್ಸಂಪ್ಷನ್ ಮಾಡ್ತೋದು ಭಾಳ ಕಡಿಮೆ. ಮಾಡ್ಬೋದು, ಉಪ್ಪಿಟ್ಟು ಮಾಡ್ಬೋದು, ಇನ್ಯಾರೋ ರೊಟ್ಟಿ ಮಾಡಿರ್ಬೋದು, ಮಾಡೋದೇ ಇಲ್ಲ ಅನ್ನಲ್ಲ. ವೆನ್ ಕಂಪೇರ್ ಟು ದಿ ಕ್ವಾಂಟಿಟಿ ಆಫ್ ಈಲ್ಡ್, ಕನ್ಸಂಪ್ಷನ್ ಲೆವೆಲ್ ಈಸ್ ವೆರಿ ಲೆಸ್. ಕ್ಯಾಟ್ಲು ಫೀಡು ಮತ್ತು ಇಂಥ ಬೂಸ ಗೀಸ ಮಾಡೋದಕ್ಕೆ ಬಿಟ್ಟರೆ ಮೇಯ್ಸ್ನ ಮೊದಲಿಂದಲೂ ಹ್ಯೂಮನ್ ಕನ್ಸಂಪ್ಷನ್ನು ಭಾಳ ಕಡಿಮೆ. ಆ್ಯಂಡ್ ವಿ ಕೆನಾಟ್ ಎನ್ಫೋರ್ಸ್. PDS ಅಲ್ಲಿ ನಾವು ಎನ್ಫೋರ್ಸ್ ಮಾಡೋಕ್ಕಾಗೋದೇ ಇಲ್ಲ. ಈಗ ರಾಗಿನೇ ನಾವು ಒತ್ತಡ ಮಾಡಿಕೊಟ್ವಿ ಕೆಲವು ಸಲ, ರಾಗಿ ತೊಗೊಂಡ್ರಷ್ಟೇ ನಿನ್ಗೆ ಅಕ್ಕಿ ಕೊಡೋದು ಅಂತ VSSNಗಳಲ್ಲಿ PDS ಅಲ್ಲಿ ನಾವು ಕೊಟ್ಟಿದ್ದೀವಿ ಸರ್. ನಮ್ಗೆ ಗೊತ್ತು ರಾಗಿ ಹೋಗಲಿ ಅಂತ. ಯಾಕೆ ಎನ್ಫೋರ್ಸ್ ಮಾಡಬೇಕಾಯ್ತು? ಇಲ್ಲಿ ಹೋಗಲ್ಲ ಇದನ್ನು ನಾವು ಎಲ್ಲೂ ಬೇರೆ ಕಳ್ಸೋಕ್ಕಾಗಲ್ಲ. ವಾಟ್ ಎವರ್ ವಿ ಪ್ರೊಕ್ಯೂರ್ ವಿ ಹ್ಯಾವ್ ಟು ಡಿಸ್ಟ್ರಿಬ್ಯೂಟ್.
ಸೊ ಮೇಯ್ಸ್ ಡಿಸ್ಟ್ರಿಬ್ಯೂಟ್ ಮಾಡೋದು ಕಷ್ಟ ಕರ್ನಾಟಕದಲ್ಲಿ. ಮೇಯ್ಸ್ ಡಿಸ್ಟ್ರಿಬ್ಯೂಷನ್ ಮಾಡೋದು ಕಷ್ಟ ಆಗಿದ್ರೆ ಪ್ರೊಕ್ಯೂರ್ಮೆಂಟ್ ಮಾಡಬಾರ್ದು ಅಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗಲೇ ಕೇಂದ್ರ ಸರ್ಕಾರ ಉತ್ತರ ಕೊಟ್ಟಿದೆ 2014. ಮೇಯ್ಸ್ PDS ಅಲ್ಲಿ ಹೋಗೋದಿಲ್ಲ, ಹಾಗಾಗಿ ಗೌರ್ಮೆಂಟ್ ಆಫ್ ಇಂಡಿಯಾ ಕೆನಾಟ್ ಹೆಲ್ಪ್ ಯು ಔಟ್ ಅಂತೇಳಿ ಅವರು ಸ್ಪಷ್ಟವಾಗಿ ಕೊಟ್ಟವ್ರೆ. ಅವ್ರು ಇವತ್ತು ಅದೇ ವಾದ ಮಾಡ್ತಾರೆ. ಇಫ್ ಯು ಪ್ರೊಕ್ಯೂರ್ ಯು ಡಿಸ್ಟ್ರಿಬ್ಯೂಟ್. ಮೆಕ್ಕೆಜೋಳ, ಅದೇ ಮೇಯ್ಸ್ ಅಂದರೆ ಮುಸ್ಕಿನ ಜೋಳ, ಮೆಕ್ಕೆಜೋಳ ನೀವು ಪ್ರೊಕ್ಯೂರ್ ಮಾಡಿದ್ರೆ ನೀವು ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ಳಿ ಅಂತಾರೆ. ಡಿಸ್ಟ್ರಿಬ್ಯೂಟ್ ಆಗದೇ ಇದ್ರೆ ನಾವೇನು ಮಾಡಬೇಕು ಅನ್ನೋ ಚಿಂತೆ ಬಂದಾಗ ಕರ್ನಾಟಕ ಇಸ್ ಫಿಕ್ಸ್ಡ್, ಮೇಯ್ಸನ್ನು ಕೊಳ್ಳಿಕ್ಕೆ ಆಗಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೋದ್ಸಲ ಒಂದು ದೊಡ್ಡ ತೀರ್ಮಾನ ತಗೊಂಡು ಎಕರೆಗೆ ಇಷ್ಟು ಅಂತೇಳಿ ಮೇಯ್ಸ್ನವ್ರಿಗೆ ಕಾಂಪನ್ಸೇಟ್ ಮಾಡಿದ್ದು ಒಂದು ದೊಡ್ಡ ಸಾಧನೆ ಅಂತ ನಾವು ಬಳಸಿದ್ವಿ. ಆಗೋದಿಲ್ಲ ಇದನ್ನು ನಾವು ತಗೊಳಕ್ಕೆ ಒಂದೇ ಕಾರಣಕ್ಕೆ 1 ಎಕರೆಗೆ ನಾನು ಇಷ್ಟು ಕೊಟ್ಬಿಡ್ತೀನಿ ಮೇಯ್ಸ್ಗೆ ಅಂತೇಳಿ ಹೋದ್ಸಲ ಹಣನ ರಿಲೀಸ್ ಮಾಡಿ 1 ಎಕರೆಗೆ ತಲಾ 5,000 ರೂಪಾಯಿದಂತೆ 368.34 ಕೋಟಿ ಶಿವಲಿಂಗೇಗೌಡ್ರೆ ಹೋದ್ಸಲ ನಾವು ಎಕ್ಸ್ಚೇಕರಿಂದ ಮೇಯ್ಸ್ಗೆ ಸಬ್ಸಿಡಿನ ಕೊಟ್ಟಿದ್ದೀವಿ ನಾವು. ಇದು ಆದಮೇಲೆ ನಿಮಗೆ ಗೊತ್ತಲ್ಲ ಸರ್, ಈ ಕರ್ನಾಟಕದಲ್ಲಿ ಈಗೇನು ಸಿದ್ದರಾಮಯ್ಯನವ್ರು ಇಷ್ಟು ಬೆಳೆಗಳನ್ನ ನೀವು ಹೇಳಿದ್ದೀರಿ, ಇದನ್ನು ನೀವು ಪ್ರೊಕ್ಯೂರ್ ಮಾಡಬೇಕು ಅಂತ ವಾದ ಮಾಡಿದ್ದಾರೆ. ನಮಗೇನು ತಾಪತ್ರ ಇಲ್ಲ, ಬಟ್ ಇದು ಅರೈವಲ್ಸನ್ನು ಕೂಡ ಭಾಳ ಕಷ್ಟ. ಈಗ ಈ ವರ್ಷ ನಮಗೆ ಲೇಟ್ ರೈನ್ಸ್ ಆಗಿದ್ದು ಸಿದ್ದರಾಮಯ್ಯನವರೇ, ನಮ್ಮ ಭಾಗದಲ್ಲಿ ಶೇಂಗಾ ಅಂತೂ ಫೇಲ್ ಆಯಿತು. ಶೇಂಗಾ ನಾವು ಏನೇ ಮಾತಾಡಿರೂ ಜೋಳ ಆಗೋಯ್ತು. ಕೊನೆ ಮಳೆ ಬಂದುಬಿಟ್ರೆ ಈ ಪಾವಗಡ, ಸಿರಾ ಇದೇನು ಭಾಳ ಶೇಂಗಾ ಬೆಳೆಯೋ ಜಾಗ ಇದೆ, ಒಳ್ಳೆ ಶೇಂಗಾ ಬರಲಿಲ್ಲ. ಶೇಂಗಾ ಈಗ ನಿಮ್ಗೆ ಗೊತ್ತಪ್ಪ, KOF ಅಧ್ಯಕ್ಷ ಆಗಿ ಎಲ್ಲಿದೆ ಶೇಂಗಾ? ಚರ್ಚೆ ಮಾಡ್ತೀವಿ ಬಿಟ್ರೆ ಚರ್ಚೆಗೋಸ್ಕರ ಪ್ರೊಡಕ್ಷನೇ ಇಲ್ಲ. ಆಮೇಲೆ ನಿಮಗೆ ಗೊತ್ತು, ಈ ದೇಶ ಕೃಷ್ಣ ಅವರು ಮಾತಾಡಿರೋ ವಿ ಆರ್ ಸೆಲ್ಫ್ ಸಫಿಷಿಯೆಂಟ್ ಆ್ಯಂಡ್ ವಿ ಆರ್ ಸರ್ಪ್ಲೆಸ್ ಇನ್ ಫುಡ್ ಆ್ಯಂಡ್ ಫುಡ್ ಗ್ರೈನ್ಸ್ ಅಂತ, ರೈಟ್? ನಾ ಇಲ್ಲ ಅನ್ನಲ್ಲ. ನಂಬರ್ 2 ಇನ್ ದಿ ವರ್ಲ್ಡ್ ಇಂಡಿಯಾ. ಇವತ್ತು ನೆಹರು ಅವ್ರ ಕಾಲದಲ್ಲಿ ಸ್ಟಾರ್ವೇಷನ್ ಆಗುತ್ತೆ ಅಂತಿದ್ದವರು ಒಳ್ಳೊಳ್ಳೆ ಸರ್ಕಾರಗಳು ಅವ್ರು ಹೇಳಿರಲ್ಲ, ಜಗಜೀವನ್ ರಾಮು, ಸುಬ್ರಹ್ಮಣ್ಯಂ ಅಂಥವರೆಲ್ಲ ತೀರ್ಮಾನಗಳು ತಗೊಂಡು ಗ್ರೀನ್ ರೆವಲ್ಯೂಷನ್ ಆಗಿ ನಾವಿವತ್ತು ಬೇರೆಯವ್ರಿಗೆ ಕೊಡುವಷ್ಟಿದ್ದೀವಿ. ಹಾಗಾಗಿ ಫುಡ್ ಸೆಕ್ಯೂರಿಟಿ ಆ್ಯಕ್ಟನ್ನು ಇಂಡಿಯಾನಲ್ಲಿ ಒಪ್ಕೊಳಕ್ಕಾಯ್ತು. ಯಾರಿಗೂ ಉಪವಾಸ ಇಲ್ದಂಗೆ ನಾವು ಕೊಡ್ತೀವಿ. ದಿಸ್ ಕಂಟ್ರಿ ಪ್ರೊಸೆಸ್ 2 ವರ್ಷಕ್ಕಾಗೋಷ್ಟು ದಾಸ್ತಾನು ಇಟ್ಕೊಂಡ್ರು ರಾಷ್ಟ್ರಗಳಲ್ಲಿ ಇಂಡಿಯಾ ಒಂದು. ದುರಂತ, we don't have production of oil seeds. We don't have production of oil seeds. Even today, import ಆಗ್ತಾ ಇದೆ ಆಯಿಲ್ಸ್, ಎಡಿಬಲ್ ಆಯಿಲ್ ಅಂಡ್ ಲೋಕೋಮೋಟಿವ್ ಆಯಿಲ್. ಈ ದೇಶದ ದೌರ್ಭಾಗ್ಯ ಇದು. ಅವರು ಬೆಳಗ್ಗೆ ಮಾತಾಡ್ತಿದ್ರು ಎಳ್ಳು, ಹುಚ್ಚೆಳ್ಳು, ಕ್ಯಾಸ್ಟರು. ನಾನು ಕೂತ್ಕೊಂಡು ಕೇಳ್ತಿದ್ದೆ, ಎಲ್ಲಿದೆ ಪ್ರೊಡಕ್ಷನ್ನು? ಪಲ್ಸಸ್ ಇದೆ, ಸೀರಿಯಲ್ಸ್ ಇದೆ. ಆಯಿಲ್ ಸೀಡ್ ಪ್ರೊಡಕ್ಷನ್ ಹ್ಯಾಸ್ ಗಾನ್ ಡೌನ್ ಟು ದಟ್ ಲೆವೆಲ್, ಆಲ್ಮೋಸ್ಟ್ 0 ಲೆವೆಲಿಗೆ ಬಂದಿದೆ ಇವತ್ತು. ಒಪ್ತೀರಿ ನೀವು? ಟೈಮ್ ವಿ ಹ್ಯಾವ್ ಸೆಲ್ಫ್ ಸಫಿಷಿಯೆಂಟ್ ಇನ್ ಆಯಿಲ್ ಸೀಡ್ಸ್. ಇವತ್ತು ಈಗ ಮತ್ತೆ ತಾವು ಹೇಳ್ದಂಗೆ ಡಿಕ್ರೀಸ್ ಆಗ್ತದೆ. ಇವತ್ತು ಮಸ್ಟರ್ಡ್ ಇಲ್ಲ ಕರ್ನಾಟಕದಲ್ಲಿ. ನಾವೆಲ್ಲ ಒಂದು ನಿಮಿಷ ಅಲ್ಲ, ನೀವು ಕ್ಲಾರಿಫಿಕೇಶನ್ ಒಟ್ಟಿಗೆ ಕೇಳಿಬಿಡಿ. ಫಾಲ್ ಆಯ್ತಂದ್ರೆ ನಮ್ಮ ದೇಶದಲ್ಲಿ ನಾವು ಮಲೇಷ್ಯಾ ಹಾಗೂ ಇತರ ರಾಷ್ಟ್ರಗಳಿಂದ ಪಾಮ್ ಆಯಿಲ್ ಏನು ನಾವು ಇಂಪೋರ್ಟ್ ಮಾಡ್ಕೊಳಕ್ಕೆ ಹಚ್ಚಿದ್ವಲ್ಲ, ನಮಗೆ ಶೇಂಗಾ ಕೊಡ್ತಿಬಿತ್ತು. ಉಳಿದು ಯಾವ ಕುಸಿಬಿ ಗಿಸಿಬಿ ಎಲ್ಲ ಮಾಯ ಆಗ್ಬೋದು. ಆದ್ರಿಂದ ಇಟ್ ಇಸ್ ಓನ್ಲಿ ಬಿಕಾಸ್ ಆಫ್ ಇಂಪೋರ್ಟ್ ಪಾಲಿಸಿ ವಿ ಲಾಸ್ಟ್ ದಿಸ್. ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅಲ್ಲಿ ನಾವೇನು ಗ್ಯಾಟಲ್ಲಿ ಕೈ ಕೊಟ್ಟು ಏನು ಮಾಡೋ ಸ್ಥಿತಿಲೇ ಇಲ್ಲ. ಯು ಕೆನಾಟ್ ರಿಸ್ಟ್ರಿಕ್ಟ್ ಇಟ್. ಏನೋ ಸ್ವಲ್ಪ ಅದ್ರ ಮೇಲೆ ಸೆಸಗಿಸ ಹಾಕ್ಬೇಕು ಅಂತ ಒಂದು ಪ್ರಯತ್ನ ಬಿಟ್ಟರೆ ಯು ಕೆನಾಟ್ ಸ್ಟಾಪ್. ಬಟ್ ನಮ್ಮ ಪರಿಸ್ಥಿತಿ ಇವನ್ ಯು ಹ್ಯಾವ್ ಫೇಲ್ಡ್ ಇನ್ ಎಕ್ಸ್ಟೆನ್ಷನ್ ವರ್ಕ್. ನಾನು ತುಮಕೂರಲ್ಲಿ KDP-ನಲ್ಲಿ ಮೀಟಿಂಗ್ ಮಾಡ್ತಾ ಹೇಳಿದೆ, ವಿ ಹ್ಯಾವ್ ಫೇಲ್ಡ್ ಇನ್ ಎಕ್ಸ್ಟೆನ್ಷನ್ ವರ್ಕ್ ಆಫ್ ಎನ್ಹಾನ್ಸಿಂಗ್ ದಿ ಈಲ್ಡ್ ಅಥವಾ ಇದನ್ನು ಎಕ್ಸ್ಟೆನ್ಷನ್ ಆಫ್ ದಿ ಆಯಿಲ್ ಸೀಡ್ಸ್ ಏರಿಯಾ ಮಾಡಿಲ್ಲ ನಾವು. ಆಯಿಲ್ ಸೀಡ್ಸ್ ಎಲ್ಲಿದೆ ಸರ್ ಎಳ್ಳು? ಎಲ್ಲಿಂದ ತಂದು ಕೊಡ್ತೀವಿ ಎಳ್ಳು? ಹುಚ್ಚೆಳ್ಳು ಮಾತಾಡೋಕ್ಕಿದೆ. ಸಿದ್ದರಾಮಯ್ಯನವ್ರು ನನಗಿಬ್ಬರಿಗೆ ಗೊತ್ತು, ಹುಚ್ಚೆಳ್ಳು ಅಷ್ಟೇ. ಹಳೆ ಮೈಸೂರಲ್ಲಿ ಇವೆಲ್ಲ ನಾವು ಅಕ್ಕಡಿಲಿ ಹಾಕ್ತಿದ್ವಿ ಸರ್. ರಾಗಿ ಜೊತೆನಲ್ಲಿ ಮಸ್ಟರ್ಡ್ ಹಾಕ್ತಿದ್ವಿ, ಆಯಿಲ್ ಹುಚ್ಚೆಳ್ಳು ಹಾಕ್ತಿದ್ವಿ, ಇವೆಲ್ಲ ಹಾಕ್ತಿದ್ವಿ, ಇನ್ಕ್ಲೂಡಿಂಗ್ ಯುವರ್ ಸನ್ಫ್ಲವರ್. ಎಲ್ಲಿಲ್ಲ ಸರ್ ಇವತ್ತು. ಆಯಿಲ್ ಸೀಡ್ಸ್ ಅನ್ನೋ ಪ್ರಶ್ನೆನೇ ಉಳ್ಕೊಂಡಿಲ್ಲ. ನಾವಿಲ್ಲಿ ಸಪೋರ್ಟ್ ಪ್ರೈಸಲ್ಲಿ ಅವನು ಇಟ್ಕೊಂಡಿದ್ದೀವಿ. ಬಟ್ ನೋ ಒನ್ ಕಮ್ಸ್ ಟು ಅಸ್. ಪ್ರೊಕ್ಯೂರ್ಮೆಂಟ್ ಮಾಡೋ ಪ್ರಶ್ನೆ ಉಳಿದಿದ್ಯಾ? ನಿಮಗೆ ಇಲ್ಲ. KOF-ಗೆ ಆಯಿಲ್ ಸೀಡ್ಸ್ ಸಿಗ್ತಾ ಇಲ್ಲ. ನಿಮ್ಗೆ ಎಲ್ಲಿ ಪೀನಟ್ಸ್ ಎಲ್ಲಿ ಗ್ರೌಂಡ್ನಟ್ ಸಿಗ್ತಾ ಇದೆಯಾ? ಅವ್ರಿಗೆ ಸಿಗ್ತಾ ಇಲ್ಲ. ಹಾಗಾಗಿ ಕೆಲವು ಐಟಮು ನಾವು ಏನೇ ಇಟ್ಕೊಂಡ್ರು ನಮ್ಮ ಹತ್ರ ಬಂದು ತಗೊಳ್ಳಿ ಅಂತ ಕೇಳೋರಿಲ್ಲ. ಮೂರನೇದು,
ಇದು ಯಾರೂ ತಪ್ಸೋಕ್ಕಾಗಲ್ಲ. ನಾನು ಸೌದಿಯವ್ರು ತಪ್ಸೋಕ್ಕಾಗಲ್ಲ. ನಾವು ಏನೇ ಸಪೋರ್ಟ್ ಪ್ರೈಸ್ ಕೊಡ್ತೀವಂದ್ರು ಅಡ್ವಾನ್ಸ್ ಆಗಿ ಮಾರೋರು, ಅಡ್ವಾನ್ಸ್ ಆಗಿ ದುಡ್ಡು ಇಸ್ಕೊಳೋರು, ನಾವು ಏನು ಮಾಡೋಕ್ಕಾಗುತ್ತೆ? ನಾನೇ ಹೋಗಿದ್ದೆ ಮೊನ್ನೆ ಸಿರುಗುಪ್ಪಕ್ಕೆ, ಮೊನ್ನೆ ಹೆಂಗೆ ಬಂದ್ಬಿಟ್ಟಿದ್ದೀರಾ ಅಂತ ಅಲ್ಲಿ ಶಾಸಕರು ನಾನು ಕರ್ಕೊಂಡು ಹೋದರು. ಅಲ್ಲಿರೋರು ಹೇಳಿರು, ಸರ್ 500 to 600 rupees ಭತ್ತಕ್ಕೆ ಇವತ್ತು ನಮಗೆ ಲಾಭ ಆಗ್ತಾ ಇದೆ, ಬೇಗ ಪ್ರೊಕ್ಯೂರ್ ಮಾಡ್ಬಿಡಿ ಸರ್, ಇಲ್ಲ ನಮ್ಗೆ ಅನಿವಾರ್ಯವಾಗಿ ಯಾರಿಗೋ ಕೂಡ ಸ್ಟೇಜ್ ಬರುತ್ತೆ ಅಂತ. ವಿರೋಧ ಪಕ್ಷದ ನಾಯಕರಿದ್ದಾರೆ, ಎಚ್ ಕೆ ಪಾಟೀಲ್ ಇದ್ದಾರೆ, ಅನೇಕ ಹಿರಿಯರು ಇಲ್ಲಿದ್ದಾರೆ. ಭಾಳ ದೊಡ್ಡ ಚಿಂತನೆ ಆಗಬೇಕಿರ್ತಕ್ಕಂಥದ್ದು ನಮ್ಮ ಮುಂದಿದೆ. ಇವತ್ತು ಆಯಿಲ್ ಸೀಡ್ಸ್ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ಸಿದ್ದರಾಮಯ್ಯವ್ರಿಗೆ ಗೊತ್ತಿರಬೇಕು, ಇವತ್ತಿನ ಶೇಂಗಾ, ನೀವೇನು ಕಡಲೆ ಬೀಜ ಅಂತ ಈ ಕಡೆ ಕರಿತೀರಲ್ಲ, ಯಾಕೆ ಕಡಿಮೆ ಆಗ್ತಾ ಇದೆ ಬೆಳೆ? ಇದ್ರ ಬಗ್ಗೆ ಒಂದು ಪ್ರಶ್ನೆ ನಮ್ಮ ಮುಂದೆ, ಎಲ್ಲರ ಮುಂದಿದೆ. ನೋಡಿ, ಶೇಂಗಾ ಬೆಲೆ ಏನಿದೆ ಅದನ್ನು ತಗೊಂಡು ಕ್ರಷ್ ಮಾಡಿ ಆಯಿಲ್ ಮಾಡಿ ಮಾರಾಟ ಮಾಡಿದರೆ 170 ರೂಪಾಯಿ ಕೆ ಜಿ ಆಗುತ್ತೆ. ಸಿದ್ದರಾಮಯ್ಯ 170 ರೂಪಾಯಿ ಕೆ ಜಿ. ಮಾರ್ಕೆಟದಲ್ಲಿ ಆಯಿಲ್ ಏನು ರೇಟ್ ಇದೆ? 120 ರೂಪಾಯಿ ಇದೆ. ಈ ಕಲುಷಿತವಾಗಿರ್ತಕ್ಕಂಥ ಏನು ಎಣ್ಣೆ ಮಾರಾಟ ನಡೆದಿದೆಯಲ್ಲ, ಕರ್ನಾಟಕ ಅಲ್ಲ, ಇಡೀ ದೇಶದಲ್ಲಿದೆ. ಮೊನ್ನೊಂದು ಆರ್ಟಿಕಲ್ ನೋಡಿದೆ ನಾನು. ಈ ಬೇರೆ ಎಣ್ಣೆಯಲ್ಲಿ ಈ ಕ್ರೂಡ್ ಆಯಿಲ್ ಬರುತ್ತಲ್ಲ, ಕ್ರೂಡ್ ಆಯಿಲ್ ರಿಫೈನ್ ಮಾಡಿ ಅದರಲ್ಲಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಇದು ಬರೀ ಕರ್ನಾಟಕ ನೀವು ಅನ್ಬೋದು, ನೀವು ಸರ್ಕಾರ ನಿಮ್ಮದಿದೆ, ನೀವು ಫುಡ್ ಆ್ಯಂಡ್ ಸಪ್ಲೈದವ್ರನ್ನ ಹಚ್ಚಿ ಅದನ್ನು ಐಡೆಂಟಿಫೈ ಮಾಡ್ಬೋದು ಅಂತೇಳಿ. ಹಾಲಿನಲ್ಲಿ ಯಾವ ಥರ ಕಲಬೆರಕೆ ಬರ್ತಾ ಇದೆ, ಅದೇ ಥರ ಆಯಿಲ್ದಲ್ಲಿ. ಅದಕ್ಕೆ ನಾನು ಒಂದು ವಿನಂತಿ ಏನಂದರೆ, ಈ ಕಲುಷಿತವಾಗಿರ್ತಕ್ಕಂಥ ಆಯಿಲ್ ಇರ್ಬೋದು, ಹಾಲು ಇರ್ಬೋದು, ಇವತ್ತಿನ ಆಹಾರ ಪದ್ಧತಿಗೆ ಜನರಿಗೆ ಏನು ಬೇಕಾಗಿದೆಯಲ್ಲ, ಹೋದ ಸರಿ ಹೇಗೆ ನೀವು ಈ ಸಂವಿಧಾನ ಬಗ್ಗೆ 2 ದಿವಸ ಚರ್ಚೆ ಇಟ್ಟರಲ್ಲ, ಇವತ್ತು ಬೇಡ, ಮುಂದಿನ ಅಧಿವೇಶನದಲ್ಲಿ ನೀವೆಲ್ಲರೂ ಒಪ್ಪೋದಾದರೆ ಸ್ಪೀಕರ್ ಅವರಿಗೆ ಒಂದು ವಿನಂತಿಯನ್ನು ಮಾಡಿಕೊಂಡು 2 ದಿವಸ ಇವತ್ತಿನ ಆಹಾರ ಪದ್ಧತಿ ದೇಶದಲ್ಲಿ, ಕರ್ನಾಟಕದಲ್ಲಿ ಯಾವ ಥರ ನಡೆದಿದೆ ಅಂತಕ್ಕಂಥದ್ದು ಚಿಂತನೆ ಮಾಡ್ತಕ್ಕಂಥದ್ದು ಭಾಳ ಅವಶ್ಯಕತೆ ಇದೆ. ಯಾಕಂತಂದರೆ ಇವತ್ತು ಇಂಥ ಎಲ್ಲ ಕಲುಷಿತ ಆಹಾರಗಳು ಇವತ್ತು ನಮಗೆ ಬರ್ಲಿಕ್ಕೆ ಹತ್ತಿದ ಮೇಲೇ ಕ್ಯಾನ್ಸರು, BP, ಶುಗರು, ಅನೇಕ ಡಿಸೀಸ್ಗಳು ಬರ್ಲಿಕ್ಕೆ ಹತ್ತಿದಾವೆ. ಅದರ ಜೊತೆಗೆ ರೈತ ಪ್ರಾಮಾಣಿಕವಾಗಿ ಬೆಳೆದಿರ್ತಕ್ಕಂಥ ಬೆಲೆ, ಅವ್ರ ಕಡಿಗೆಗಳಿಗೆ, ಅವನ ಉತ್ಪನ್ನಗಳಿಗೆ ನಿಜವಾದ ಬೆಲೆ ಸಿಗ್ತಾ ಇಲ್ಲ. ಅದಕ್ಕೆ ಒಂದು ಸರಿ ನಾವು ಬೇಕಾದರೆ ಮುಂದಿನ ಅಧಿವೇಶನದಲ್ಲಿ ಇದ್ರ ಬಗ್ಗೆ ಸವಿಸ್ತಾರವಾಗಿ ಇವತ್ತಿನ ಆಹಾರ ಪದ್ಧತಿ, ರೈತರು ಬೆಳೆದಿರ್ತಕ್ಕಂಥ ಬೆಲೆ ಕುಸಿಲಿಕ್ಕೆ ಏನೇನು ಕಾರಣ ಅಂತಕ್ಕಂಥದ್ದು ಒಂದು ವಿಕೃತವಾದ ಚರ್ಚೆ ಮಾಡೋದು ಅವಶ್ಯಕತೆ ಇದೆ ಅಂತ ಹೇಳಿ ನನ್ನ ಭಾವನೆ. ನಾನೇನೋ ಕಟ್ಟಾಗಿ ಹೋದೆ ನಾನು. ಹಾಗಾಗಿ ಸೀಸನ್ನು ಸರ್, ಮಿಸ್ಟರ್ ಬೈರೇಗೌಡ ವಾಸ್ ರೈಟ್ ಸರ್, ನಾನು ಒಪ್ತೀನಿ, ನಾನು ಒಬ್ಬ ರೈತ. ಮಳೆ ಬೀಳೋದಕ್ಕೂ ಮಳೆಗಾಲಕ್ಕೂ ಭಾಳ ವ್ಯತ್ಯಾಸ ಇದೆ ಅಧ್ಯಕ್ಷ. 110ರಿಂದ 118 ದಿವಸ ಅಥವಾ 114 ದಿವಸ ಆ ಯಾವ್ಯಾವ ಕ್ರಾಪ್ಗೆ ಹದವಾಗಿ ಮಳೆ ಆಗಬೇಕು, ಆಗ ಮಳೆ ಆದರೆ ನಮಗೆ ಇಳುವರಿ ಚೆನ್ನಾಗಿ ಬರುತ್ತೆ. ಇಂಟ್ರೀಮ್ ರೈನ್ ಯಾವಾಗಲೂ ಬರೋದು, ಮತ್ತೊಂದು ಸರಿ ಬರಲ್ಲ, ಹೋಗಲ್ಲ. ನಾವು ನಮ್ಮ ಅಗ್ರಿಕಲ್ಚರ್ ಇಲಾಖೆಯಲ್ಲಿ ವಾಡಿಕೆ ಮಳೆ ಆಯಿತು ಈ ವರ್ಷ ಅಂತ ಬರ್ಕೊಳೋದು, ಕ್ರಾಪ್ ಮೇಲೆ ಅಥವಾ ಈಲ್ಡ್ ಮೇಲೆ ಅಷ್ಟೊಂದು ನಾವು ತಿಳ್ಕೊಂಡಷ್ಟಿಲ್ಲ. ಈ ವರ್ಷ ನಿಜವಾಗಿ ನಾವು ಒಳ್ಳೆ ಮಳೆಗಾಲ ನೋಡಿದ್ವಿ. ಹಳೆ ಮೈಸೂರಲ್ಲಂತೂ ನೋಡೋದು, ನಿಮ್ಮ ಭಾಗದಲ್ಲಿ ಪ್ರವಾಹ ಆಯಿತು. ನಾವು ವಿ ಹ್ಯಾಡ್ ಎ ವೆರಿ ಗುಡ್ ರೈನಿ ಸೀಸನ್ ದಿಸ್ ಇಯರ್. ಪ್ರತಿ ತಾಲೂಕಲ್ಲಿ 1,500ದಿಂದ 2,000 ಹೆಕ್ಟಾರ್ ರಾಗಿ ಗ್ರೋಯಿಂಗ್ ಏರಿಯಾ ಜಾಸ್ತಿ ಆಗಿದೆ. ಅದರಲ್ಲಿ ನನ್ನ ಮಾನಿಲ್ಲ. ಅದು ಅಡ್ವರ್ಸ್ ಎಫೆಕ್ಟು ಆಯಿಲ್ ಸೀಡ್ಸ್ ಮೇಲೆ ಆಗಿದೆ. ಈಗ ಒಂದು ಕಡೆ ಒಂದು ಬೆಳೆ ಚೆನ್ನಾಗುತ್ತೆ, ಇನ್ನೊಂದು ಬೆಳೆ ನೀರು ಜಾಸ್ತಿ ಆದರೆ ಹೋಗುತ್ತೆ. ಆ್ಯಂಟಿಸಿಪೇಟ್ ಮಾಡೋಕ್ಕಾಗಲ್ಲ. ಎವ್ರಿ ಇಯರ್ ಇಷ್ಟೇ ಬರುತ್ತೆ ಅಷ್ಟೇ ಬರುತ್ತೆ ಅಂತೇಳಿ ಯಾವ ತಜ್ಞರು ನಿಗದಿ ಮಾಡ್ಕೊಂಡು ಮಾಡೋಕ್ಕಾಗಲ್ಲ. ಮತ್ತು ಇದು ಏನು ಇಂಟರ್ವೆನ್ಷನ್ ಆಫ್ ದಿ ಮಾರ್ಕೆಟ್ ಅಂತ ಕರಿತೀವಿ ನಾವು. ಈಗ ಕೊಬ್ಬರಿ, ನಾವು ಶಿವಲಿಂಗೇಗೌಡರು ಮಾತಾಡ್ತಿದ್ರು, ಕೊಬ್ಬರಿ 8,000ಕ್ಕೆ ಹೋಗಿತ್ತು. ಅವತ್ತು ನಾವು ಚೀಫ್ ಮಿನಿಸ್ಟ್ರಿಗೆ ಇದೇ ಹೇಳಿದೆ, ಅವ್ರ ಎದುರಿಗೆ ಹೇಳಿದೆ, ಕೊಟ್ಬಿಡಿ ಸರ್ 1,000 ಸಬ್ಸಿಡಿ ಎಕ್ಸ್ಟ್ರಾ, ಇಟ್ ವಿಲ್ ನಾಟ್ ಬಿ ಮಚ್. ಒಂದು 15 ದಿವಸ ರೀ ಹೊರಟೋಗುತ್ತೆ ಕೊಬ್ಬರಿ ಧಾರಣೆ. ನಮಗೆ ಗೊತ್ತಿದೆ ವರ್ತಕರನ್ನ ಹೆಂಗೆ ತಗೋಬೇಕು ಹತೋಟಿಗೆ ಅಂತ. 10,300 ಜೊತೆ ಗೌರ್ಮೆಂಟಿಂದ 1,000 ಕೊಡಿಸಿದ್ದೆ. ಬರೀ 50,000 ಕ್ವಿಂಟಾಲ್ ನಾವು ಕೊಬ್ಬರಿ ಕೊಂಡ್ರೆ ತಿಪ್ಟೂರಿನಲ್ಲಿ
ಇವತ್ತು 15,800 ಚಿಲ್ಲರೆ ರೂಪಾಯಿ ರೇಟ್ ಹೋಯ್ತು. ಅದು ಯಾವ ಮಾರ್ಕೆಟ್ ಸಬ್ಸಿಡಿನೂ ಇಲ್ಲ, ಯಾವ MSPನೂ ರೈತರಿಗೆ ಕೇಳಲ್ಲ. ಈಗ ನಾನೇ 15,800 ರೂಪಾಯಿ ಹಂಗೆ ಕೊಬ್ಬರಿ ಮಾರಿ ಇಲ್ಲಿ ನಿಂತಿದ್ದೀನಿ. ನಂಗೆ ಗೊತ್ತಿತ್ತು, ನಾನು ಬಿಡಕ್ಕೆ ಹೋಗ್ಲಿಲ್ಲ ನಫೆಡ್ನವ್ರಿಗೆ. ನಮ್ಮ ಮನೇಲಿ ಹೇಳಿದ್ರು ಬಿಡ್ರಿ ನೀವು, ಸುಮ್ಮನಿರು ಇನ್ನೊಂದು ತಿಂಗಳು ನೋಡು ಎಲ್ಲಿಗೆ ಬರುತ್ತೆ ರೇಟು ಅಂತ. ಹೋಲ್ಡ್ ನಮ್ಗೆ ಗೊತ್ತಿರೋದು ಇದು. ನಾವು ವಿ ಆಂಟಿಸಿಪೇಟ್ ದಿಸ್ ಇನ್ ಆಲ್ ಅಗ್ರಿಕಲ್ಚರಲ್ ಪ್ರಾಡಕ್ಟ್. ಒಂದ್ಸಲ ನಾವು ಇಂಟರ್ವೆನ್ಷನ್ ಮಾಡಿದ್ರೆ ಭತ್ತ ಕೂಡ ಜಾಸ್ತಿ ಆಗ್ಬೋದು, ಇಂಟರ್ವೆನ್ಷನ್ ಆದರೆ ರಾಗಿ ಕೂಡ ಜಾಸ್ತಿ ಆಗ್ಬೋದು. ಸರ್ ಸೀಸನಲ್ಲಿ ಯಾರು ಕೊಡ್ತಾರೆ? ರಾಗಿ ಮೆಕ್ಕೆಜೋಳ ಎರಡು ಜಾಸ್ತಿ ಆಗಲ್ಲ. ನಿಮಿಷ ಅಂದೇ ಒಂದು ನಿಮಿಷ, ಅದು ಬೇಡಿಕೆ ಇಲ್ಲ, ಅದಕ್ಕೆ ಬೇಡಿಕೆ ಇಲ್ಲ. ಎರಡು ಪದಾರ್ಥಗಳು ಬದುಕಿಗೋಸ್ಕರ ಬೆಳೆದಿರೋ ಪದಾರ್ಥಗಳು. ನಾನು ಖಂಡಿತ ಅಲ್ಲಿಗೆ ಬರ್ತಿದ್ದೀನಿ. ನಾನೇನು ಹೇಳ್ತಿದ್ದೆ, ಈ ರಾಗಿ ಮತ್ತೆ ಮುಸ್ಕಿನ ಜೋಳ ಈ ರೀತಿ ಯಾರೋ ಕೊಂಡ್ಕೊಂಡ್ರೆ ಈಗ ಕರ್ನಾಟಕದಿಂದ ಆಚೆ ಅಥವಾ ತಮಿಳ್ನಾಡು ಬಿಟ್ಟು ಬಳಸೋರು ಇದ್ದಾರೆ ಅಂತೇಳಿ ನಾವು ಭಾವಿಸಿಲ್ಲ. ಕೊಬ್ಬರಿಗಾರ ನಾಗ್ಪುರದಿಂದ ಹರಿಯಾಣದಿಂದ ಬಂದು ತರ್ತಾರೆ. ಹಾಗಾಗಿ ರಾಗಿ ಶಿವಲಿಂಗೇಗೌಡ್ರೆ ನಿರೀಕ್ಷೆಗಿಂತ ಜಾಸ್ತಿ ರೇಟನ್ನು ಇವತ್ತು ಸರ್ಕಾರ ನಿಗದಿ ಮಾಡಿಕೊಟ್ಟಿದೆ. ಎಲ್ಲೋ ಇದ್ದಿದ್ದ ರೇಟ್ಗೆ ಇವತ್ತು 3,000 ಚಿಲ್ಲರೆ ಕೊಟ್ಟಿದ್ದೀವಿ. ಲಾಸ್ಟ್ ಇಯರು ನಾವು 2 ಲಕ್ಷ ಟನ್ ತಗೋಬೇಕು ಅಂತ ನಿರ್ಧಾರ ಮಾಡಿದ್ವಿ, 2 ಲಕ್ಷ ಟನ್ ರೀಚ್ ಆಗಿಲ್ಲ. ಈ ಸಲ 3 ಲಕ್ಷ ತಗೊಳಕ್ ನಾವು ತೀರ್ಮಾನ ಮಾಡಿದ್ದೀವಿ. ಅದನ್ನ ಮೀರ್ ಕೊಟ್ಟರು ನಾವು ತಗೋತೀವಿ. ದಿಸ್ ಇಸ್ ಅಶ್ಯೂರ್ಡ್. ಲಿಮಿಟೇಷನ್ ತೆಗೆದ್ರೆ ಪ್ಲೀಸ್ ಲಿಮಿಟ್ ತೆಗೆದಾಕಿ, ಲಿಮಿಟ್ ತೆಗೆದಾಕಿ ಸರ್, ಅದು ನೋಡಿ ಸರ್, ಲಿಮಿಟ್ ತೆಗೆದಾಕಿ. ಲಿಮಿಟ್ ತೆಗೆದಾಕಿರೆ ವಾಸ್ತವವಾಗಿ ಏನಾಗುತ್ತೆ, ಶಿವಲಿಂಗೇಗೌಡರು ಒಪ್ತಾರೆ, ಅರಸೀಕೆರೆ, ಉಳಿಯಾರೆ, ಮೇಜರ್ ರಾಗಿ ಮಾರ್ಕೆಟು ಎಲ್ಲ ವರ್ತಕರು ಕೊಂಡಿಟ್ಕೊಂಡ್ ಬಂದು ತುಂಬ್ತಾರೆ ಸರ್ ಅಲ್ಲಿಗೆ. ಅದಕ್ಕಾಗಿ ರೈತರು ಬರ್ಲಿ, ಪಾಣಿ ತರ್ಲಿ, ಒಂದ್ ಪಾಣಿ ಮೇಲೆ ಎಕರೆಗೆ ಇಷ್ಟಿರ್ಲಿ ಅಂತ ಮಾಡೋದು ಬಿಟ್ರೆ, ನಾವೀಗ ಹೇಳ್ತಿದೀವಲ್ಲ, ರಾಗಿ ಬೆಳೆಯೋರು ಎಷ್ಟು ಕೊಟ್ಟರು ತಗೊಳಕ್ ರಾಜಿ ಇದ್ದೀವಿ. ನಾವಿಲ್ಲಿ ಏನ್ ಟಾರ್ಗೆಟ್ಸ್ ಕೊಟ್ಟಿದ್ದೀವಿ, ದಿಸ್ ಈಸ್ ಪ್ಯೂರ್ಲಿ ಆನ್ ದಿ ಬೇಸಿಸ್ ಆಫ್ ಪ್ರೀವಿಯಸ್ ಪ್ರೊಕ್ಯೂರ್ಮೆಂಟ್. ಈ ರಾಜ್ಯದಲ್ಲಿ ಹಿಂದಾಗಿರೋ ಪ್ರೊಕ್ಯೂರ್ಮೆಂಟ್ ಮೇಲೆ ಗುರಿ ನಿಗದಿ ಆಗ್ತಾ ಹೋಗ್ತಿದೆ ಬಿಟ್ರೆ ಬೇರೆ ಏನು ಆಧಾರ ಇಲ್ಲ. ಕೊಡ್ರಿ ರಾಗಿ ಕೊಡ್ರಿ, ಈ ವರ್ಷ 3 ಲಕ್ಷ ಕೊಟ್ರೆ 3 ವರ್ಷಕ್ಕೆ 4 ಲಕ್ಷ ಟನ್ ಪ್ರೊಕ್ಯೂರ್ ಮಾಡಕ್ ನಾವು ಬರೀತೀವಿ ಕೇಂದ್ರ ಸರ್ಕಾರಕ್ಕೆ. ಈಗ 1,10,000 ಇದ್ದಿದ್ದ ಪ್ಯಾಡಿನ ಅವ್ರು ಒಪ್ಕೊಂಡ್ರು, ನಾವು 2 ಲಕ್ಷ ಕೊಡಿ ಅಂತ ಕೇಳ್ತಿದ್ದಂಗೆ. ನೆನ್ನೆ ನಾವೇನ್ ಮಾಡಿದ್ವಿ, ಆಗೋದಿಲ್ಲ ನಮ್ಗೆ 10 ಲಕ್ಷ ಟನ್ ಕೊಡಿ ಅಂತ ಒಂದು ರೆಸಲ್ಯೂಷನ್ ಮಾಡಿದ್ವಿ. 10 ಲಕ್ಷ ಟನ್ವರೆಗೆ ನಾನು ಸೌದಿಯವರು ಎಲ್ಲ ಅಲ್ಲಿ ಹೋಗ್ಬೇಕು, ಕನ್ವಿನ್ಸ್ ಮಾಡಬೇಕು. ನಮ್ಮ ಪರಿಸ್ಥಿತಿ, ನಾವು ಸಿದ್ದರಾಮಯ್ಯನವ್ರು ಹೇಳ್ದಂಗೆ 28ರಿಂದ 29 ಲಕ್ಷ ಟನ್ ನಮ್ಮ ಪ್ರೊಕ್ಯೂರ್ಮೆಂಟ್ ಆಗ್ಬೋದು, ಅಂದರೆ ಪ್ರೊಡಕ್ಷನ್ ಆಗ್ಬೋದು. ಕನಿಷ್ಠ ಒಂದು 40-50% ಆದ್ರೂ ನಮಗೆ ಬರಲಿ. ನಾವು ಈಗ 10 ಲಕ್ಷ ಟನ್ಗೆ ಟಾರ್ಗೆಟ್ಗೆ ನಾವು ಕೇಳಕ್ಕೆ ಹೊರಟಿದ್ದೀವಿ ಸರ್. ಪಿಯೂಷ್ ಗೋಯಲ್ ಅವರು ಇದ್ದಾರೆ, ನಮ್ಗೆ ಆಸೆ ಇದೆ ನಾವು ಕೊಡ್ತೀವಂತ. ಬೈ ದಟ್ ಟೈಮ್ ಇಫ್ ವಿ ಕ್ಯಾನ್ ಪ್ರೊಕ್ಯೂರ್ ಅರೌಂಡ್ 2 lakhs tons, ವಿ ಹ್ಯಾವ್ ಅನ್ ಆರ್ಗ್ಯುಮೆಂಟ್. ಇಫ್ ವಿ ಡೋಂಟ್ ಪ್ರೊಕ್ಯೂರ್, ಕೊಟ್ಟರೆ ಟಾರ್ಗೆಟಲ್ಲೇ ತಗೊಂಡು ಯಾಕೆ ಬಂದು ಕೇಳ್ತಿರಪ್ಪ ಅನ್ನೋ ಪ್ರಶ್ನೆ ನಮ್ಮ ಮುಂದೆ ಇದ್ದರೆ ಆರ್ಗ್ಯುಮೆಂಟ್ ವಿಲ್ ಫೈಲ್ ಅಷ್ಟೇ. ನಮಗೆ ಕಷ್ಟ ಆಗುತ್ತೆ. ಪ್ರೀವಿಯಸ್ ಇಯರಲ್ಲೂ ಪ್ರೊಕ್ಯೂರ್ ಆಗಿಲ್ಲ, ಈಗಲಾರಾಗಿಲ್ಲ. ಎರಡನೇದು, ಬಹುಶಃ ನಾನು ಸೌದಿಯವರು ನಾವೆಲ್ಲ ತೀರ್ಮಾನ ಮಾಡಿಬಿಟ್ಟಿದ್ವಿ, ನಾವೆಲ್ಲ ನವೆಂಬರಿಂದ ರಿಜಿಸ್ಟ್ರ್ ಮಾಡ್ತಾ ಇದ್ದೀವಿ ಅಂತ. ಇದು ಸುಳ್ಳು ಹೇಳಕ್ಕೆ ನಾನು ಈ ಸಭೆಯಲ್ಲಿ ನಿಂತಿಲ್ಲ. ನೆನ್ನೆನೂ ನಾವು ಕೇಳಿದ್ವು, ನಾವು ನವೆಂಬರ್ ಹೇಳಿರಿ, ನೀವು ಡಿಸೆಂಬರ್ ಹೆಂಗ್ರಿ ರೆಕಾರ್ಡ್ ಮಾಡ್ಕೊಂಡಿದ್ದೀರಿ ಡೇಟು ಅಂತ. ನವೆಂಬರಲ್ಲಿ ರಿಜಿಸ್ಟರ್ ಆಗಬೇಕು, ಡಿಸೆಂಬರ್ 1 ಭತ್ತನ ಕೊಡಬೇಕು ಅನ್ನೋದು ಅವತ್ತು ನಾನಿರಲಿಲ್ಲ, ಈ ಸಮಿತಿಲಿದ್ದವ್ರು ಮಾಡಿದಂಥ ಒಂದು ಚರ್ಚೆ. ರೆಸಲ್ಯೂಷನ್ ಆಗೋ ಸ್ಟೇಜ್ಗೆ ಅಥವಾ ಇವ್ರು ಹೇಳಿದ ಕನ್ಫ್ಯೂಷನ್ನು, ಅವ್ರು ಬರ್ಕೊಂಡಿದ್ದ ಕನ್ಫ್ಯೂಷನ್ನು ಡಿಸೆಂಬರ್ 1 ಅಂತ ಬರ್ಕೊಂಡ್ರು. ವಿ ಹ್ಯಾವ್ ಟೇಕನ್ ಇಟ್ ವೆರಿ ಸೀರಿಯಸ್, ಇದರಲ್ಲೇನು ರಾಜಿ ಇಲ್ಲ. ನವೆಂಬರಲ್ಲಿ ರಿಜಿಸ್ಟರ್ ಮಾಡಿ ಡಿಸೆಂಬರಲ್ಲಿ ಪ್ಯಾಡಿ ಕೊಡಬೇಕು ಅಂತ ಹೇಳಿದ್ ನಿಜ. ನಾವು ರಿಜಿಸ್ಟ್ರೇಷನ್ನು ಕೊಳ್ಳೋದಕ್ಕೆ ಯಾಕೆ ಗ್ಯಾಪ್ ಕೊಡ್ತಂದರೆ, ತಾವು ಹೇಳಿರ ಮಾಹಿತಿಗಳೆಲ್ಲ ಲಭ್ಯ ಆಗಬೇಕು ನಮಗೆ, ಅವೆಲ್ಲ ಅವ್ರ ರೈತರು ಕೊಡಬೇಕು, ಅದಕ್ಕೆ ಅಷ್ಟು ಗ್ಯಾಪ್ ಬೇಕಾಗುತ್ತೆ ಅಂದಿದ್ದಕ್ಕೆ ನಿನ್ನೆ ನಾವು ಡಿಸಿಷನ್ ತಗೊಂಡಿದ್ದೀವಿ. ಸೈಮಲ್ಟೇನಿಯಸ್ ಆಗಿ ಆಗಬೇಕು ಭತ್ತ ಒಂದೇ ಸಲ. ಈಗ 1ರಿಂದ 7ನೇ ತಾರೀಕುವರೆಗೂ ರಿಜಿಸ್ಟರ್ ಆಗಿದೆ, ಅಥವಾ ನಿನ್ನೆ 8ರವರೆಗೂ ರಿಜಿಸ್ಟರ್ ಆಗಿದೆ. ಸೊ ನಥಿಂಗ್ ಪ್ರಿವೆಂಟ್ಸ್ ಇನ್ ಪ್ರೊಕ್ಯೂರ್ಮೆಂಟ್ ಆಫ್ ಪ್ಯಾಡಿ. ನೀವು ಮಾಡಿದ್ದಿದ್ದೀವಿ. ವಿ ಸ್ಟ್ಯಾಂಡ್ ಎಕ್ಸಾಕ್ಟ್ಲಿ 2 ಲಕ್ಷ ಟನ್ ತಗೊಳಕ್ಕೆ ಪರ್ಮಿಷನ್ ಇದೆ, ಮೀರಿರೆ ನಮಗೆ ವಿಶ್ವಾಸ ಇದೆ. ನಾವು ಕೇಂದ್ರಕ್ಕೆ ಹೋಗ್ತೀವಿ, ಕನ್ವಿನ್ಸ್ ಮಾಡ್ತೀವಿ. ಸನ್ಮಾನ್ಯ ನಾಡಗೌಡ್ರು ಹೇಳಿದ್ದು ನಿಜ, ಬೇರೆ ರಾಜ್ಯಗಳಲ್ಲಿ 30 ಲಕ್ಷ 40 ಲಕ್ಷ ಟನ್ವರೆಗೂ ಪ್ರೊಕ್ಯೂರ್ಮೆಂಟ್ಗೆ ಅವಕಾಶ ಇದೆ, ಇಲ್ಲ ಅಂತಲ್ಲ. ಕರ್ನಾಟಕಕ್ಕೂ ಕೊಡ್ತಾರೆ. ನಮ್ಮ PDS ಅಲ್ಲಿ ಅಷ್ಟು ಹೋಗುತ್ತೆ. ನಮ್ಮ PDS ಅಲ್ಲಿ ನಾವು ಕೊಡ್ತೀವಿ, ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ ಅಂದರೆ ನೀವು ಯಾಕೆ ತಗೋಬೇಡ್ರಿ ಅಂತ ನಮ್ಗೆ ಹೇಳಕ್ಕೆ ಬರಲ್ಲ. ಬಟ್ ಪ್ರೊಕ್ಯೂರ್ಮೆಂಟ್ ಈವರೆಗೆ ಆಗಿಲ್ಲ. ಪ್ಲೀಸ್ ಸಿ ದಟ್ ಪ್ರೊಕ್ಯೂರ್ಮೆಂಟ್ ಮಾಡಿಸ್ಕೊಟ್ರೆ. ಸರ್ ಸ್ವಲ್ಪ 1 ನಿಮಿಷ ಆಮೇಲೆ ಸರ್ 1 ನಿಮಿಷ ನಿಮಗೆ ಸರ್. ಈಗ ನೀವು ಪ್ರೊಕ್ಯೂರ್ಮೆಂಟ್ ಆಗೋದು ಯಾವಾಗ ಅಂತಂದ್ರೆ, ನೀವು ಲಿಮಿಟೇಷನ್ ತೆಗೆದ್ರೆ
ನಿಮಗೆ ಈ 20 ದಿನದಾಗ ನಿಮಗೆ 5 ಲಕ್ಷ ಟನ್ ವ್ಯಾಪಾರ ಆಗಿಬಿಡ್ತೈತಿ. ಆ ಲಿಮಿಟೇಷನ್ ಇಟ್ಟರೆ ಅಂದರೆ ಸರ್ ನಮ್ಮ ಹತ್ರ ಒಂದು ಎಕರೆಗೆ 35-40 ಕ್ವಿಂಟಲ್ ಮೇಲೆ ಬೆಳಿತೀವಿ ನಾವು. ನೀವು 1 ಎಕರೆ ಖರೀದಿ ಮಾಡಿದ್ರೆ ನೀವು ಉಳಿದದ್ದು ಖರೀದಿ ಮಾಡಂಗಿಲ್ಲ ಅಂದ್ರೆ ಮತ್ತೆ ನಿಮಗೆ ಲಾಸ್ಟ್ ಟೈಮು ನಾನು ಫುಡ್ ಮಿನಿಸ್ಟ್ರಿಗೆ ರಿಕ್ವೆಸ್ಟ್ ಮಾಡಿದೆ, ಸರ್ ನೀವು ಲಿಮಿಟೇಷನ್ ತೆಗೀರಿ, ಜೋಳ 1 ಲಕ್ಷ ಟನ್ ಬಂದ್ಬಿಡುತ್ತೆ. ಇಲ್ಲ ಸರ್, ತಗೊಂಡ್ರಿ ಜೋಳ ಲಿಮಿಟೇಷನ್ ಮುಟ್ಟಂಗಿಲ್ಲ. ಲಿಮಿಟೇಷನ್ ತೆಗೆದ್ರೆ ಹೋಲ್ಡ್ ಮಾಡಿದವ್ರನ್ನ ಟ್ರೇಡ್ ಸ್ವಲ್ಪ ಆಂಧ್ರ ಇವ್ರು ಮಾಡೋದನ್ನ ಸ್ವಲ್ಪ ಚೆಕ್ ಮಾಡಿಸ್ಬಿಡಿ ದಯವಿಟ್ಟು. ಆಂಧ್ರ ಮತ್ತು ತೆಲಂಗಾಣದಾಗ ಹೆಂಗ್ ಖರೀದಿ ಮಾಡ್ತಾರ ಸ್ವಲ್ಪ ಮಾಹಿತಿ ತಗೊಂಡ್ರೆ. ಈಗ ನಾವು ಅದು ನಿಮಗೆ ಹೇಳ್ತಿದ್ದೀನಿ, ಸ್ವಲ್ಪ ರಿಸ್ಕ್ ತಗೊಂಡು ನಿಮ್ಮ ಏರಿಯಾನಲ್ಲಿ ಭತ್ತನ ಯಾರು ಬೆಳೆದವ್ರು ಅವ್ರ ಹತ್ರ ಕೊಡಿಸಿ 2 ಲಕ್ಷ ಟನ್ ಮೀರ್ಲಿ ಆಮೇಲೆ ಚರ್ಚೆ ಮಾಡೋಣ. ಯಾಕೆಂದ್ರೆ ನಾವು 1 ಲಕ್ಷ ಟನ್ 1.1 ಲಕ್ಷ ಟನ್ನಲ್ಲಿ ಇದೀವಿ ಹೋದ್ಸಲ. ಯು ಹ್ಯಾವ್ ನಾಟ್ ಕ್ರಾಸ್ಡ್ ದಟ್ ಮಚ್. ಹಾಗಾಗಿ ನಾವು ಅವ್ರಿಗೆ ಜಸ್ಟಿಫೈ ಮಾಡೋಕ್ಕಾಗೋದಿಲ್ಲ ನಮಗೆ ಕೊಡಿ ಅಂತ. ಆಮೇಲೆ ಫಂಡ್ಸು ಬರಬೇಕಲ್ಲ ಗೌರ್ಮೆಂಟ್ಗೆ. ಆಸ್ ಆನ್ ಟುಡೇ ವಿ ಹ್ಯಾವ್ ಟು ಗೆಟ್ ಸಮ್ ಅರೌಂಡ್ 880 to 900 crores. ಯಾಕೆ ಇದನ್ನೆಲ್ಲ ಮಾತಾಡ್ತಿದ್ದೀವಿ ಅಂದರೆ ಜಸ್ಟಿಫಿಕೇಶನ್ನು ಬೇಕು. ಸುಮ್ಮನೆ ಬರ್ದು ಬಿಡ್ರಿ, ಅಷ್ಟು ತಗೊಳ್ರಿ ಇಷ್ಟು ತಗೊಳ್ಳಿ ಅಂದರೆ ಮಾರೋರು ಇದಾರ ಇಲ್ವಾ ನೋಡಬೇಕು. ಕರ್ನಾಟಕದಲ್ಲಿ ಕೊಬ್ಬರಿನೇ ನಾನೇ ಕೊಟ್ಟಿರಲಿಲ್ಲಪ್ಪ ನಿನ್ನ ಸಪೋರ್ಟ್ ಪ್ರೈಸ್ಗೆ. ಭತ್ತದಲ್ಲೂ ಭಾಳ ಜನ ಹಂಗೆ ಇದ್ದಾರೆ, ನಾನು ನೋಡಿದ್ದೀನಿ. ಕೊಡೋದಿಲ್ಲ, ಎಲ್ಲರೂ ಬಂದೇನಲ್ಲಿ ಕೊಡೋಕ್ಕೆ ಬರಲ್ಲ. ದೇ ವೆಯ್ಟ್. ಮತ್ತು ಮಿಲ್ಗೆ ಹೋದರೆ ರೈಸ್ ಬ್ರ್ಯಾನ್ ಸಿಗುತ್ತೆ, ಬ್ರ್ಯಾನ್ ಆಯಿಲ್ ಮಾಡಿಸೋರು ಇದ್ದಾರೆ. ಯಾತಕ್ಕೆ ನಿನಗೆ ಕೊಡಬೇಕು ಭತ್ತ ಅನ್ನೋರು ಭಾಳ ಜನ ಇದ್ದಾರೆ. ನಾಡ್ಗೌಡ್ರೆ ಏಕ್ದಮ್ ಎಲ್ಲ ಬಂದು ನಮಗೆ ಕೊಡ್ತಾರೆ ಅನ್ನೋ ಭಾವನಿಲ್ಲ. ಈ ವರ್ಷ 500 to 600 ನೋಂದಣಿ ಭತ್ತದ್ದು ನೋಂದಣಿ ನಡೆದಿದೆ ಸರ್, ಇನ್ನು ಖರೀದಿ ಪ್ರಾರಂಭ ಆಗಿಲ್ಲ. 500 ಇಂದ 600 rupees ಡಿಫ್ರೆನ್ಸ್ ಇವತ್ತಿಂದಲೇ ಪ್ರಾರಂಭ ಮಾಡ್ಲಿಕ್ಕೆ ಅವಕಾಶ ಕೊಡ್ರಿ ಸರ್. ₹100 ₹200 ಡಿಫ್ರೆನ್ಸ್ ಇದ್ರೆ ಯಾರು ಮಾತಾಡಿಸ್ತಿರ್ಲಿಲ್ಲ ನಮ್ಮನ್ನ. ₹100 ಡಿಫ್ರೆನ್ಸ್ ಅಲ್ಲಿ ಏನಾದ್ರು ನಮ್ದು ಪ್ರೊಕ್ಯೂರ್ಮೆಂಟ್ ಪ್ರೈಸ್ ಇದ್ರೆ ₹100 ಕಟ್ಕೊಂಡೆ ನಾನು ಯಾರೋ ಮಾಮೂಲಿ ವರ್ತಕರಿಗೆ ಕೊಡ್ತೀವಿ ನಾರು ಬೀಳುತ್ತೆ ನಿಜ. ರೈತನ ಹೊಲಕ್ಕೆ ಹೋಗಿ ಖರೀದಿ ಮಾಡಿ ಈಗಿರುವಾಗ ನಾವು ಏನಿವತ್ತು ಮಾನ್ಯ ಸಿದ್ದರಾಮಯ್ಯನವರಿಂದ ಹಿಡಿದು ಆ ಕಡೆ ಸದಸ್ಯರು ಕೊಟ್ಟರು ಸಲಹೆಗಳನ್ನ ಭಾಳ ಗಾನವಾಗಿ ತಗೋತೀವಿ ಸರ್. ನಾವು ರೈತರ ಪರವೇ, ನೀವು ರೈತರ ಪರವೇ, ಎಲ್ಲರೂ ಬಂದಿರೋದೊಂದು ಕಾಮನ್ ಇಂಟ್ರೆಸ್ಟನ್ನು ಸರ್ವ್ ಮಾಡೋಕ್ಕೆ ಅಂದಾಗ ಇದರಲ್ಲೇನು ಸರ್ಕಾರ ವಹಿಸ್ಕೊಳ್ಳೋದು ಮಾಡೋದು ಇಲ್ಲ. ಬಟ್ ನಮಗೆ ಈ ವರ್ಷ ಸಬ್ಸಿಡಿ ಎಕ್ಸ್ಟ್ರಾ ಕೊಡಿ ಅಂತ ತಾವು ಹೇಳಿರಿ. ತಮಗೆ ಗೊತ್ತಿದೆ ಈ ರಾಜ್ಯದ ಸ್ಥಿತಿ. ಪ್ರಾಕ್ಟಿಕಲಾಗಿ ಸಾಧ್ಯವ ನೀವೇ ಹೇಳಿ. ಪ್ರಾಕ್ಟಿಕಲಾಗಿ ರೈತರ ಪರವಾಗಿ ಮಾತಾಡುವಾಗ ಅಲ್ಲಿ ಕೂತಾಗ ನಾನು ನಿಮ್ಗಿಂತ ಜಾಸ್ತಿ ಮಾತಾಡಿದ್ದೀನಿ. ಈ ವರ್ಷ ನಾವು ಆ ಸ್ಥಿತಿಲಿ ಇಲ್ಲ. ಲೆಟ್ ಅಸ್ ಬಿ ಫ್ರ್ಯಾಂಕ್. ಹಾಗಾಗಿ ಅದನ್ನು ನಾನು ಇಲ್ಲೇನು ಹೇಳೋ ಸ್ಟೇಜಲ್ಲಿಲ್ಲ. ಬೆಳಗ್ಗೆ ಕೂಡ CM ಹೇಳ್ತಿದ್ರು 60-63 ಸಾವಿರದವರೆಗೆ ನಾವು ಅಡ್ಜಸ್ಟ್ ಮಾಡಬೇಕು ಆ ಸ್ಥಿತಿಗೆ ಬಂದಿದ್ದೀವಿ ಅಂತ. ಈಗ ನಾವು ಅದನ್ನು ಹೇಳೋದು ಅಷ್ಟೊಂದು ಗೌರವ ತರುತ್ತೆ ಅಂತಿಲ್ಲ. ಇಟ್ ಮೇ ನಾಟ್ ಬಿ ಪಾಸಿಬಲ್ ಫಾರ್ ದಿಸ್ ಇಯರ್. ಮುಂದೆ ಏನಾರು ಹೆಚ್ಚು ಕಮ್ಮಿ ಆದರೆ ಯೋಚನೆ ಮಾಡ್ಬೋದು ಅಂತ ಹೇಳ್ತಾ, ಈಗೇನು ಅಭಿಪ್ರಾಯಗಳು ಕೊಟ್ಟಿದ್ದೀರಿ ನಾವು ಇದನ್ನು ಭಾಳ ಸೀರಿಯಸ್ ತಗೊಂಡು ಮುಂಬರೋ ಕಾಲದಲ್ಲಿ ಇಂಪ್ಲಿಮೆಂಟ್ ಮಾಡಿಸ್ತೀವಿ. ಮೆಕ್ಕೆಜೋಳದ್ದೊಂದು ಹೇಳಲ್ಲ ಸೀಸನ್ನು ಮೆಕ್ಕೆಜೋಳದ್ದೊಂದು ಹೇಳಿ ಸರ್. ನಾನು ಏನಾರು ಮಾಡಿ ಕೊಡಿ. ಮೆಕ್ಕೆಜೋಳದ್ದು ನಾನು ಕ್ಲಿಯರ್ ಕಟ್ ಆಗಿ ಹೇಳಿದೀವಿ, ನಾವು ಪ್ರೊಕ್ಯೂರ್ ಮಾಡಕ್ ಆಗೋದಿಲ್ಲ. ಅಲ್ಲ ಕೇಂದ್ರ ಮತ್ತೆ ಕೇಂದ್ರ ಸರ್ಕಾರ ಯಾಕಿರ್ಬೇಕು ಒತ್ತಾಯ ತಾನೆ. ಕೇಂದ್ರ ಸರ್ಕಾರ ಮತ್ತೆ ರೈತರ ಪರವಾಗಿ ಅವರ ರೈತರು ಸತ್ತೋಗದ. ಕೇಂದ್ರ ಸರ್ಕಾರ ಯಾವುದೇ ರಾಜ್ಯದಲ್ಲಿ ಕೊಂಡ್ಕೊಂತಿರೋ ಮಾಲನ್ನ ಇವತ್ತು ಲಿಫ್ಟ್ ಮಾಡ್ತಾ ಇಲ್ಲ. ಯಾವ ರಾಜ್ಯದಲ್ಲಿ ಪ್ರೊಕ್ಯೂರ್ಮೆಂಟ್ ಆಗ್ತಿದೆ ಆ ರಾಜ್ಯದವರು ಡಿಸ್ಟ್ರಿಬ್ಯೂಟ್ ಮಾಡೋ ಜವಾಬ್ದಾರಿ ತಗೊಂಡು ಸಪೋರ್ಟ್ ಪ್ರೈಸಲ್ಲಿ ಕೊಂಡ್ಕೊಂಡ್ರೆ ಕೇಂದ್ರ ಸರ್ಕಾರದ್ದು ತಕರಾರಿಲ್ಲ. ಫ್ರ್ಯಾಂಕ್ ಆಗಿ ಕೂತ್ಕೊಳ್ಳಿ ಗೌಡ್ರು ನಿಮಿಷ, ಇಬ್ರು ನಿಂತ್ಕೊಂಡ್ರೆ ಹೆಂಗಾಗುತ್ತೆ ಅಸೆಂಬ್ಲಿಲಿ. ನೀವು ಮಾರ್ಕೋತೀರಿ, ನಿಮಗೆ ಮೆಕ್ಕೆಜೋಳ ಮಾಡೋಕೆ ಅನುಕೂಲ ಆಗುತ್ತೆ ಅಂದ್ರೆ ತಗೊಳ್ಳಿ ಅಂತಾರೆ. 1800 ಚಿಲ್ಲರೆಗೆ ಅವ್ರದ್ದೇನು ತಕರಾರಿಲ್ಲ. ಪ್ರೈಸ್ ಫಿಕ್ಸ್ ಮಾಡಿದ್ರೆ ಈ ರೈಡರ್ ಕ್ಲಾಸ್ ಏನಾಗಿದೆ, ನಾವೇನು ಪ್ರೊಕ್ಯೂರ್ ಮಾಡ್ತಿದ್ದೀವಿ ನಾವೇ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ಅದಕ್ಕೀಗ ರೈಸ್ ಮಿಲ್ ಯಾಕೆ ಇನ್ವಾಲ್ವ್ ಮಾಡಿದ್ದೀವಿ ಹೇಳ್ರಿ? ರೈಸ್ ಮಾಡಿಸಿ PDS ಅಲ್ಲಿ ಮಾರಬೇಕು. ನಾವು ಭತ್ತ ತಗೊಂಡೋಗಿ ಕೇಂದ್ರ ಸರ್ಕಾರಕ್ಕೆ ಕೊಡೋಕ್ಕಾಗೋದಿಲ್ಲ. ಇಲ್ಲೇ ಮಾಡಿಸ್ಬೇಕು, ಇಲ್ಲೇ ಮಿಲ್ಗೆ ಹೋಗ್ಬೇಕು, ಇಲ್ಲೇ ಆಗಬೇಕು ಅನ್ನೋದ್ರಿಂದ ಕ್ವಾಲಿಟಿನ ನಿರ್ದಿಷ್ಟವಾಗಿ ಈಗ ಮೆಜರ್ ಮಾಡಲಿಕ್ಕೆ ನಾವು ರೈಸ್ ಮಿಲ್ನ ಮಧ್ಯೆ ತಂದಿದ್ದೀವಿ. ಸರಿ ಸರ್, ಹಾಗಾಗಿ ₹1,800 ನಿಮ್ಮ MSP ಫಿಕ್ಸ್ ಮಾಡಿದ್ಮೇಲೆ ಅದಕ್ಕೆ ಕೇಂದ್ರ ಸರ್ಕಾರ ಭದ್ರ ಆಗಿರ್ಬೇಕೋ ಬೇಡೋ ಹೇಳಿ. ಈ ₹1,850ನ MSP ಇದನ್ನ ದರನ ಫಿಕ್ಸ್ ಮಾಡಿದ್ಮೇಲೆ ಒಂದು ಪದಾರ್ಥಕ್ಕೆ ಮೆಕ್ಕೆಜೋಳಕ್ಕೆ ಅದಕ್ಕೆ ಕೇಂದ್ರ ಸರ್ಕಾರ ಭದ್ರ ಆಗಿರ್ಬೇಕೋ ಬೇಡವೋ? ಮತ್ತೆ MSP ಯಾಕೆ ಫಿಕ್ಸ್ ಮಾಡಿರಿ ಇವರು? ಅಲ್ಲಿ ರೈತ ಬೆಳಿತಿರ್ಲೇ ಇಲ್ಲ.
ಆ ರೇಟ್ ಸಿಗುತ್ತೆ, ಇದು ಒಳ್ಳೆ ಆಶಾದಾಯಕವಾದ್ದು, ಶಿವಲಿಂಗ ಆದಾಯ ಜಾಸ್ತಿ ಬರುತ್ತೆ ಅಂತ ಮಾಡಿದ್ರು ಸ್ವಾಮಿ. ಇಲ್ಲ ರೀ, ಅವೆಲ್ಲ ನನಗ ನಿಮಗೆ ಕೂತ್ಕೊಳ್ಳಿ, ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಅಲ್ಲ ನೀವು ಒತ್ತಡವ ಹೋಗಣ, ರೈತರು ಏನಾಗ್ಬೇಕು ಸರಿಯಾ? ಈಗ ನಾನ್ ಮಾತಾಡ್ಲಾ, ನೀವೇ ಮಾತಾಡ್ತಿದ್, ನಾವು ಸುಮ್ಮನೆ ಕೂತಿರ್ಲಿಲ್ವಾ? ಕೇಂದ್ರ ಸರ್ಕಾರ ಕ್ಲಿಯರ್ ಕಟ್ ಹೇಳ್ತಿದೆ, ನೀವು ಪ್ರೊಕ್ಯೂರ್ ಮಾಡಿದ್ದನ್ನ ನೀವೇ ಡಿಸ್ಟ್ರಿಬ್ಯೂಟ್ ಮಾಡ್ಕೊಳೋ ಅಂತ ಪದಾರ್ಥನ ನೀವು ಪ್ರೊಕ್ಯೂರ್ ಮಾಡಿ ಅಂತ. ಕರ್ನಾಟಕದಲ್ಲಿ ನಾವು ಮುಸ್ಕಿನ್ ಜೋಳನ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಲ್ಲಿ ಕೊಡೋ ಸ್ಥಿತಿ ಇಲ್ಲ. ಹ್ಯೂಮನ್ ಕನ್ಸಂಪ್ಷನ್ಲಿ ಅಷ್ಟೊಂದು ಅದರಲ್ಲಿ ಒಂದು 50% ಕೂಡ ಆಗೋ ಸ್ಥಿತಿಲಿ ಇಲ್ಲ. ನಾವೇನಾರು ಕ್ಯಾಟ್ಲೋ ಅದು ಇದಕ್ಕೆ ಬಳಸೋದು ಬಿಟ್ರೆ ಎಲ್ಲೋ ಒಂದು 5% ಅಥವಾ ಸ್ವಲ್ಪ ಭಾಗದ ಜನ ಅದನ್ನ ಉಪ್ಪಿಟ್ಟು ಅದು ಇದಕ್ಕೆ ಬಳಸ್ತಾರೆ ಅಂದ್ರೆ ನಾವು ಅದನ್ನ ತಗೊಂಡು ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಹಂಗಾಗಿ ನಾವು ಆ ರಿಸ್ಕನ್ನು ತಗೊಳಕ್ಕಾಗಿಲ್ಲ ಅನ್ನೋದೀಗ ಸಿದ್ದರಾಮಯ್ಯನವ್ರಿಗೆ ಅವ್ರು ಇಲ್ಲಿ ಕಾಗದ ಬರ್ದಿರೋ ಕಾಪಿ ನಾನು ತರಿಸ್ಕಣಪ್ಪ, ಇಲ್ಲೇ ಐತಿ ಸ್ಪಷ್ಟವಾಗಿ ಬರೀತಾ. ಇವತ್ತು ಬರ್ದಿದ್ದಲ್ಲ ಅವರು, ಈ ಸರ್ಕಾರ ಬಂದಿದ್ದಲ್ಲ, ಅವತ್ತಿಂದಲೂ ಇವತ್ತವರೆಗೂ ಒಂದೇ ನಿಲುವು ಅವ್ರದ್ದು. ನಿಮಗೆ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕಾಗತ್ತಾ? ತಗೊಳ್ಳಿ, ಇಲ್ಲ ಬಿಡಿ, ನಮ್ಗೇನು ಹೇಳ್ತೀರಿ ಅಂತ ನೋಡಿ. ಡೇಟೆಡ್ November 14, Sudhir Kumar, ಅವತ್ತು Ravikumar, Additional Chief Secretary. If there is no requirement of maize for PDS in Karnataka, it will not be procured as part of price support operations supported by the Department of Food and Public Distribution. If the state government wants to procure maize on their own, they are free to do so. ಅವತ್ತು ಅವರು ಮಾಡಿದ್ದಾರೆ, ಪ್ರಯತ್ನ ಮಾಡಿಲ್ಲ ಅನ್ನಲ್ಲ. ಅವತ್ತಿಂದ ಇವತ್ತರೆಗೂ ಪ್ರೊಕ್ಯೂರ್ ಮಾಡಿದ್ದನ್ನು ನೀವು ಮಾರೋ ಸ್ಥಿತಿಲಿದ್ರೆ ಅಥವಾ ಯಾವ್ದಾರ PDS ಅಲ್ಲಿ ಕೊಡೋ ಸ್ಥಿತಿಲಿದ್ರೆ ತಗೊಳ್ಳಿದ್ದಾರೆ. ಆ ಐಟಮ್ಮು ನಮಗೆ PDS ಅಲ್ಲಿ ಹೋಗೋದಿಲ್ಲ ಅನ್ನೋ ಒಂದು ಕಾರಣಕ್ಕೆ ನಾವು ಮಾಡಿದ್ದೀವಿ. ರಿಗಾರ್ಡಿಂಗ್ ಕಾಟನ್ ಅಂಡ್ ಅದರ್ಸ್, ಸಿದ್ದರಾಮಯ್ಯನವರೇ ಕಾಟನ್ನು ಕೂಡ ಈ ಸಲ ಭಾರಿ ಪ್ರೊಡಕ್ಷನ್ ಆಗುತ್ತೆ ಅನ್ನೋ ವಿಶ್ವಾಸ ಇಲ್ಲ. ಅದೇ ಯಾಕೆಂದರೆ ಈ ನಮಗೆ ರೈನಿ ಸೀಸನ್ನು ಏರುಪೇರಾಗಿರೋದ್ರಿಂದ ಇವೆಲ್ಲ ಹೆಚ್ಚು ಕಡಿಮೆ ಆಗುತ್ತೆ. ಆದರೂ ನೀವೇನು ಸೂಚನೆ ಕೊಟ್ಟಿದ್ದೀವಿ, ಅಕಸ್ಮಾತ್ ಕಾಟನ್ ತಗೊಳ್ಳಿ ಅಂದರೆ ನಾವು ವಿಲ್ ಸ್ಟಾರ್ಟ್ ಪ್ರೊಕ್ಯೂರ್ಮೆಂಟ್ ಸೆಂಟರ್ಸ್. ಆಮೇಲೆ ಎರಡನೇದು ಈಗ ಎರಡನೇದು ಒಂದು ನಿಮಿಷ ಮುಗಿಸ್ಬಿಡ್ತೀನಿ, ಕೊನೆ ಲೈನಲ್ಲಿ ಇದ್ದೀನಿ ನಾನು. ಎರಡನೇದು ಏನು ಮಾಡಿದ್ದೀವಿ, ಈಗ ನಾವು ರಿಜಿಸ್ಟ್ರೇಷನ್ ವ್ಯಾಪಕವಾಗಿ ಆಗಲಿ ಅಂತ ಪ್ರೊಕ್ಯೂರ್ಮೆಂಟ್ ಸೆಂಟ್ರ್ ಒಂದಲ್ಲಿ ಮಾಡಬೇಡಿ, ತಾಲೂಕಲ್ಲಿ 4-5 ಕಡೆ ನಾಳೆ ರಿಜಿಸ್ಟರ್ ಮಾಡಿ ಅಂತ ಕೂಡ ಹೇಳ್ಬಿಟ್ಟಿದ್ವಿ. ಇಟ್ ಮೇ ಬಿ ತಾಲೂಕು ಆಫೀಸ್ ಏನೋ ಒಂದು 5 ಸೆಂಟ್ರನ್ನ ನಿಗದಿ ಮಾಡಿಕೊಂಡು ರೈತನ ರಿಜಿಸ್ಟರ್ ಮಾಡಿ. ಆ್ಯಂಡ್ ಒನ್ಸ್ ರಿಜಿಸ್ಟರ್ಡ್ ನಾವು ಅವ್ರ ಹತ್ರ ತಗೊಳ್ಳೇಬೇಕು ಅಂತೇಳಿ ನಿರ್ಧಾರ ತಗೊಂಡಿದ್ದೀವಿ. ಸೊ ಸೆಂಟರ್ಸ್ ಆಫ್ ರಿಜಿಸ್ಟ್ರೇಷನನ್ನು ಜಾಸ್ತಿ ಮಾಡ್ತಾ ಇದ್ದೀವಿ. ಪ್ರೊಕ್ಯೂರ್ಮೆಂಟಲ್ಲಿ ಕೂಡ ಅನುಕೂಲ ಆದರೆ ಒಂದೊಂದು ಸೆಂಟ್ರು ಅಲ್ಲಿ ಇಲ್ಲಿ ಜಾಸ್ತಿ ಮಾಡಿಕೊಡಿ ಅಂದರೆ ನಾವು ಅವ್ರಿಗೆ ಸೂಚನೆ ಕೊಡ್ತೀವಿ. ಭಾಳ ಪ್ರಮಾಣದಲ್ಲಿ ಬರುತ್ತೆ ಏನಾರು ಅಂದರೆ ಬೇಕಾದ್ರೆ ಆ ಸೆಂಟ್ರುಗಳ್ನ ಒಂದೊಂದು ಎಕ್ಸ್ಟ್ರಾ ಮಾಡಿಸ್ಕೊಡಿ ಅಂದ್ರೂ ಸರ್ಕಾರ ಅದಕ್ಕೆ ಸಿದ್ಧ ಆಗಿದೆ. ನಮ್ಮ ಅದನ್ನು ತಗೊಳೋರು ಕೂಡ ನಮಗೆ ಮಾರ್ಕೆಟಿಂಗ್ ಫೆಡರೇಷನ್ ಇರ್ಬೋದು, ನಮ್ಮ ಸಿವಿಲ್ಸ್ ಫುಡ್ ಅಂಡ್ ಇವ್ರು ಇರ್ಬೋದು, ಅವರೆಲ್ಲ ಮಾಡಕ್ಕೆ ತಯಾರಾಗಿದ್ದಾರೆ ಅಂತ ಹೇಳ್ತಾ ಇಲ್ಲ ಈ ವಿಷಯದಲ್ಲಿ ಒಂದು ನಿಮಿಷ ನಮಗೆ ಸೆಂಟರ್ ಇದೆಯಲ್ಲ, ಪ್ರೊಕ್ಯೂರ್ಮೆಂಟ್ ಸೆಂಟ್ರು ನಿಮ್ಮ ದಾವಣಗೆರೆ ಮಿಲ್ನವರು ತೀರ್ಥಹಳ್ಳಿ ಭತ್ತ ಕೊಳ್ಳೋದಂತೆ, ಅವ್ರು ಓಪನ್ನೇ ಮಾಡೋದಿಲ್ಲ. ಹೋದ ವರ್ಷನೂ ಹಾಗೆ ಆಗಿತ್ತು. ಅದನ್ನೇನಾದ್ರು ಸ್ವಲ್ಪ ಲಿಬರಲೈಸ್ ಮಾಡಬೇಕು. ಮಲೆನಾಡಿನ ಅಕ್ಕಿ ಇಳುವರಿ ಜಾಸ್ತಿ ಬರೋದಿಲ್ಲ ಅಂತೇಳಿ ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಒಂದು ಕಾಗದ ಕೊಟ್ರೆ ವಿಲ್ ಮೇಕ್ ಅರೇಂಜ್ಮೆಂಟ್, ಒಂದು ಕಾಗದ ಕೊಟ್ಬಿಟ್ರೆ ಅರೇಂಜ್ಮೆಂಟ್ ಮಾಡ್ತೀವಿ ಅಂತ ಸ್ಪಷ್ಟವಾಗಿದ್ದೀವಿ ನಾವು. ಹಾಗಾಗಿ ಇನ್ನು ಮೆಣಸಿನ ಬಗ್ಗೆ ಬಹುಶಃ ನಾವು ಹೆಚ್ಚಿಗೆ ಮಾತಾಡ್ಲಿಕ್ಕಾಗಲ್ಲ. ಇದು ಈ ಸ್ಪೈಸಸ್ಸು, ಕಾಫಿ, ಟೀ ಯಾವಾಗ ಎಲ್ಲಿಗೆ ಹೋಗುತ್ತೋ ಎಲ್ಲಿಗೆ ಬರೋಕ್ಕೆ ಇವತ್ತವರೆಗೂ ಯಾರು ಅಳೆಯೋಕ್ಕಾಗಿಲ್ಲ. ನಾವು ಹತ್ರ ಇರೋರು ಸಕಲೇಶ್ಪುರ, ಕೊಡಗು ಈ ಕಡೆಗೆಲ್ಲ ಗಗನಕ್ಕೆ ಹೋಗುತ್ತೆ, ಭೂಮಿಗೆ ಇಳಿಯುತ್ತೆ. ಅದು ಒಂದ್ಸಲ ಅಲ್ಲಿಗೆ ಹೊಟ್ಟೋಗುತ್ತೆ, ಹೋಗ್ತಿದ್ದಂಗೆ ಎಲ್ಲ ಮೆಣಸು ಅಂತಾರೆ, ಏಲಕ್ಕಿ ಮೇಲಕ್ಕೆ ಹೋಗ್ತಿದ್ದಂಗೆ ಎಲ್ಲ ಏಲಕ್ಕಿ ಅಂತಾರೆ. ಹಾಗಾಗಿ ಈ ಮೆಣಸು ಸಾರಿ 2-3 ವರ್ಷದಲ್ಲಿ ಅಧ್ಯಕ್ಷರೇ ಕಾಫಿಗಿಂತ ಮೆಣಸಿನ ಮೇಲೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ಬಿಡ್ತು. ನಾನು ಆ ಕಡೆ ಹೋದಾಗ ನನ್ನ ಸ್ನೇಹಿತರಿಗೆ ಹೇಳಿವೆ, ಒಂದು ದಿವಸ ಎಲ್ಲ ಕಚ್ಚಿಸ್ತೀರಾ ನೀವು, ಕಾಫಿ ಕಚ್ಚಿಸ್ದಂಗೆ ಮೆಣಸು ಅಂತ. ಡಿಮ್ಯಾಂಡ್ ನೋಡ್ಕೊಂಡು ಏನಾದ್ರು ಸಪ್ಲೈಗೆ ನಾವು ಪ್ಲ್ಯಾನ್ ಮಾಡಿದ್ರೆ ಈ ಸ್ಥಿತಿ ಬರ್ತಿರ್ಲಿಲ್ಲ. ಅದನ್ನು ಈಗ ಈ ಸಭೆಯಲ್ಲಿ ಹೇಳೋದು ಈ ವ್ಯವಹಾರಗಳಲ್ಲಿ ಬರೋದಿಲ್ಲ ಅಂತ ಹೇಳ್ತಾ ಅದಕ್ಕೇನಾದರೂ ಪರಿಹಾರ ಕಂಡುಹಿಡಿಬೋದು ಅಂದರೆ ನೀವೆಲ್ಲ ಆ ಭಾಗದಲ್ಲಿ ಒಂದು ದಿವಸ ಬಂದರೆ ನಾವು ನೀವು ಮುಖ್ಯಮಂತ್ರಿಗಳೆಲ್ಲ ಕೂತು ಮಾತಾಡೋಣ ಅಂತೇಳಿ, ತಾವೇನು ರೈತರ ಬಗ್ಗೆ ಅವ್ರ ಬೆಳೆದಿರೋ ಬೆಳೆಗಳಿಗೆ ಸರಿಯಾದ ಧಾರಣೆ ಸಿಕ್ಕಬೇಕು ಅನ್ನೋ ಬಗ್ಗೆ ಕಾಳಜಿ ಇಟ್ಕೊಂಡು ಈ ಸಭೆಯಲ್ಲಿ ಇವರಿಗೆ ಚರ್ಚೆ ಮಾಡಿದ್ದೀರಾ. ಅದಕ್ಕಾಗಿ ನಿಮಗೆಲ್ಲ ಅಭಿನಂದಿಸಿ
ಸರ್ಕಾರ ಕೂಡ ನಿಮ್ಮಿಂದ ಹಿಂದೆ ಬೀಳೋದಿಲ್ಲ. ಬಹಳ ಸ್ಪೀಡ್ ಇಲ್ಲಾನು ನಿಮ್ಮ ಜೊತೆ ಹೋಗ್ತೀವಿ, ಅದನ್ನೆಲ್ಲ ಸಾಧ್ಯಷ್ಟು ಕ್ರಮಬದ್ಧ ಮಾಡ್ತೀವಿ ಅಂತೇಳಿ ಹೇಳಿ ನನ್ನ ಉತ್ತರನ ಮುಗಿಸ್ತೀನಿ. ಎಚ್ ಕೆ ಪಾಟೀಲ್ರು ಅವ್ರೇನು ನೀವು ಕೇಳ್ತೀರಾ? ಕೇಳಿ. ಅಧ್ಯಕ್ಷರೇ, ಸನ್ಮಾನ್ಯ ಮಾಧುಸ್ವಾಮಿ ಅವರು, ನಮ್ಮ ಕಾನೂನು ಸಚಿವರು, ಇಷ್ಟು ಹೆಲ್ಪ್ಲೆಸ್ ಆಗಿ ಉತ್ತರ ಕೊಟ್ಬಿಟ್ರಲ್ಲ. ನಿಮ್ಮ ಉತ್ತರ ತಗೊಂಡೋಗಿ ನಾವು ಹೊರಗೆ ಹೋಗಿ ಹೇಳಿಬಿಟ್ವಿ ಅಂದರೆ ರೈತನನ್ನು ರಕ್ಷಣೆ ಮಾಡೋರು ಯಾರು? ಇಷ್ಟು ಕೆಟ್ಟ ಪರಿಸ್ಥಿತಿ ಇದೆ, ಇದರಲ್ಲಿ ಇಂಥದ್ದು ಏನರ ಮಾಡ್ತೀವಿ ಅಂಥೇಳಿ ಹೇಳುವಷ್ಟು ನೀವು ಶಕ್ತಿಯನ್ನು ರಾಜ್ಯ ಸರ್ಕಾರ ಹೊಂದದೇ ಹೋದರೆ ಈ ಹೆಲ್ಪ್ಲೆಸ್ ಆಟಿಟ್ಯೂಡ್ ಈಸ್ ನೋ ಗುಡ್. ಯು ಮೇ ಬಿ ಆನೆಸ್ಟ್ ಇನ್ ಎಕ್ಸ್ಪ್ರೆಸಿಂಗ್ ಯುವರ್ ಪ್ರೆಸೆಂಟ್ ಸ್ಟೇಟಸ್. ಆದರೆ ನಾನು ನೋಡಿ, ನೀವು ಮುಂಜಾನಿಂದ ಚರ್ಚೆ ಕೇಳ್ತಾ ಇದ್ದೀನಿ, ನಿಮಗಿದ್ದಿರ್ತಕ್ಕಂಥ ರಿವಾಲ್ವಿಂಗ್ ಫಂಡ್ ಬಗ್ಗೆ ನಿಮ್ದು ಯಾರ್ದು ಮಾತನೇ ಇಲ್ಲ. ಸರ್ಕಾರ ಅದ್ರ ಬಗ್ಗೆ ಏನೋ ಒಂದು ಚಕ್ಕಾರಿ ಶಬ್ದ ತೆಗಿತಾ ಇಲ್ಲ. ವೈ ಈಸ್ ದಿಸ್ ರಿವಾಲ್ವಿಂಗ್ ಫಂಡ್ ಫಾರ್? ಸುಮಾರು 2,000 ಕೋಟಿ ರೂಪಾಯಿಗಿಂತ ಹೆಚ್ಚು ಹಣ ಈಗಾಗಲೇ ಶೇಖರಣೆ ಆಗಿದೆ. 2,000 ಆಯ್ತಾ 3,000 ಆಯ್ತು. ಈ 3,000 ಕೋಟಿ ರೂಪಾಯಿನ ಕೇಂದ್ರ ಸರ್ಕಾರದವರು ಅದಕ್ಕೆ MSP ಕೊಡೋದಿಲ್ಲ ಅಂತಾರೆ, ಅಥವಾ ಅವರು ವಿಳಂಬ ಮಾಡಿದರೆ, ಅಥವಾ ಏನಾದರೂ ಅನವಶ್ಯಕ ಷರತ್ತು ಹಾಕಿದರೆ ಆವಾಗ ರಾಜ್ಯ ಸರ್ಕಾರ ನಾವು ಖರೀದಿ ಮಾಡೋದಕ್ಕೆ ಮುಂದೆ ಬರಬೇಕಂತ ಕೃಷಿ ಉತ್ಪಾದನೆಯನ್ನು ಅನ್ನೋದಕ್ಕೆ ರಿವಾಲ್ವಿಂಗ್ ಫಂಡನ್ನು ಸ್ಥಾಪನೆ ಮಾಡಿದ್ದು. ನಿಮಗೆ ಗೊತ್ತಿದೆ, 2002-03 we procured lakhs and lakhs of tons of maize from revolving fund. ಈಗ ಅದು ಹ್ಯೂಮನ್ ಕನ್ಸಂಪ್ಷನ್ಗೆ ಅನುಕೂಲ ಇಲ್ಲ, ಅದನ್ನು ಯಾರು ಉಪಯೋಗ ಮಾಡೋದಿಲ್ಲ. MSP ಅಂಥೇಳಿ ಕೇಂದ್ರ ಸರ್ಕಾರ ನಿರ್ಣಯ ಮಾಡ್ತು. ದ್ಯಾಟ್ ಈಸ್ ಅನ್ ಅಗ್ರಿಮೆಂಟ್ ಬಿಟ್ವೀನ್ ಎ ಫಾರ್ಮರ್ ಆ್ಯಂಡ್ ದಿ ಸೆಂಟ್ರಲ್ ಗೌರ್ಮೆಂಟ್. ಒಮ್ಮೆ ನಾನು ನಿನಗೆ ಇಷ್ಟು ರೇಟ್ ಕೊಡ್ತೇನೆ ಅಂತೇಳಿ ಹೇಳಿದ್ರೆ ಅಂದರೆ ನಾನು ಅದನ್ನು ಬೆಳೆದ ಮೇಲೆ ಇದು ಬರೀ ಪೋಲ್ಟ್ರಿಗೆ ಹೋಗ್ತದ, ಅದಕ್ಕೆ ಇದನ್ನು ನಾನು ಖರೀದಿ ಮಾಡೋದಿಲ್ಲ. ಯಾರು ಹೇಳಿದ್ರು ಬರೀ ಪೋಲ್ಟ್ರಿಗೆ ಹೋಗ್ತದ ಅಂಥೇಳಿ? ಯಾರು ಮಾತು ಕೇಳಿ ಮಾತಾಡ್ತೀರಿ ನೀವು? ಗ್ಲೂಕೋಸ್ ತಯಾರು ಮಾಡೋದು ಮೇಜಿನಿಂದ, ಫರ್ಫ್ಯೂರಾಲ್ ತಯಾರು ಮಾಡೋದು ಮೇಜಿನಿಂದ, ನಾವು ಉಪ್ಪಿಟ್ಟು ತಿನ್ನೋದು ಮೇಜಿದ್ದು, ರೊಟ್ಟಿ ಸಹಿತ ಮಾಡೋದಕ್ಕೆ ಅದನ್ನು ಉಪಯೋಗ ಮಾಡ್ತಾರೆ. ಹ್ಯೂಮನ್ ಕನ್ಸಂಪ್ಷನ್ಗೂ ಬರ್ತದೆ, ಕೆಮಿಕಲ್ ಇಂಡಸ್ಟ್ರಿಗೂ ಬರ್ತದೆ, ಗ್ಲೂಕೋಸ್ ಪ್ರೊಡಕ್ಷನ್ಗೂ ಬರ್ತದೆ. ಮೊನ್ನೆ ಸೌದಿಯವರು ಅದ ಏರಿಯಾದಾಗ ಅಡ್ಡಾಡ್ತಾರೆ. ಟಾಟಾದವ್ರದ್ದು ಅಲ್ಲಿ ನಿಮ್ಮ ಗೋಕಾಕ್ದಲ್ಲಿ ಇರ್ತಕ್ಕಂಥ ಫ್ಯಾಕ್ಟ್ರಿ ಏನಿದೆಯಲ್ಲ, ದೇ ಪ್ರೊಡ್ಯೂಸ್ ಗ್ಲೂಕೋಸ್ ಫ್ರಮ್ ಮೇಜ್. ವೆನ್ ದ್ಯಾಟ್ ಈಸ್ ಆಲ್ ಪಾಸಿಬಿಲಿಟಿ ಆರ್ ದೇರ್. ಈಗ ನೋಡಿ, ನಿಮ್ದು ಎಲ್ಲರದ್ದು ಫೋಕಸ್ ಏನೈತೆ ಅಂದ್ರೆ ಆ ಪಂಜಾಬ್, ಹರಿಯಾಣ ಆ ಭಾಗದ ರೈತರು ಏನು ಬೆಳೀತಾರಲ್ಲ ಅಕ್ಕಿ, ಅದನ್ನು ಪ್ರೊಕ್ಯೂರ್ ಮಾಡೋದಕ್ಕೆ ಏನು ಮಾಡಬೇಕು? ಅವ್ರ ಒತ್ತಾಯವನ್ನು ಹೇಗೆ ನಾವು ಸರಿದೂಗಿಸ್ಕೋಬೇಕು? ಅದಕ್ಕೆ ಅಕ್ಕಿ ತಂದು ನಮ್ಮಲ್ಲೇ ಹಾಕಿಬಿಟ್ರಿ. ಇಲ್ಲಿ ನೀವು ಜೋಳ ಖರೀದಿ ಮಾಡಿರಿ ಅಂದ್ರೆ ಇಲ್ಲ, ಅದು ಜೋಳ ಖರೀದಿ ಮಾಡೋದು ಕೊಡೋಕ್ಕೂ ಬರೋದಿಲ್ಲ, ತೊಗೊಳಕ್ಕೂ ಹೋಗೋದಿಲ್ಲ. ಯಾರು ಹೇಳಿದ್ರು ಜೋಳ ನಾವು PDS ತೊಗೊಳ್ಳೋದಿಲ್ಲ ಅಂತೇಳಿ? ರಾಗಿ ತಿಂತೇವೇ ಇಲ್ಲ ನಾವು? PDS ತಿಂದ ರಾಗಿ ಕೊಟ್ಟರೆ ಬೇಡ ಅಂತಾರ? ಅಕ್ಕಿ ಹೆಂಗೆ ಕೊಡ್ತೇವೆ ನಾವು ಪುಕ್ಕಟ? ಸಿದ್ದರಾಮಯ್ಯನವ್ರು ಏನು ಅಕ್ಕಿ ಉಚಿತವಾಗಿ ಅಕ್ಕಿ ಕೊಡೋದು ಅಂತ ಮಾಡಿದಾರಲ್ಲ, ಹಂಗೆ ರಾಗಿ ಕೊಡ್ರಿ ಶಿವಲಿಂಗೇಗೌಡರು ಅಲ್ಲ ಅಂತಾರೆ. ಏನು ಶ್ರೀನಿವಾಸ ಗೌಡ್ರೆ ನಮಗೆ ಬೇಡ ರಾಗಿ ಬೇಡ ಅಂತಾರಲ್ರಿ? ದೇಶದ ಪ್ರಧಾನಮಂತ್ರಿನ ಮುದ್ದೆ ತಿಂದು ರಾಗಿನ ಇಷ್ಟು ಪಾಪ್ಯುಲರೈಸ್ ಮಾಡಿದಾಗ ರಾಗಿ ಯಾರು ಉಪಯೋಗ ಮಾಡೋಂಗಿಲ್ಲ ಅಂತ ನೀವು ಹೇಳಿದ್ರೆ ನಾವು ಒಪ್ಕೊಂಡು ಕೂತ್ಬಿಡೋಣ? ಜೋಳ ಖರೀದಿ ಮಾಡಿರಿ ನೀವು, ರಾಗಿ ಖರೀದಿ ಮಾಡಿರಿ ನೀವು, ಗೋವಿನ ಜೋಳ ಖರೀದಿ ಮಾಡಿರಿ ನೀವು, ನಿಮಗೆ 2,500 ಕೋಟಿ ರೂಪಾಯಿ ರಿವಾಲ್ವಿಂಗ್ ಫಂಡ್ ಐತಿ. ಆಮೇಲೆ ಈ ಪ್ರೊಡ್ಯೂಸ್ ಏನು ಮಾಡ್ತೇವಲ್ಲ ನಾವೀಗ 41 ಲಕ್ಷ ಟನ್ ಗೋವಿನ ಜೋಳ ನಾವು ಬೆಳೆದು ನಿಲ್ಸಿದ್ದೀವಿ. ಏನಿದನ್ನೇನು ನಾವು ಸುಡ್ತೇವಂತ ಮಾಡಿರೋನು? ಇವೆಲ್ಲ ಹೋಗಿ ವ್ಯಾಪಾರಸ್ಥರ ಗೋಡೌನ್ನಾಗ ಕೊಂಡಿರ್ತಾವು. ಮುಂದಿದು 2,000, 2,300, 2,400 ಹಾಗೆ ಆಕೈತಿ. ಅವಾಗ ಅದು ಹ್ಯೂಮನ್ ಕನ್ಸಂಪ್ಷನ್ಗೆ ಉಪಯೋಗ ಮಾಡ್ತಾರೆ. ಏನು ಯಾಕೆ ಈ ಅಸತ್ಯವನ್ನು
ನಾವು ಯಾರು ಹೇಳಿದರು ಅಂಥೇಳಿ ಒಪ್ಕೊಂಡು ಸುಮ್ಮನೆ ಆಗಬೇಕು? ನೋಡಿ, ರೈತ ಬೆಳೆದಿರ್ತಕ್ಕಂಥ 41 ಲಕ್ಷ ಟನ್ನು ನಮ್ಮ ರಾಜ್ಯದಿಂದ ಅಥವಾ ನಮ್ಮ ದೇಶದೊಳಗೆ ಇದು ಏನು 1850 ರೂಪಾಯಿ MSP ಐತಿ. ಅದಕ್ಕಿಂತ ಒಂದು ದಿನ, ಅದು ಮುಂದಿನ ವಾರ ಆಗ್ಬೋದು, ಮುಂದಿನ ತಿಂಗಳಾಗ್ಬೋದು, ಮತ್ತೆ 2 ತಿಂಗಳು ಬಿಟ್ಟಾಗ್ಬೋದು, 1850 ರೂಪಾಯಿಗಿಂತ ಹೆಚ್ಚು ಬೆಲೆಯಿಂದ ಅದು ಮಾರಾಟ ಆಕೈತಿ. ಆದರೆ ಇವತ್ತಾಗೋದಿಲ್ಲ ಅದು. ಯು ವಿಲ್ ಹ್ಯಾವ್ ಟು ಹ್ಯಾವ್ ಎ ಹೋಲ್ಡಿಂಗ್ ಕೆಪಾಸಿಟಿ. ಅದಕ್ಕೆ ನಿಮ್ಮ IFC ಗೋಡೌನ್ಸ್ ಇರೋದು, ನಿಮ್ಮ ವೇರ್ಹೌಸ್ ಕಾರ್ಪೊರೇಷನ್ಗಳಿರೋದು. ಮತ್ತು ಅವನು ಬಳಕೆ ಮಾಡಿಕೊಂಡು 2,000 ಕೋಟಿ ರೂಪಾಯಿನ ಬಳಕೆ ಮಾಡಿ 41 ಲಕ್ಷ ಗೋವಿನ ಜೋಳ ಏನೇ ನಾವು ಬೆಳೆದಿದ್ದೇವೆ, ಮೆಕ್ಕೆಜೋಳ ಏನು ಬೆಳೆದಿದ್ದೇವೆ, ಮೇಜ್ ಏನು ಬೆಳೆದಿದ್ದೇವೆ, ಅದನ್ನು ನಾವು ಖರೀದಿ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ನಾವು ಕೇಳೋದಿಲ್ಲ. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ದೇ ಆರ್ ಮಾರಲಿ ಬೌಂಡ್, ದೇ ಆರ್ ಲೀಗಲಿ ಬೌಂಡ್, ದೇ ಆರ್ ಎಕ್ಸ್ಪೆಕ್ಟೆಡ್ ಟು ಗಿವ್ ದಿಸ್ MSP. ಓಕೆ, ನಾನು ತಮ್ಮನ್ನು ಕೇಳ್ತೀನಿ, ಈ ಭತ್ತದ ಬಗ್ಗೆ ಅಷ್ಟು ಪ್ರೊಕ್ಯೂರ್ಮೆಂಟ್ ಆಗೋದಿಲ್ಲ. ನೀವು ನಿಮ್ಮ ತಲೆಯೊಳಗೆ ಇಟ್ಕೋಬೇಕು, MSP ನಾವು ಭಾಳ ರಿಲ್ಯಾಕ್ಸ್ಡಾಗಿ ಕೊಟ್ಟಾಗಿನೂ ಸಹಿತ ಪ್ರೊಕ್ಯೂರ್ಮೆಂಟ್ ಆಗಲಿಲ್ಲ ಅಂದ್ರೆ ಯು ಮಸ್ಟ್ ಫೀಲ್ ಹ್ಯಾಪಿ. ಯಾಕೆ ಅಂದ್ರೆ ಮಾರ್ಕೆಟ್ನೊಳಗೆ ಜಾಸ್ತಿ ರೇಟ್ ಐತಿ. ಮಾರ್ಕೆಟ್ನಾಗ ಜಾಸ್ತಿ ರೇಟ್ ಇದ್ದಾಗ MSPಗೆ ಯಾರು ಬರೋದಿಲ್ಲ. ದ್ಯಾಟ್ಸ್ ಗುಡ್, ದ್ಯಾಟ್ಸ್ ಅ ಗುಡ್ ಡೆವಲಪ್ಮೆಂಟ್. ರೈತನಿಗೆ ಒಳ್ಳೇದಾಗತ್ತೈತಿ ಅಂತ ನೀವು ತಿಳ್ಕೊಳ್ಬೇಕು. ಯಾಕೆ ಬರ್ತಾ ಇಲ್ಲ? ಯಾವುದೋ ಒಂದು ಕಾರಣ ಇರ್ಬೇಕಲ್ರಿ. ನೀವು ರೊಕ್ಕ ಕೊಡ್ತೀರಂದ್ರೆ ರೈತ ಬರಲ್ದವ ಯಾವ್ದಾನ, ಅದಾಯ್ತು. ಓಕೆ, ಆಮೇಲೆ ಅಧ್ಯಕ್ಷರೇ, ನೋಡಿ, ಇವತ್ತು ಸಮಯ ಕಡಿಮೆ ಅಂದ್ರೆ ಒಪ್ತೀನಿ. ನಾವು ಎಲ್ಲರೂ ಯಾವ ಚಿಂತೆಯೊಳಗಿದ್ದೀವಿ, ಹೊರಗೇನು ನಡೆದದ, ಇಲ್ಲೇನು ನಡೆದದ ಅನ್ನೋದು ಬೇಕಲ್ಲ. ಕೇಂದ್ರ ಸರ್ಕಾರದವರು ನಮ್ಮ ಕೃಷಿಕರ ಆದಾಯವನ್ನು 2 ಪಟ್ಟು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಧ್ಯಕ್ಷರು, ತಮಗೆ ಗೊತ್ತಿದೆ, ಚಿಂತನೆ ಒಳ್ಳೆಯದು. ಆದರೆ ಇಲ್ಲೇ ತಾವು ಹೇಳಿದ್ರಲ್ಲ, ಮೊನ್ನೆ ಕೃಷ್ಣ ಬೈರೇಗೌಡರು ಭಾಳ ಐ ಓಪನರ್ ಸ್ಪೀಚ್ ಮಾಡಿದರು. ನಿಮ್ಮ ಕಣ್ಣು ತೆರೆಸುವಂತೆ ಅಂಕಿಅಂಶಗಳನ್ನು, ರೈತರ ನೋವುಗಳನ್ನು, ರೈತರು ಬೆಳೆದಿರ್ತಕ್ಕಂಥ ಪದಾರ್ಥದ ಬೆಲೆಗಳನ್ನು, ಮಾರಾಟವನ್ನು, ನಿಮ್ಮ ಇನ್ಫ್ಲೇಷನ್ ರೇಟನ್ನು, ನಿಮ್ಮ ಎನ್ಹಾನ್ಸ್ಮೆಂಟನ್ನು ಎಲ್ಲವನ್ನ ವಿವರಿಸಿ ಹೇಳಿದರು. ನಾನು ಅಂದ್ಕೊಂಡಿದ್ದೆ ಸರ್ಕಾರ ತಕ್ಷಣ ಎಲ್ಲ ಅಂಶಗಳನ್ನು ಗಮನಿಸಿ ಒಂದು ಹೊಸ ನೀತಿನ ಮಾಡ್ತೀರಿ ನೀವು ಅಂತೇಳಿ. ಅಷ್ಟು ಅದ್ಭುತವಾಗಿರ್ತಕ್ಕಂಥ ಭಾಷಣ ಮಾಡಿದರು. ಯಾರಿಗೂ ಏನೂ ಅನ್ನಲಿಲ್ಲ, ನಿಮ್ಮ ಸರ್ಕಾರಕ್ಕೂ ಏನೂ ಅನ್ನಲಿಲ್ಲ. ನಮ್ಮ ಏನಾರು ಹೆಚ್ಚು ಕಡಿಮೆ ಆಗಿದ್ರೆ ಅದನ್ನು ಪ್ರಸ್ತಾಪ ಮಾಡಿದರು. ಕೇಂದ್ರ ಏನು ಮಾಡಬೇಕು ಅನ್ನೋದನ್ನು ಪ್ರಸ್ತಾಪ ಮಾಡಿದರು. ಆದರೆ ನೀವು ಅವುಗಳನ್ನು ಸಕಾರಾತ್ಮಕ ತೊಗೊಳ್ಳೇ ಇಲ್ಲ. ಅವು ಎನ್ಹಾನ್ಸ್ಮೆಂಟ್ ಆಗೋದನ್ನು ಸ್ವಲ್ಪ ಪ್ರಮಾಣದಲ್ಲಿ ಆಯಿತು ಅಲ್ಲ. ಇನ್ಫ್ಲೇಷನ್ ರೇಟ್ ಏನಿದೆ, ನ್ಯಾಚುರಲ್ ಇನ್ಫ್ಲೇಷನ್ ರೇಟ್ ಏನಿದೆ, ಅದಕ್ಕೆ ಸರಿದೂಗುವಷ್ಟು ರೀತಿಯೊಳಗೂ ಸಹಿತ ನಿಮ್ಮ MSP ರೇಟ್ಸು ಎನ್ಹಾನ್ಸ್ಮೆಂಟ್ ಆಗಲಿಲ್ಲ. ವಾಟ್ ಡು ದಟ್ ಮೀನ್? ಹಂಗಾದ ಆಗದೆ ಹೋದರೆ ನೀವು ಹೇಗ್ರಿ ನೀವು ಡಬಲ್ ಮಾಡ್ತೀರಿ ಇನ್ಕಮ್ನ ರೈತಂದು? ರೈತನ ಇನ್ಕಮ್ ವಿಮಾದಿಂದ ಡಬಲ್ ಮಾಡೋದಕ್ಕಾಗೋದಿಲ್ಲ. MSP ರೇಟ್ ಮುಖಾಂತರನ ನೀವು ಡಬಲ್ ಹ್ಯಾಂಗ್ ಮಾಡ್ತೀವಿ ಅಂತ ಹೇಳಬೇಕಾಗತ್ತೆ. ಅದನ್ನು ಬಿಟ್ಟು ನೀವು ಆ ಇನ್ಫ್ಲೇಷನ್ ರೇಟನ್ನು ಸ್ವಲ್ಪ ಜಾಸ್ತಿ ಮಾಡಿದ್ದನ್ನು ಸಹಿತ ಡಿಫೆಂಡ್ ಮಾಡಿಕೊಂಡ್ರೆ ಅಂದರೆ ನೋ. ಮಿನಿಮಮ್ ಏನು ಇನ್ಫ್ಲೇಷನ್ ರೇಟ್ ಏನಿದೆ ಅದನ್ನು ಯಾವ ಪ್ರೊಡ್ಯೂಸ್ಗೆ ಕೇಂದ್ರ ಸರ್ಕಾರ ಹೆಚ್ಚಿಗೆ ಮಾಡಿಲ್ಲ. ಅದು ಅತ್ಯಂತ ದುರ್ದೈವದ ಸಂಗತಿ. ಈ ರೀತಿ ಕೇಂದ್ರ ಸರ್ಕಾರ ರೈತರಿಗೆ ಮೋಸ ಮಾಡಿಕೊಡ್ದು. ನಾನು ಈ ಸಂದರ್ಭದಲ್ಲಿ ಇಷ್ಟೇ ಹೇಳ್ತೀನಿ, ನೀವೇನೀಗ ಮಾತಾಡ್ತಾ ಇದ್ದೀರಿ, ದಿಸ್ ಈಸ್ ಆಲ್ ಟೆಸ್ಟ್ ಡೋಸ್ ಫಾರ್ ಆ್ಯಂಟಿ ಫಾರ್ಮರ್ ಲಾಸ್. ಅದು ಫಾರ್ಮ್ ಪ್ರೊಡ್ಯೂಸ್ ಟ್ರೇಡ್ ಆ್ಯಂಡ್ ಕಾಮರ್ಸ್ ಆ್ಯಕ್ಟ್, ಅದು ಫಾರ್ಮರ್ಸ್ ಅಗ್ರಿಮೆಂಟ್ ಆನ್ ಪ್ರೈಸ್ ಅಶ್ಯೂರೆನ್ಸ್ ಆ್ಯಂಡ್ ಫಾರ್ಮ್ ಸರ್ವಿಸ್ ಆ್ಯಕ್ಟ್, ಎಸೆನ್ಷಿಯಲ್ ಕಮಾಡಿಟೀಸ್ ಆ್ಯಕ್ಟ್. ನೋಡಿ, ಫಾರ್ಮರ್ ಅಗ್ರಿಮೆಂಟ್ ಆನ್ ಪ್ರೈಸ್ ಅಶ್ಯೂರೆನ್ಸ್ ಆ್ಯಂಡ್ ಫಾರ್ಮ್ ಸರ್ವಿಸ್ ಆ್ಯಕ್ಟ್ ಇದೆಯಲ್ಲ, ಇದರ ಪ್ರಕಾರ the agreement is between central government and the farmer that we produce and you are going to give us the minimum support price. ಈಗೆಲ್ಲ ಚರ್ಚೆ ಆಗೋದು, ಹೋರಾಟ ನಡೆದಿರೋದು, ಎಲ್ಲರೂ ಜನ ಬೀದಿಗಿಳಿದಿರೋದು, ರೈತರೆಲ್ಲರೂ ಬೀದಿಗಿಳಿದಿರೋದು ಏನು ಕಾರಣ ಅಂದರೆ ರೈತನಿಗೆ ನೀವು ಹೇಳಿದ ಹಾಗೆ ಮಾಡ್ತಾ ಇಲ್ಲ.
ಈ ಕಾನೂನಿನ ಮುಖಾಂತರ ನಾವು ಇನ್ನೂ ಹತ್ತಕ್ತಾರೆ. ಆ ಕಾರಣಕ್ಕೆ ಇದನ್ನು ಟೆಸ್ಟ್ ಡೋಸ್ ಮಾಡ್ದಂಗೆ ಮಾಡಿ ನೀವು ಹೆಲ್ಪ್ಲೆಸ್ ಅಂತ ಹೇಳ್ತಾ ಇದ್ದೀರಿ. ಯಾವ ಕಾರಣಕ್ಕೂ ಈ ಹೆಲ್ಪ್ಲೆಸ್ ಆ್ಯಟಿಟ್ಯೂಡನ್ನು ನಾವು ಸಹಿಸೋದಕ್ಕೆ ಸಾಧ್ಯ ಇಲ್ಲ. ನೀವು ಸ್ಪಷ್ಟವಾಗಿ ಮೇಜನ್ನು ಸಂಪೂರ್ಣವಾಗಿ ಖರೀದಿ ಮಾಡ್ತೀವಿ ಅಂತ ಹೇಳಬೇಕು. ಹೆಸರು ಹೇಳಿಬಿಟ್ರಿ, ಅದನ್ನು ಕಾಳು ಮಾಡಿದ್ರೆ ಮಾತ್ರ ಇಡೋಕ್ಕಾಗುತ್ತೆ ಅಂತೇಳಿ. ಅಲ್ಲ, ಹೆಸರು ಕಾಳ್ರಿ, ಹೆಸರು ಪ್ರೊಕ್ಯೂರ್ ಮಾಡಿದ್ರೆ ಬೇಳೆ ಮಾಡಿದ್ರೆ ಅಷ್ಟೇ ಇಡಕ್ಕೆ ಬರ್ತದೆ, ಹೆಸರನ್ನು ಇಡಕ್ಕೆ ಬರ್ತದೆ. ನಾವು ನೋಡ್ತಾ ಇದ್ದೇವೆ ವ್ಯಾಪಾರಸ್ಥರು ಇವತ್ತು ಅತಿ ಹೆಚ್ಚಿನ ಲಾಭ ಏನಾರ ಪಡಿತಾ ಇದ್ರೆ ಅದು ಹೆಸರನ್ನು ಹೋಲ್ಡ್ ಮಾಡೋದಂಥ ಸಂದರ್ಭದಲ್ಲಿ ನೀವು ಅದಕ್ಕೆ ಬೇರೆನೇ ನಿಮ್ಮ ನ್ಯಾರೇಟಿವ್ ಸ್ಟಾರ್ಟ್ ಮಾಡಿಬಿಟ್ರಿ ಅಂತಂದ್ರೆ ರೈತನಿಗೆ ಭಾರಿ ದೊಡ್ಡ ದೋಖ ಆಗ್ತದೆ. ಆ ಹಿನ್ನೆಲೆಯೊಳಗೆ ಅಧ್ಯಕ್ಷರೇ, ಇವತ್ತು ರೈತ ಏನು ಬೀದಿಗಿಳಿದಾನ, ಹಂಗೆ ಮೇಜು ಬೆಳೆದಿರ್ತಕ್ಕಂಥ ರೈತ ಬೀದಿಗಿಳಿಯೋದು, ಜೋಳ ಬೆಳೆದಿರ್ತಕ್ಕಂಥ ರೈತ ಬೀದಿಗಿಳಿಯೋದು, ರಾಗಿ ಬೆಳೆದಂಥ ರೈತ ಬೀದಿಗಿಳಿಯೋದು ಆಗಬಾರ್ದು. ನಾನು ತಮ್ಮಲ್ಲಿ ಅರಿಕೆ ಮಾಡ್ಕೋತೀನಿ, ನಮ್ಮೆಲ್ಲ ಫುಡ್ ಹ್ಯಾಬಿಟ್ಸನ್ನು ಡಿಸ್ಟ್ರಾಯ್ ಮಾಡಿಬಿಟ್ಟಿದ್ದೀರಿ. ನಾವು ಎಲ್ಲ ರೊಟ್ಟಿ ತಿನ್ನೋರು ಅಕ್ಕಿ ಸವಿ ಸಿಗ್ತಾವೆ, ಪುಕ್ಕಟ ಸಿಗ್ತಾವೆ ಅಂಥೇಳಿ ಒಮ್ಮೆ ಸಿದ್ದರಾಮಯ್ಯನವ್ರು ನೆನೆಸ್ಕೊಂಡ್ವಿ, ಬಿಟ್ವಿ. ಅಕ್ಕಿ ಉಚಿತ ಸಿಕ್ಬಿಡು ಅಂಥೇಳಿ ರೊಟ್ಟಿಯಿಂದ ಅಕ್ಕಿ ಅನ್ನಕ್ಕೆ ಶಿಫ್ಟ್ ಆಗ್ತಾ ಇದ್ದೀವಿ. ಆದರೆ ನೀವು ಪ್ರೊಕ್ಯೂರ್ ಮಾಡಿ ಜೋಳ ಬೆಳೆಯೋರನ್ನು ರಕ್ಷಣೆ ಮಾಡಿರಿ, ರಾಗಿ ಬೆಳೆಯೋರನ್ನು ರಕ್ಷಣೆ ಮಾಡಿರಿ, ಜೋಳ ಬೆಳೆಯೋರನ್ನು ರಕ್ಷಣೆ ಮಾಡಿರಿ ಅಂತೇಳಿ ತಮ್ಮ ಮುಖಾಂತರ ನಾನು ಒತ್ತಾಯ ಮಾಡಿ ಅವರ ಉತ್ತರ ಯಾವ ರೀತಿಯಿಂದಲೂ ಸಮರ್ಪಕವಾಗಿಲ್ಲ, ರೇವಣ್ಣ ಅವ್ರು ಮುಗಿಸ್ಬಿಡ್ಲಿ. ಇನ್ನೊಂದು ಹೇಳ್ಬಿಡ್ತೀನಿ ಸರ್, ರೇವಣ್ಣ ಅವ್ರು ಮುಗಿಸ್ಬಿಟ್ರೆ ಒಳ್ಳೇದು ಅಂತ ಅವ್ರಿಗೆ ಹೇಳ್ತೀನಿ, ಆಮೇಲೆ ಕೇಳಿವಂತು ಆಯ್ತಲ್ಲ. ಒಂದು ನಿಮಿಷ. ಈಗ ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ನಮ್ಮ ಜಿಲ್ಲೆಯಲ್ಲೇ 4 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಇವತ್ತು ಮೆಕ್ಕೆಜೋಳ ಬೆಳೆದವರು. ರೋಡಲ್ಲಿ ಸರ್ ಡೈಲಿ ಬೆಳಗ್ಗೆ ಹೋದರೆ ರೋಡಲ್ಲಿ 800-900 ರೂಪಾಯಿ ತುಂಬ್ತಾವ್ರೆ. ಇದನ್ನು ಸ್ಟಾಕ್ ಮಾಡ್ತಾರೆ, ಮತ್ತು ನಮಗೆ 2,000-2,500 ಮಾರ್ತಾರೆ. ಉದಾಹರಣೆಗೆ ಸರ್, ನಮ್ಮ KMF ಅಲ್ಲೇ 3 ಲಕ್ಷ ಟನ್ ಬೇಕು ಅಂತಾರೆ ಸರ್. ಈಗ ಸುಗ್ಗಿನಲ್ಲಿ ಕೊಡಿ ರೈತರಿಗೆ 1,500 ರೂಪಾಯಿನಲ್ಲೇ ನೇರವಾಗಿ ರೈತರ ಹತ್ರ ತಾಳಿ ಒಂದು 4-5 ಲಕ್ಷ ಟನ್ನ. ನಾನು ಹೇಳೋದು ಇವತ್ತು 40-70 ಲಕ್ಷ ಮಾರ್ಕೆಟಲ್ಲಿ ನೀವು ಎಂಟ್ರ್ ಆದರೂ ಅಂದ ತಕ್ಷಣ ಆಟೋಮೆಟಿಕ್ಕಾಗಿ ರೇಟ್ ಏರುತ್ತೆ. ಏನಾಗುತ್ತೆ, ಟೆಂಡ್ರ್ ಹಾಕ್ತೀರಿ, ಟೆಂಡ್ರ್ ಹಾಕ್ದಾಗ ಟೆಂಡ್ರ್ ಕರೆಯೋದೇನು 50,000 ಟನ್ನಿಗೆ 20,000 ಟನ್ನು. ಅಲ್ಲಿ ಯಾರು 2 ಜನ ಭಾಗವಹಿಸ್ತಾರೆ. ಬೇಕಾದ್ರೆ ನೀವು ತೆಗೆದು ನೋಡಿ ಸರ್. ದಯಮಾಡಿ ಇದನ್ನು ಹೋಗ್ಲಾಡಿಸ್ಬೇಕು. ದಯಮಾಡಿ ಮಾಧುಸ್ವಾಮಿಯವರಕ್ಕೆ ನಿಮಗೆ ರೈತರು ಕಷ್ಟ ಗೊತ್ತಿದೆ ಪ್ರಾಕ್ಟಿಕಲಾಗಿ. ಆದ್ದರಿಂದ ನೇರವಾಗಿ ಸರ್ಕಾರ ನಷ್ಟ ಆದರೂ ಪರವಾಗಿಲ್ಲ, ಖರೀದಿ ಮಾಡಿ ಮೆಕ್ಕೆಜೋಳನ. ಸರ್, ಇವತ್ತು 70 ಲಕ್ಷ ಟನ್ ಮೆಕ್ಕೆಜೋಳ ಇದೆ ರಾಜ್ಯದಲ್ಲಿ. ರೈತರ ಹತ್ರ ಒಂದು 20 ಲಕ್ಷ ಖರೀದಿ ಮಾಡಿ. ಆಗ ರೈತರು ಎಂಟ್ರಾದ ತಕ್ಷಣ ಆಟೋಮೆಟಿಕ್ಕಾಗಿ ವ್ಯಾಪಾರಗಾರರು ಇದಾಗ್ತಾರೆ, ಮಧ್ಯಪ್ರವೇಶ ಮಾಡ್ತಾರೆ. ಅದನ್ನು ದಯಮಾಡಿ ಮಾಡಬೇಕು ಅಂತೇಳಿ ನಾನು ಸರ್ಕಾರನ ಒತ್ತಾಯ ಮಾಡ್ತೀನಿ. ಮತ್ತು ಅದ್ರ ಜೊತೆಗೆ ಇವತ್ತು ಭತ್ತ ಖರೀದಿ. ಈಗ ಸರ್, ಇದರಲ್ಲಿ ನಮ್ಮ ತೆಲಂಗಾಣದಲ್ಲಿ ಡೈರೆಕ್ಟಾಗಿ ರೈತರು ಮನೆ ಹತ್ರನೇ ಹೋಗಿ ಖರೀದಿ ಮಾಡ್ತಾವ್ರೆ, ಅವ್ರು ಹೊಲದಲ್ಲೇ. ಅದರಿಂದ ದಯಮಾಡಿ ಇಲ್ಲೂ ನಮ್ಮಲ್ಲಿ ಮಾಡೋದಕ್ಕೆ ಏನು ತೊಂದರೆ ಸರ್? ನೀವೆಲ್ಲ ಒಂದು ಕಡೆ ಮಾಡೋದು ಬೇಡ ಸರ್. ತಾವು ಹೇಳಿದ್ರಿ 4-6 ಕಡೆ ಮಾಡ್ತೀವಿ ಅಂದರೆ, ಮತ್ತು ನಮ್ಮ ಜ್ಞಾನೇಂದ್ರ ಅವ್ರು ಕೇಳೋ ಹೊತ್ತಿಗೆ ಇದನ್ನು ಹೇಳಿರಿ ತಾವು ನೇರವಾಗಿ ಲೆಟ್ರ್ ಕೊಡಿ. ನಾನು ಹೇಳೋದು ಕನಿಷ್ಠ ಒಂದು ಹೋಬಳಿ ಮಾಡ್ತಲ್ಲ ಅವ್ರಿಗೆ ಒಂದೊಂದು ಸೆಂಟ್ರು ಮಾಡಿ ಮೆಕ್ಕೆಜೋಳನ ಕೂಡಲೇ, ಮೆಕ್ಕೆಜೋಳ ಇರ್ಬೋದು, ರಾಗಿ ಇರ್ಬೋದು, ಭತ್ತ ಇರ್ಬೋದು, ರೈತರು ಬೆಳೆದಂಥ ಎಲ್ಲ ಪದಾರ್ಥಗಳನ್ನ ದಯಮಾಡಿ ತಗೋಬೇಕು ಅಂತೇಳಿ ಒತ್ತಾಯ ಮಾಡಿ. ಮಾಧುಸ್ವಾಮಿ ಅವರು ಮತ್ತೆ ಸರ್, ಇನ್ನೊಂದು ಆ ಮನೆಗಳು ಬಿದ್ದೋಗಿವಲ್ಲ ಸರ್, ನೀವು ಜಿಲ್ಲಾಧಿಕಾರಿಗಳಿಂದ ಸಿದ್ದರಾಮಯ್ಯ ಅವರು ಕೇಳ್ತಾರಂತೆ. ಸಿದ್ದರಾಮಯ್ಯನವರು ಸರ್, ಒಂದ್ ನಿಮಿಷ ಸರ್ ಅಷ್ಟೇ. ಪ್ರಿಯಾಂಕಾ ಲೇಟ್ ಆಗತ್ತೆ. ಇಲ್ಲ ಸರ್, ನಾನು 2 ನಿಮಿಷದಲ್ಲಿ ಗಮನ ಸೆಳೆಯೋದನ್ನ ನಾನು ತಗೊಳ್ಳೋದಿಲ್ಲ. ಇಷ್ಟರಲ್ಲಿ ಮುಗಿಸ್ತಾ ಇದೆ ಸರ್. ಸರಿ, ಸರ್ಕಾರ ಎಷ್ಟು ಅಸಹಾಯಕರಿದೆ ಅಂತ ಈಗ ತಿಳಿದು ಬಂದಿದೆ. MSP ಬಗ್ಗೆ ಆಗಲೇ HK ಪಾಟೀಲ್ ಸಾಹೇಬರು ಮಾತನಾಡಿದ್ದಾರೆ. ಆದರೆ ಒಂದು ನನಗೆ ಗೊತ್ತಾಗಿಲ್ಲ ಅಂದರೆ ಏನಪ್ಪ ಅಂದರೆ, ಪ್ರೋತ್ಸಾಹಧನದ ಬಗ್ಗೆ ಸಮರ್ಪಕವಾಗಿ ಮಾನ್ಯ ಕಾನೂನು ಸಚಿವರು ಅದ್ರ ಬಗ್ಗೆ ಹೇಳಿಲ್ಲ. ಒಂದೇ ಲೈನಲ್ಲಿ ಸಂಪೂರ್ಣವಾಗಿ ತಿರಸ್ಕಾರ ಮಾಡಿದ್ದಾರೆ. BC ಪಾಟೀಲ್ ಸಾಹೇಬರು ಕೂಡ ಅವಾಗ ಮಾತಾಡಬೇಕಾದ್ರೆ, ಕಾನೂನು ಸಚಿವರು ಕೂಡ ಅವಾಗ ಮಾತನಾಡಬೇಕಾದ್ರೆ, ಕರೋನಾ ಇದೆಯಪ್ಪ ಏನೂ ಮಾಡಲಿಕ್ಕಾಗಲ್ಲ ಅಂತಾರೆ. ಕರೋನಾ ಹೊಡ್ತಾ ಇದೆ, ಪ್ರವಾಹದ ಹೊಡ್ತಾ ಇದೆ, ಅದಕ್ಕೆ ನಾವು ರೈತರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು. ಇವಾಗ ನಾವು ಮಾಡಿಲ್ಲ ಅಂದರೆ ರೈತರು ಉಳಿಗಾಲ ಇರೋದಿಲ್ಲ
ಅಧ್ಯಕ್ಷರೇ, ಇವತ್ತು ನ್ಯೂಸ್ ಪೇಪರ್ನಲ್ಲಿ ಒಂದು ಆರ್ಟಿಕಲ್ ಬಂದಿದೆ. ಯಾವುದೋ ಟ್ವಿನ್ ಟವರ್ಸು ಇಲ್ಲಿ ಕಟ್ತಾ ಇದ್ದೀರಾ, 1250 ಕೋಟಿ ರೂಪಾಯಿ ವೆಚ್ಚ ಅದಕ್ಕೆ. ಅದಕ್ಕೆ ಅಂಥ ಸ್ಕೀಮ್ಗಳು ಯಾಕೆ ಬೇಕು ಇವಾಗ? ಕಟ್ಟಿವಿ, ಆಡಳಿತಾತ್ಮಕವಾಗಿ ಬೇಕಾಗ್ಬೋದು, ಮುಂದೆ ಬೇಕಾಗ್ಬೋದು. ಇಸ್ ಇಟ್ ಗೌರ್ಮೆಂಟ್ಸ್ ಪ್ರಯಾರಿಟಿ ನಾವು ಬಿಲ್ಡಿಂಗ್ 1250 crore ಟ್ವಿನ್ ಟವರ್? ಅದೇ ಕೊಡಿ ರೈತರಿಗೆ ಇವಾಗ. ಸೆಂಟ್ರಲ್ ಗೌರ್ಮೆಂಟಲ್ಲಿ ಹೋಗಿ ಈಗ ಎಲ್ಲ ನಿಮ್ಮ ಸೆಂಟ್ರಲ್ ವಿಸ್ತಾ ಪ್ರಾಜೆಕ್ಟ್ ಇದೆ, 20,000 ಕೋಟಿ ರೂಪಾಯಿ ಅಧ್ಯಕ್ಷರೇ, ಅದಕ್ಕೆ 20,000 crores. ಇಸ್ ದಟ್ ಗೌರ್ಮೆಂಟ್ಸ್ ಪ್ರಯಾರಿಟಿ ನಾವು? 25 MP ಗಳಿದ್ದಾರೆ, ಫೈನಾನ್ಸ್ ಮಿನಿಸ್ಟರ್ ನಮ್ಮವರಿದ್ದಾರೆ. ಹೋಗಿ ಹೇಳಿ ಸದ್ಯಕ್ಕೆ ಬೇಡ, ಅದಕ್ಕೆಲ್ಲ ರೈತರಿಗೆ ಇದು ಮಾಡಿ. ನಂದು ಒಂದೇ ಒಂದು ಆಗ್ರಹ ಸರ್ಕಾರದ, ಈಗಾಗಲೇ ಹೆಸರು ಬಗ್ಗೆ ನಾನು ಪ್ರಸ್ತಾಪ ಮಾಡಿದೆ. ನಾನು ಚಿತ್ತಾಪುರ ತಾಲೂಕು ಮತಕ್ಷೇತ್ರದಿಂದ ಬರ್ತೀನಿ ಅಧ್ಯಕ್ಷರೇ. ತೊಗರಿ ನಾಡದು, ಇಟ್ ಇಸ್ ದ ತೂರ್ ಬೋಲ್ ಆಫ್ ಕರ್ನಾಟಕ. ಹೋದ ಬಾರಿ ಆಗಲೇ ಹೆಸರಿನಲ್ಲಿ ಪ್ರೊಕ್ಯೂರ್ಮೆಂಟ್ ಸೆಂಟರ್ಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಯಾವುದೂ ಒಂದು ಪ್ರೊಕ್ಯೂರ್ ಮಾಡಿಲ್ಲ. ಅಧಿಕಾರಿಗಳು ತಮಗೆ ಮಿಸ್ಗೈಡ್ ಮಾಡ್ತಾ ಇದ್ದಾರೆ ಸರ್, ಆವಾಗ ಬೆಂಬಲ ಬೆಲೆ ಜಾಸ್ತಿ ಇತ್ತು ಅಂತ. ಇಟ್ ವಾಸ್ ನಾಟ್ ದ ಕೇಸ್. ತೊಗರಿ ಖರೀದಿನಲ್ಲಿ ಈ ಸರಿಯಾನ ಈಗಿಂದಾನೇ ಎಕ್ಸಸೈಸ್ ಸ್ಟಾರ್ಟ್ ಮಾಡಿ, ಏನಿಲ್ಲ ಅಂದರೂ ಅಟ್ಲೀಸ್ಟ್ ಈ ಸರಿ ನಫೇಡಿಂದ ಹೇಳ್ಬಿಟ್ಟು ಒಂದು 40 ಕ್ವಿಂಟಲನ್ನು ತೊಗೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಯಾಕಂದರೆ ನಮ್ಮ ಭಾಗದಲ್ಲಿ ಈಗಾಗಲೇ ಪ್ರವಾಹದಿಂದ, ಕರೋನಾದಿಂದ ಸಾಕಷ್ಟು ಸಂಕಷ್ಟದಲ್ಲಿದ್ದಾರೆ ರೈತರು. ಇದನ್ನು ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ. ಇದ್ರ ಬಗ್ಗೆ ಸ್ವಲ್ಪ ಸ್ಪಷ್ಟವಾದಂಥ ಒಂದು ಉತ್ತರ ನಾನು ಬಯಸ್ತೀನಿ ಅಧ್ಯಕ್ಷರೇ. ಮಾನ್ಯ ಅಧ್ಯಕ್ಷರೇ, ಈ ದೇಶದಲ್ಲಿ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರಗಳಿರ್ಬೋದು, ನ್ಯಾಯಯುತವಾದಂಥ ಬೆಲೆ ಕೊಡಬೇಕು ಅಂತಕ್ಕಂಥದ್ದು ಹೋರಾಟ ಮೊದಲಿಂದ ರೈತರು ಮಾಡುತ್ತಲೇ ಇದ್ದಾರೆ. ಇದೇನು ಹೊಸದೇನಲ್ಲ ಇದು. ಅದಕ್ಕೋಸ್ಕರನೇ ನ್ಯಾಯಯುತವಾದಂಥ ಬೆಲೆ ಕೊಡಬೇಕು ರೈತರಿಗೆ, ಅವ್ರು ಬೆಳೆದಂಥ ಪದಾರ್ಥಗಳಿಗೆ ಅವರಿಗೆ ನಷ್ಟಕ್ಕೊಳಗಾಗಬಾರ್ದು ಅವರು ಅಂತೇಳಿ ಸ್ವಾಮಿನಾಥನ್ ಅವರ ಕಮಿಷನ್ ಮಾಡಿದ್ದು. ಸ್ವಾಮಿನಾಥನ್ ಕಮಿಷನ್ ಅವರು 3 ಫಾರ್ಮುಲಾ ಇಟ್ಕೊಂಡು MSP ಎಷ್ಟಿರಬೇಕು ಅಂತೇಳಿ ತೀರ್ಮಾನ ಮಾಡಿ ಅಂತೇಳಿ ಇವರಿಗೆ ಕಮಿಷನ್ ಆಫ್ ಫಾರ್ಮರ್ಸ್ ಕಾಸ್ಟ್ಸ್ ಅಂಡ್ ಪ್ರೈಸಸ್ ಅಂತ ಮಾಡಿದ್ದಾರೆ. ಅವರು ನಿಗದಿ ಮಾಡಬೇಕು. ಆ ವರದಿ ಬಂದ ಮೇಲೆ ಪ್ರೈಮ್ ಮಿನಿಸ್ಟರ್ ಹೇಳಿದ್ದಾರೆ, ಸ್ವಾಮಿನಾಥನ್ ಅವರ ವರದಿಯನ್ನು ಒಪ್ಕೋತೀವಿ. ಅದು ಒಪ್ಕೊಂಡು ಅವ್ರ ಪ್ರಕಾರ ನಾವು ರೈತರಿಗೆ ರೆಮ್ಯುನರೇಟಿವ್ ಪ್ರೈಸಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅವ್ರ ಪ್ರಕಾರ ಪ್ರಧಾನಮಂತ್ರಿಗಳು ಕೂಡ 2-3 ಸಾರಿ ಹೇಳಿದ್ದಾರೆ. ಎಸ್ ಎ ಮ್ಯಾಟರ್ ಆಫ್ ಫ್ಯಾಕ್ಟ್, ಸ್ವಾಮಿನಾಥನ್ ಅವರ ವರದಿ ಅವ್ರಿಗೆ ಅದಕ್ಕಿಂತ ಜಾಸ್ತಿ ಕೊಡ್ಲಿಕ್ಕೆ ಮಾಡಿದ್ದೀವಿ ಈಗ ಅಂತ ಹೇಳಿದ್ದಾರೆ. HK ಪಾಟೀಲ್ ಪ್ರಸ್ತಾಪ ಮಾಡದಂತೆ ಆ ಕಾರಣದಿಂದಲೇ ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂತೇಳಿ ಅನೇಕ ಸಾರಿ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ, ಅವರ ಮ್ಯಾನಿಫೆಸ್ಟೋನಲ್ಲೂ ಕೂಡ ಹೇಳಿದ್ದಾರೆ. ಈಗ ನಾವು ಅಸಹಾಯಕರಾಗಿ ಹೇಳಕ್ಕಾಗಲ್ಲ. ನಿಜ, ಕೊರೋನಾ ಇದೆ, ನಮಗೆ ಸ್ವಲ್ಪ ಆದಾಯ ಕಡಿಮೆ ಆಗ್ತಾ ಇದೆ, GSTನಲ್ಲಿ ಬರ್ತಕ್ಕಂಥ ಹಣ ಕಡಿಮೆ ಆಗ್ತಾ ಇದೆ, ತೆರಿಗೆನೂ ಕೂಡ ಸ್ವಲ್ಪ ಕಡಿಮೆ ಆಗ್ತಾ ಇದೆ, ಅವೆಲ್ಲ ನಿಜ, ಒಪ್ಕೊಳ್ತೀವಿ. ಆದರೆ ಇದು ಯಾವಾಗಲೂ ಇರೋ ಫೆನಾಮಿನನ್ ಅಲ್ಲ. ಇದು 1 ವರ್ಷದ ಸಮಸ್ಯೆ ಅಷ್ಟೇ. ಹಾಗಂತೇಳಿ ರೈತರಿಗೆ ನಾವು ಅನ್ಯಾಯ ಮಾಡೋಕ್ಕಾಗೋದಿಲ್ಲ. ಅವರು ಈಗ ನಾನು ಇಲ್ಲಪ್ಪ ನಾವು ಇದನ್ನು ಕೊಂಡ್ಕೊಳ್ಳೋಕ್ಕಾಗೋದೇ ಇಲ್ಲ ಅಂತ ಹೇಳ್ಬಿಟ್ರೆ, ವೇರ್ ಶುಡ್ ದೇ ಗೋ? ಫಾರ್ಮರ್ಸು ಯಾರ ಹತ್ರಕ್ಕೆ ಹೋಗ್ಬೇಕು? ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಈ ಆವರ್ತ ನಿಧಿ ಸ್ಥಾಪನೆ ಮಾಡಬೇಕು. ರಿವಾಲ್ವಿಂಗ್ ಫಂಡ್ ಕೇಂದ್ರದಲ್ಲೂ ಇರಬೇಕು, ರಾಜ್ಯದಲ್ಲೂ ಇರಬೇಕು. ರಾಜ್ಯದಲ್ಲಿದೆ 2,500 ಕೋಟಿ ಇದೆ, ಇರಬೇಕು. ಅದ್ರಲ್ಲಿ ಕೊಂಡ್ಕೋಬೇಕು. ಒಂದು ವೇಳೆ ನಾವು ಮಾರ್ಕೆಟ್ ಇಂಟರ್ವೆನ್ಷನ್ ಆದ್ರೆ ಮುಗಿಸ್ತಿರುವಂತ ಟೈಮ್ ಹೇಳಿ ನಾವು ಕುಂಡ್ರಿರ್ತೀವಿ, ಭಾಷಣ ಹೊಡೆಯವರು ಮನೆಗೆ ಹೋಗಿ ಮಕ್ಕೋತಾರೆ. ಇದೇನಪ್ಪ ಇವ್ರದ್ದು? ಕುಂಡ್ರೋದಂದ್ರೆ ಎಷ್ಟು ತನಕ ಕುಂಡ್ರದ್ ನಮ್ಗೆ ಒಂದು ಲಿಮಿಟ್ ಏನಂತ ಇವ್ರದ್ದು? ಒಬ್ಬೊಬ್ರು 2 ತಾಸು ಭಾಷಣ ಹೊಡಿತಾರೆ. ಸಭಾಧ್ಯಕ್ಷರೇ, ಇಲ್ಲ ಸರಿ, ನನಗೂ ಅರ್ಥ ಆಗುತ್ತೆ ಬಸವನಗೌಡ್ರೆ, ನೀವು ಹೇಳಿರೋದು ನನಗೂ ಅರ್ಥ ಆಗುತ್ತೆ.
ಬಟ್ ಸಮಯದ ಮಿತಿಯನ್ನು ನಾವೇ ಪಾಲಿಸ್ಕೊಳ್ಳದೆ ನೀವೇ ಹೋದ್ರೆ ಪಾಲಿಸಲಾಕ ನಾನು ಯಾರಿಗೆ ಅದನ್ನ ಅಂತ ಆದೇಶ ಎಷ್ಟು ಅಂತ ಮಾಡ್ಬೇಕ್ರಿ ಹೇಳ್ಬೇಕು ತಾವು ನಾನು? ಅಲ್ಲಿ ಪೀಠದಾಗ ಕೂತವರು ಪಾರ್ಲಿಮೆಂಟ್ ನಡೀತದೆ 5 ನಿಮಿಷ 3 ನಿಮಿಷ ಕೊಡ್ತಾರೆ. ನೀವು 2 ತಾಸು ಹೊಡೆದೇ ಹೊಡಿತಾರೆ ಕೊಟ್ಟೇ ಕೊಡ್ತಾರೆ. ನಾವು ಕುಂಡ್ರೋರು ನಾವು ಭಾಷಣ ಮಾಡೋದು ಎಷ್ಟು ಮಂದಿ ಭಾಷಣ ಮಾಡೋದಾರ ಇಲ್ಲ ಅದಾರ ಹೇಳ್ರಿ ನೋಡೋಣ. ಇನ್ನು ಮ್ಯಾಗ ಹೇಳ್ರಿ, ನೀವು ಯಾರು ಭಾಷಣ ಮಾಡ್ತಾರೋ ಅವ್ರು ಕುಂಡಿರ್ತಿದ್ರೆ ಮುಂದೆ ಅವಕಾಶ ಕೊಡ್ಲಿಕ್ಕಂತ ಕೊಡಬೇಡ್ರಿ. ಈಗ ಮಾನ್ಯ ಅಧ್ಯಕ್ಷರೇ, ಅಷ್ಟೇ 7 ಗಂಟೆ ಆಯ್ತು, ಮಾತಾಡಕ್ ಸ್ವಾತಂತ್ರ್ಯ ಇದೆ. ಸಿದ್ದರಾಮಯ್ಯನವರು ನೀವು ನನ್ನ ಕಡೆ ನೋಡ್ಬಿಡಿ, ಸರಿ? 7 ಗಂಟೆ ಆಯ್ತು ಅಂತ ಅಷ್ಟೇ. ಎಲ್ಲರೂ ಯತ್ನಾಳ್ ಅವ್ರಿಗೆ ಪಾಪ ನಾವೇನ್ ಅಡ್ಡಿ ಬರಲ್ಲ. ಇಲ್ಲ ನೀವು ಸರ್, ನಾನು ನಿಮಗೆ ಅಡ್ಡಿ ಬಂದಲ್ಲ, ಆದ್ರೆ ನಿಮ್ಗೆ ಅಡ್ಡಿನೇ ಬರಲ್ಲ. ಈಗ ನೀವು ಒಂದು ಅಡ್ಜರ್ಮೆಂಟ್ ಮೋಷನ್ ತಂದಿದ್ರು ಅಂತ ಇಟ್ಕೊಳ್ಳೋಣ, ಅವ್ರು ಅಥವಾ ಕಾಲಿಂಗ್ ಅಟೆನ್ಷನ್ ತಂದಿದ್ರು ಅಂತ ಇಟ್ಕೊಳ್ಳೋಣ, ಅಥವಾ ನೋಟಿಸ್ 69 ಕೊಟ್ಟಿದ್ರು. ಮಾತಾಡ್ಬೇಡಿ ಅಂತ ಯಾರು ಹೇಳಿದ್ದಾರೆ? ಇನ್ನೂ ಏನಿದೆ, ಗಮನ ಸೆಳೆಯೋದು 15 ಇದೆ. ಕ್ಲಾರಿಫಿಕೇಶನ್, ಸರಿ ಸಜೆಷನ್. ಸರಿ, ಬಟ್ ಇಲ್ಲ ಸರ್, ಈಗ ಯಾರು ಮಾತಾಡೋರು ಮಾತಾಡಿ ಹೋಗ್ಬಿಡ್ತಾರೆ. ಈಗ ಕುಂಡ್ರೋರಿಗೆಲ್ಲ ಮಾತಾಡ್ಲಾರ್ದವ್ರು ಇಲ್ಲಿ ಕೂತಾರ ಪಾಪ. ಮಾತಾಡಿ, ಒಬ್ರು ಬೈಕಾಟ್ ಮಾಡಿ ಹೋದ್ರಿ. ಈಗ ಸಿದ್ದರಾಮಯ್ಯನವರು ಮಾತಾಡ್ರಿ, ಬೇಡ ಅಂದವ್ರು ಯಾರು? ಸಿದ್ದರಾಮಯ್ಯನವರು ಈಗ 7 ಗಂಟೆ ಆಗಿದೆ. ನಿಮ್ಗೆ ಗೊತ್ತಲ್ಲ, ಗೊತ್ತು. ಮಧುಸ್ವಾಮಿ ಹೇಳೋದು ಕರೆಕ್ಟ್ ಇದೆ. ಭಾಷಣ ಹೊಡೆದರೆಲ್ಲ ಮನೆಗೋಯಾರೆ, ಭಾಷಣ ಮಾಡಿದಾರೆ ಇಲ್ಲಿ ಕೂತಾರೆ. ಅದು ನಿಜ ಇದೆ. ಭಾಷಣ ಮಾಡಿದರು ಅಟ್ಲೀಸ್ಟ್ ಉತ್ತರ ಕೇಳ್ಕೊಂಡು ಹೋಗ್ಬೇಕು. ಉತ್ತರಕ್ಕಿದ್ದು ಕೇಳಿ ಹೋಗ್ಬೇಕು. ಮಹತ್ವಪೂರ್ಣವಾದಂತ ವಿಚಾರದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಬಹಳ ಮಹತ್ವದ ವಿಚಾರವನ್ನ ನಾನು ಪ್ರಶ್ನೆ ಮಾಡಿದ್ದೇನೆ. ಇದು ಇವತ್ತು ರೈತರಿಗೆ ಅನುಕೂಲ ಆಗ್ತಕ್ಕಂಥದ್ದು. ಇಡೀ ರೈತ ಸಮುದಾಯ, ಹೇಳಿದ್ರಿ ನೀವು, ಕರ್ನಾಟಕದ ಇಡೀ ರೈತ ಸಮುದಾಯ ಇವತ್ತು ಅನೇಕ ಬೆಳೆಗಳು ಈಗ ಆನ್ ದಿ ಬೇಸ್ ಆಫ್ ದಿ ರಿಪೋರ್ಟ್ ಗಿವನ್ ಬೈ ದಿ ಸ್ವಾಮಿನಾಥನ್, ಅದರ ಮೇಲೆ ಇವರು ಕಮಿಷನ್ ಆಫ್ ಫಾರ್ಮರ್ಸ್ ಕಾರ್ಡ್ಸ್ ಅಂಡ್ ಪ್ರೈಸಸ್ ಅವ್ರು ನಿಗದಿ ಮಾಡಿರೋದು. ಯಾಕೆ ನಿಗದಿ ಮಾಡಿದ್ರು ಅವರು? ಅದನ್ನ ರೈತರು ಬೆಳೀಲಿ, ಅವ್ರ ಆದಾಯ ಜಾಸ್ತಿ ಆಗಲಿ, ನಾವು ಅವ್ರಿಗೆ ಬೆಂಬಲ ಬೆಲೆ ಕೊಂಡ್ಕೊಳ್ಳೋಣ ಅಂತ ಮಾಡಿರ್ತಕ್ಕಂಥದ್ದು. ಓಕೆ, ಇದು ಎಚ್ ಕೆ ಪಾಟೀಲ್ ಹೇಳ್ದಾಗಿದ್ದೇನೆ, ಇಟ್ಸ್ ಎ ಲೀಗಲ್ ಮಾರಲ್ ರೆಸ್ಪಾನ್ಸಿಬಿಲಿಟಿ ಆಫ್ ಬೋತ್ ದಿ ಗೌರ್ಮೆಂಟ್ಸ್, ಸೆಂಟ್ರಲ್ ಅಂಡ್ ದಿ ಸ್ಟೇಟ್ ಗೌರ್ಮೆಂಟ್ಸ್. ಒಂದು ವೇಳೆ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಕೈಲಿ ಆಗಲ್ಲ ಅಂತಂದ್ರೆ ಹಣಕಾಸು ಮುಗ್ಗಟ್ಟಿನಿಂದ ಸೆಂಟ್ರಲ್ ಗೌರ್ಮೆಂಟ್ ಶುಡ್ ಕಮ್ ಫಾರ್ವರ್ಡ್. ಓಕೆ, ನೀವು ಹೇಳಿದ್ರಿ, ಮಾಡಬೇಕು. ನೀವು ಹಾಗೆ ಹೇಳಿದ್ರೆ ಅವರು ಇಲ್ಲಪ್ಪ ನಾವು ಬೆಲೆ ನಿಗದಿ ಮಾಡ್ಬಿಟ್ಟಿದೀವಿ, 41 ಲಕ್ಷ ಮೆಕ್ಕೆಜೋಳ ಬೆಳೆದ್ಬಿಟ್ಟೆ ನೀವು ಅಲ್ಲೇ PDS ನಲ್ಲಿ ಮಾರ್ಕೊಳ್ಳಿ ಅಂತ ಹೇಳಕ್ಕಾಗಲ್ಲ. ದೇ ಕಾಂಟ್ ಸೇ ಲೈಕ್ ದಟ್. ಅದನ್ನ ಹೇಳಕ್ ಬರೋದಿಲ್ಲ ಅವರು ಹಂಗೆ. ಅದರಿಂದ ನಾನೇನು ಹೇಳ್ತೀನಿ ಅಂತಂದ್ರೆ, ಇವರು ರೈತರು ಬೆಳೆದಂತ ಪದಾರ್ಥಗಳನ್ನ ಕೊಂಡ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಬೇಕು. ಆಮೇಲೆ ಬೆಲೆ ಅದು ಸ್ಟೆಬಿಲೈಸೇಷನ್ ಆಗುತ್ತೆ. ಆ ಸ್ಟೆಬಿಲೈಸೇಷನ್ ಆದ್ಮೇಲೆ ಹಿಂದಕ್ಕೆ ಹೋಗ್ಲಿ. ಬೇಕಾದ್ರೆ ಆ ಸ್ಟೆಬಿಲೈಸೇಷನ್ ಆಗಕ್ಕೂ ಕೂಡ ನೀವು ಪ್ರಯತ್ನ ಮಾಡದೆ ಹೋದ್ರೆ ಅದರ ರೈತರ ನೆರವಿಗೆ ನೀವು ಬರಲಿಲ್ಲ ಅಂತ ಸ್ಪಷ್ಟವಾಗಿ ಆಗ್ತದೆ. ದಟ್ ಈಸ್ ನಂಬರ್ 1. ನಂಬರ್ 2, ಈ ಮೆಣಸಿದೆಯಲ್ಲ, ನಾನು ಬೆಳಿಗ್ಗೆ ಇದನ್ನು ಮಾತಾಡೋದು ಮರ್ತುಬಿಟ್ಟೆ. ಈ ಮೆಣಸು ಇವತ್ತಿನ ಬೆಲೆ ಎಷ್ಟು ಬಂದ್ಬಿಟ್ಟಿದೆ ಒಂದು ಕೆಜಿಗೆ ಅಂದರೆ 250ರಿಂದ 300 ರೂಪಾಯಿ ಬಂದ್ಬಿಟ್ಟಿದೆ. ಈ ಮಲೆನಾಡಿನವರು, ಕರಾವಳಿ ಪ್ರದೇಶದವರು ಗೊತ್ತಿದೆ ಅಂತ ಅನ್ಸುತ್ತೆ. ಮಲೆನಾಡಿನವರು, ಕರಾವಳಿ ಪ್ರದೇಶ ಅವರಿಗೆ ಇನ್ನೂ ಬಂದಿದೆಯಲ್ಲ, ರೇಟ್ ಕಡಿಮೆ ಆಗ್ಬಿಟ್ಟಿದೆಯಲ್ಲ. 300 ಬಂದ್ಬಿಟ್ಟದೆ. 16-17ರಲ್ಲಿ ಒಂದು ಕೆಜಿಗೆ 694 ರೂಪಾಯಿ ಇತ್ತು. 17-18ರಲ್ಲಿ 473 ರೂಪಾಯಿ ಇತ್ತು. 18-19ರಲ್ಲಿ 378 ರೂಪಾಯಿ ಇತ್ತು. ಈಗ 300 ರೂಪಾಯಿ ಬಂದ್ಬಿಟ್ಟದೆ. ಈ ಮೆಣಸು ಬೆಳೆಯೋ ರೈತರು ಬಹಳ ಕಷ್ಟದಲ್ಲಿದ್ದಾರೆ. ಕಾಫಿ ಬೆಳೆಯೋ ರೈತರು, ಮೆಣಸು ಬೆಳೆಯೋ ರೈತರು, ಇವರೆಲ್ಲ ಕಷ್ಟದಲ್ಲಿದ್ದಾರೆ. ಅದಕ್ಕೆ ನಾನು ಹೇಳೋದು, ಈ ಮೆಣಸಿನ ಬಗ್ಗೆ ಕೇಂದ್ರದ ಮಂತ್ರಿ ಒಂದು ಉತ್ತರ ಕೊಟ್ಟಿದ್ದಾರೆ. ಮಿಸ್ಟರ್ ಪಿಯೂಷ್ ಗೋಯಲ್ ಅವರೇನು ಉತ್ತರ ಕೊಟ್ಟಿದ್ದಾರೆ ಅಂದ್ರೆ, ಹೊರದೇಶದಿಂದ ಮೆಣಸು ನಾವು ಆಮದು ಮಾಡ್ಕೊತಾ ಇದ್ದೀವಿ ಅಂತೇಳಿ. ಎಷ್ಟು ಆಮದು ಮಾಡ್ಕೊತಾ ಇದ್ದಾರೆ? 16-17ರಲ್ಲಿ 20,265 ಟನ್ ಆಮದು ಮಾಡ್ಕೊಬಿಟ್ಟಿದ್ದಾರೆ.
17-18ರಲ್ಲಿ 29,650 ಟನ್ ಆಮದು ಮಾಡ್ಕೊಂಡಿದ್ದಾರೆ. 18-19ರಲ್ಲಿ 24,950 ಟನ್ ಆಮದು ಮಾಡ್ಕೊಂಡಿದ್ದಾರೆ. ಇವರು ಉತ್ತರ ಕೊಟ್ಟಿರೋದು ಇದು ಹೌಸ್ನಲ್ಲಿ. ಪಿಯೂಷ್ ಗೋಯಲ್, ನಮ್ಮ ದೇಶದಲ್ಲಿ ನಮಗೆ ಆಂತರಿಕವಾಗಿ ನಮಗೆ ಬೇಕಾಗಿರ್ತಕ್ಕಂಥ ಬೇಡಿಕೆ 55,000 ಟನ್ ಸಾಕು. ಅದು ನಾವು ಬೆಳೀತಾ ಇರೋದೆಷ್ಟು? 71,488 ಉತ್ಪಾದನೆ. ಸೊ ನಮ್ಮ ಅಗತ್ಯಕ್ಕಿಂತ ಜಾಸ್ತಿ ಬೆಳೀತಾ ಇದ್ದೀವಿ. ಹೊರಗಡೆ ದೇಶದಿಂದ ಯಾಕೆ ತರಿಸ್ಕೋಬೇಕು ನಾವು ಅದನ್ನ? ಆ ಹೊರಗಡೆ ದೇಶದಿಂದ ತರಿಸ್ಕೊತಾ ಇರೋದ್ರಿಂದ ಇಲ್ಲಿ ಮಾರುಕಟ್ಟೆ ಬಿದ್ದೋಗ್ಬಿಟ್ಟದೆ. ಸೊ ಇದನ್ನ ಗೌರ್ಮೆಂಟ್ ಆಫ್ ಇಂಡಿಯಾದ ಮೇಲೆ ಪ್ರೆಷರ್ ಹಾಕಬೇಕು, ಹೋಗ್ಬೇಕು ಅಂತ ನಿಯೋಗ ಹೋಗ್ಬೇಕು, ಹೇಳ್ಬೇಕು ಅವ್ರಿಗೆ ಮೆಣಸನ್ನು ಹೊರದೇಶದಿಂದ ತರಿಸ್ಕೊಬೇಡ್ರಿ ಅಂತ ಹೇಳ್ಬೇಕು ಅವ್ರಿಗೆ. ನಮ್ಮ ರೇಷ್ಮೆ ಇದು ಚೈನಾ ರೇಷ್ಮೆ ನಾವು ತರಿಸ್ಕೊಂಡು ಯಾವ ಪರಿಸ್ಥಿತಿ ಆಯ್ತು ನಮಗೆ? ಒಂದು ಕಾಲದಲ್ಲಿ ಕರ್ನಾಟಕದಲ್ಲಿ ಎಷ್ಟೊಂದು ರೇಷ್ಮೆ ಬೆಳೆಯೋರು, ಇವತ್ತು ಬಹಳ ಹಿಂದಕ್ಕೆ ಕೊಟ್ಟೋಗ್ಬಿಟ್ಟಿದ್ದೀವಿ. ಅದರಿಂದ ನಾನೇನು ಹೇಳ್ತೀನಿ ಅಂತಂದ್ರೆ, ಸರ್ಕಾರ ಅಸಹಾಯಕತೆಯನ್ನ ವ್ಯಕ್ತ ಮಾಡಬಾರದು. ರೈತರು ನಿರಾಶರಾಗ್ತಾರೆ, ಉತ್ಸಾಹ ಹೋಗ್ತದೆ ಅವರಿಗೆ. ಅದಕ್ಕೋಸ್ಕರ ಆತ್ಮಹತ್ಯೆಗೆ ಅವ್ರು ಶರಣಾಗೋದು. ಪಾಪ ರಿಮ್ಯುನರೇಟರಿ ಪ್ರೈಸ್ ಸಿಕ್ಕಿಲ್ಲ ಅಂತೇನೆ ಆತ್ಮಹತ್ಯೆ ಶರಣಾಗೋದು. ಅನೇಕ ಜನ ಸಾಲ ಮಾಡ್ತಾರೆ, ಕೊಡೋಕ್ಕಾಗೋದಿಲ್ಲ, ಸರಿಯಾದಂಥ ಬೆಂಬಲ ಬೆಲೆ ಸಿಕ್ಕೋದಿಲ್ಲ, ರಿಮ್ಯುನರೇಟರಿ ಪ್ರೈಸ್ ಸಿಕ್ಕೋದಿಲ್ಲ ಅಂತೇಳಿ ಭಾಳ ಜನ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥದ್ದನ್ನು ಕೂಡ ಮಾಡ್ತಾರೆ. ಅದರಿಂದ ಸರ್ಕಾರ ನಾವು ಅಸಹಾಯಕತೆ ಮಾಡ್ದೇನೆ ಈ ವರ್ಷ ನಾವು 30,000 ಕೋಟಿ ಸಾಲ ತಗೋತೀವಿ. ಇನ್ನೊಂದು 5,000 ಕೋಟಿ ತಗೊಳ್ಳಿ, ಇನ್ನೊಂದು 5,000 ಕೋಟಿ ತಗೊಳ್ಳಿ. 52,000 ಕೋಟಿ ಬಜೆಟ್ನಲ್ಲಿ ಹೇಳೋದಕ್ಕಿಂತ 30,000 ಕೋಟಿ ಜಾಸ್ತಿ ಹೆಚ್ಚು ಸಾಲ ತಗೋತಾ ಇದ್ದೀರಿ. ಇನ್ನೊಂದು 5,000 ಕೋಟಿ ತಗೊಳ್ಳಿ. ಇದನ್ನ ರಿವಾಲ್ವಿಂಗ್ ಫಂಡ್ ಅನ್ನ ಕ್ರಿಯೇಟ್ ಮಾಡಿ, ಅವ್ರು ಕೊಂಡ್ಕೊಳ್ಳಲಿಲ್ಲ ಒತ್ತಡ ಹಾಕಿ ಅವ್ರಿಗೆ ಕೇಂದ್ರ ಸರ್ಕಾರದ ಮೇಲೆ. ಇಟ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ, ಇಟ್ ಈಸ್ ಯುವರ್ ಡ್ಯೂಟಿ, ಇಟ್ ಈಸ್ ಯು ಹ್ಯಾವ್ ಅನೌನ್ಸ್ಡ್ MSP. ನಮ್ಮ ಕೈಲಿ ಆಗದೆ ನೀವು ತಗೋಬೇಕು ಅಂತ ಹೇಳ್ಬೇಕು ಅವ್ರಿಗೆ. ಅದಾಗ್ಲಿಲ್ಲ ಅಂತಂದ್ರೆ ನಾವು ಕೈ ಚೆಲ್ಲಕ್ಕಾಗಲ್ಲ. ಓಕೆ ಸಿದ್ದರಾಮ್, ಈಗ ಅದಕ್ಕೋಸ್ಕರ ಇದನ್ನ ಮಾಡಬೇಕು ಅಂತೇಳಿ ಸರ್ಕಾರ ಸಮರ್ಪಕವಾಗಿ ಉತ್ತರ ಕೊಡಲಿಲ್ಲ. ಮತ್ತೆ ಈ ಕೇಂದ್ರಗಳು, ಖರೀದಿ ಕೇಂದ್ರಗಳು ಕಟಾವ್ಗಿಂತ ಮುಂಚಿತವಾಗಿ ಪ್ರಾರಂಭ ಮಾಡಬೇಕು. ಆ ಕಟಾವ್ಗಿಂತ ಮುಂಚಿತವಾಗಿ ಪ್ರಾರಂಭ ಮಾಡಿದ್ರೆ ಸ್ವಲ್ಪ ಸಮಸ್ಯೆ ಬಗೆಹರಿಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ನೀವು ಒಬ್ಬ ರೈತರ ನಿಜವಾದಂತ ರೈತ ನೀವು ಅಲ್ವಾ? ಹೌದು. ವ್ಯವಸಾಯ ನೀವೇ ಸ್ವತಃ ಮಾಡ್ತೀರಿ, ಖಂಡಿತ ಎಲ್ಲ ಮಾಡೋದೆಲ್ಲ ಗೊತ್ತು ನನಗೆ. ಹಾಗಾಗಿ ನೀವು ಇಷ್ಟೊಂದು ನಿರಾಶಾದಾಯಕವಾದಂತ ಅಸಹಾಯಕವಾದಂತ ಉತ್ತರ ಕೊಟ್ಟಿರೋದು ಸಮರ್ಪಕ ಅಲ್ಲ. ಮಾಧುಸ್ವಾಮಿ, ಸರ್ಕಾರ ಈ ತರವಾಗಿ ಉತ್ತರ ಕೊಟ್ಕೊಂಡು ಕೂತ್ಕೊಂಡ್ರೆ ರೈತರ ರಕ್ಷಣೆ ಆಗಲ್ಲ. ಇದನ್ನ ನಾವು ಪ್ರತಿಭಟಿಸಿ ಇಷ್ಟ ಇದು ರೇವಣ್ಣ ನೀವು ಹೋಗ್ತೀರಿ. ಸಚಿವರು ಬೇಡ ಅವ್ರಿಗೆ ಉತ್ತರ ಬಿಡಿ. ಅಲ್ಲ ನೀವು ಇದು ಮಾಡ್ತೀರಿ ಅಂತ ಗೊತ್ತಿದ್ದಕ್ಕೆ ಮೆಕ್ಕೆಜೋಳ ಖರೀದಿ ಮಾಡ್ತೀವಿ ಅಂದ್ರೆ ಹೋಗಕ್ಕಲ್ಲ ನಾವು. ಇಲ್ಲ ನೀವೇನು ನಾನು ರಾಗಿಯನ್ನ ಮೆಕ್ಕೆಜೋಳ ಖರೀದಿ ಮಾಡ್ತೀವಿ ಅಂತ ಕೆಳಭಾಗದ ರೈತರಿದ್ದಾರೆ, ಅಲ್ಲಿ ಭಾಷಣ ಮಾಡಿ ಇದಕ್ಕೆ ಹೇಳಿದ್ದು ಅಧ್ಯಕ್ಷರೇ. ಗೊತ್ತಿತ್ತು ನಮಗೆ ಮೊದಲೇ ಮೆಕ್ಕೆಜೋಳ ಖರೀದಿ ಮಾಡ್ತೀವಿ ಅಂತ ಹೇಳ್ರಿ ಅಧ್ಯಕ್ಷರೇ. ಮೆಕ್ಕೆಜೋಳ ಖರೀದಿ ಮಾಡ್ತೀವಿ ಅಂತ ಹೇಳಿ ಅಲ್ಲಿ ಭತ್ತ ಬೆಳೆದಿದ್ದಾರೆ, ರಾಗಿ ಖರೀದಿ ಮಾಡ್ತಾರೆ. ಮೆಕ್ಕೆಜೋಳ ನಿಮಿಷ ಶಿವಲಿಂಗ ಏನ್ ಮಾತಾಡ್ತಾರೆ? 13-14 ಸಂಚಿತ ನಿಧಿ ಇದೆಯಲ್ಲ ಸರ್, ರೈತರ ಆವರ್ತ ನಿಧಿ ಇದೆಯಲ್ಲ, ಕೇಂದ್ರ ಸರ್ಕಾರ ಬಂದ ಮೊದಲೇ ನಮ್ಮ ಭತ್ತ ಈಗ ಏನಾಗಿದೆ, ನೋಂದಣಿ ಪ್ರಾರಂಭ ಆಗಿದೆ, ಮಿನಿಮಮ್ ಖರೀದಿ ಪ್ರಾರಂಭ ಆಗಿಲ್ಲ. ನಿಂತಿದ್ದೆ ಸರ್ಕಾರ ನಮಗೆ ಇದು ಕೊಡ್ಬೇಕು, ಈಗ ಆಶ್ವಾಸನೆ ಕೊಡ್ಬೇಕು. ಯಾವಾಗ ಪ್ರಾರಂಭ ಮಾಡ್ತೀರಿ ಖರೀದಿ? ಹೋದ್ ಸಲ 2 ಲಕ್ಷ ಟನ್ ನಿಗದಿ ಮಾಡಿದ್ವಿ, ಬಂದಿಲ್ಲ. ಆರಂಭದ ದಿವಸದಲ್ಲಿ ಅವ್ರು ಹೇಳ್ಬೋದು, ಅಷ್ಟೊಂದು ಸುಲಭನ PDS ಅಲ್ಲಿ ರಾಗಿನ ಆರಂಭದಲ್ಲಿ ನಾವು ಡಿಸ್ಟ್ರಿಬ್ಯೂಟ್ ಮಾಡೋಕ್ಕಾಗಲಿಲ್ಲ. ಮೂರನೇದು, ನಾವು ಇವತ್ತು ಮುಸ್ಕಿನ್ ಜೋಳ ಹೇಳ್ತೇನೆ ಕೂತ್ಕೊಳ್ರಿ, ಅವ್ರು ಕೇಳಿರೋ ಸಪ್ಲಿಮೆಂಟ್ರಿ ನಿಮ್ಗೆ ಹೆಂಗ್ ಗೊತ್ತು ಹೇಳ? ನಾನು ಮೆಕ್ಕೆಜೋಳದ್ದು ಪ್ರಶ್ನೆ ಕೇಳಿರೋದು ಅವರು ಕ್ಲಾರಿಫಿಕೇಶನ್ ಅಲ್ಲ, ಆವರ್ತ ನಿಧಿಲಿ ಖರೀದಿ ಮಾಡಿ ಸರ್. ಮೂರನೇದು ಅಧ್ಯಕ್ಷರೇ, ನಮ್ಮ ಸಿದ್ದರಾಮಯ್ಯನವ್ರು ಇದ್ರೆ ನಾನೊಂದು ಮಾತು ಹೇಳ್ತಿದ್ದೆ. ಪ್ರತಿ ಸಲ ಸಾಲ ತಗೊಂಡಿದ್ದೀರಿ ಅಂತಾರೆ. ಪರಿಸ್ಥಿತಿ ಕೆಟ್ಟೋದಾಗ ಸಾಲ ತಗೊಂಡ್ರ ನಾವು, ಪರಿಸ್ಥಿತಿ ಚೆನ್ನಾಗಿದ್ದು ಸಾಲ ತಗೊಂಡಾರ ಅವರು.
ಸಾಲ ತಗೊಳಕ್ಕೆ ಅರ್ಹತೆ ಇದೆ ಅನ್ನೋ ಒಂದು ಕಾರಣಕ್ಕೆ ಸಾಲ ತಗೊಂಡಿದ್ದು ಅವ್ರ ಕಾಲದಲ್ಲೇ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಅಲೋ ಮಾಡುತ್ತೆ ಅಂತ. ಸಾಲ ಇಲ್ಲಿಗೆ ಏನು ಬಂದಿದ್ದೀವಿ, ನಾನು ಮಾತಾಡಿದ್ದೆ ಈ ಗೌರ್ಮೆಂಟ್ ಬರ್ಲಿಕ್ಕೆ ಮೊದಲೇ ಒಬ್ಬೊಬ್ಬರ ತಲೆ ಮೇಲೆ ಲಯಬಿಲಿಟಿ ಆಫ್ 2 lakhs ಇಸ್ ಫಿಕ್ಸ್ಡ್ ಆನ್ ದಿಸ್ ಗೌರ್ಮೆಂಟ್ ಬೈ ದಿಸ್ ಗೌರ್ಮೆಂಟ್ ಅಂತ. ಸಾಲ ಈಗ ನಾವು ಕೆಟ್ಟ ಪರಿಸ್ಥಿತಿಲಿ ತಗೊಂಡಿದ್ದೀವಿ, ಇಲ್ಲ ಅಂದಿಲ್ಲ. ಚೆನ್ನಾಗಿದ್ದ ಕಾಲದಲ್ಲಿ ಸಾಲ ತಗೊಂಡ್ಬಿಟ್ಟು ನೀವು ಸಾಲ ತಗೊಂಡ್ರಿ ಅಂತ ನಮ್ಮನ್ನಂದ್ರೆ ಹೆಂಗೆ ಸರ್? ಅವ್ರು ಹೇಳ್ಬೇಕು ಉತ್ತರ ಬಂದ ಅಸೆಂಬ್ಲಿಲಿ ಅವ್ರು ಯಾಕೆ ಸಾಲ ಮಾಡಿದ್ರು, ವಾಟ್ ವಾರಂಟೆಡ್ ಹಿಮ್ ಆನ್ ದಟ್ ಡೇ. ಕೇಳಲ್ಲ ಅಂದ್ರೆ ಏನು ಯಾವ ಗೌರ್ಮೆಂಟು ಸಾಲ ತಗೊಳೋದು 3 ಸರಿನಲ್ಲೂ ಸಾಲಗಳಾಗಿದೆ, ಅವರು ಮಾಡವ್ರೆ. ಅದರ ನಂತರ ಬಂದು ಸರ್ಕಾರ ಮಾಡಿದೆ. ನಾವು ಮಾಡಿದೀವಿ ಸ್ಥಿತಿ ಹಿಂಗಿದೆಯಪ್ಪ ನಮ್ಗೆ ಅನಿವಾರ್ಯ ಅಂತ. ಎಲ್ಲಾ ನಾರ್ಮಲ್ ಆಗಿದ್ದಾಗ ಸಾಲ ಆವರ್ತನಿಧಿನಲ್ಲಿ ಮೆಕ್ಕೆಜೋಳಕ್ಕೆ ಖರೀದಿ ಮಾಡ್ತೀವಿ ಅಂತ ಹೇಳಿ ಸರ್, ಹೇಳಿ ನಾರಾಯಣ ರಾಮಸ್ವಾಮಿ. ಓಕೆ, ನಾವು ಈಗ ಮೆಕ್ಕೆಜೋಳ PDS ಅಲ್ಲಿ ಕೊಡಕ್ಕಾಗೋದಿಲ್ಲ ಅಂತ ಹೇಳಿ ನಾವು ಪ್ರೊಕ್ಯೂರ್ಮೆಂಟ್ ಮಾಡಿಲ್ಲ. ನಿಮ್ಮ ಒತ್ತಡ ಇದೆ, ನಾವು ಮುಖ್ಯಮಂತ್ರಿ ಏನಾರ ಮಾಡಿ ಮಾಡ್ತೀವಿ. ಘೋಷಣೆ ಮಾಡಿದ್ರಿ ಜಾಸ್ತಿ ಆಗುತ್ತೆ. ಜವಾಬ್ದಾರಿಕೆ ಕನಿಷ್ಠ ಬೆಂಬಲ ಬೆಲೆ ಘೋಷಣೆ ಮಾಡದೇ ಇದ್ರೆ ರೈತರು ಬೆಂಬಲ ಬೆಲೆ ಘೋಷಣೆ ಮಾಡಿದ್ರು ದ್ರೋಹ. ಹೋದ್ಸಲ 5,000 ರೂಪಾಯಿ ಕೊಡ್ತಿದ್ರು ಬೆಳೆ, ಪ್ರತಿಭಟನೆ ಮಾಡಿ ಹೊರಗೆ ಹೋಗ್ತಾ ಹೋದ್ಸಲ 5,000 ರೂಪಾಯಿ ಎಕರೆ ಕೊಡ್ತಿದ್ರು, ಅದು ತಪ್ಪೇ ಆಗಾರೆ. ಬೆಲೆಯಲ್ಲಿ ಕೊಂಡ್ಕೊಳ್ದೇ ಇರ್ತಕ್ಕಂಥದ್ದು ಅದನ್ನ ಪ್ರತಿಭಟನೆ ಮಾಡ್ತಾ ಇದ್ವಿ. ರಾಮಸ್ವಾಮಿ ಅವರೇ, ಬೆಂಬಲ ಬೆಲೆ ಇಂಡಿಯಾ ದೇಶಕ್ಕೆ ಘೋಷಣೆ ಆಗಿರೋದು. ಯಾವ ಸರ್ಕಾರ ಬೇಕಾದ್ರೂ ಅದಕ್ಕೆ ತಗೋಬಹುದು, ರಾಜ್ಯ ಸರ್ಕಾರ ಪ್ರೊವೈಡೆಡ್ PDS ಅಲ್ಲಿ ನೀವು ಮಾಡ್ಕೊಳೋದಾದ್ರೆ ಅನ್ನೋದು ಆಧಾರದ ಮೇಲೆ. 1,850 ರೂಪಾಯಿ ಘೋಷಣೆ ಮಾಡದೇ ಇದ್ರೆ ಇಷ್ಟು ಬೆಳೆ ಬೆಳಿತಿರ್ಲ ರೈತರು ಮೆಕ್ಕೆಜೋಳನ. ಆಯ್ತು ಬಿಡಿ, ಘೋಷಣೆ ಮಾಡಬೇಡಿ. 900 ರೂಪಾಯಿ 800 ರೂಪಾಯಿ ಬಂದಿತ್ತೆ, ಯಾವನು ಕೇಳಲಿಲ್ಲ. ಅಗ್ರಿಮೆಂಟ್ ಮಾಡಿಲ್ಲ, ಯಾರಿಗೂ ಅಗ್ರಿಮೆಂಟ್ ಮಾಡಿಲ್ಲ. ಯಾರು 1,850 ರೂಪಾಯಿ ಡಿಕ್ಲೇರ್ ಮಾಡಿರೋ ಸರ್ಕಾರ. ಈಗ ನೀವೇ ಇಂಡಿಯಾ ದೇಶಕ್ಕೆ ಒಂದು ಬೆಂಬಲ ಬೆಲೆ ಕೊಡುತ್ತೆ PDS ಅಲ್ಲಿ ಅದೇ ಮಾತಾಡ್ತೀವಿ. ಕೇಂದ್ರ ಸರ್ಕಾರ ಯಾಕೆ ಸರ್ ಘೋಷಣೆ ಮಾಡ್ತಾ ಅದನ್ನ? ಅದು ಮಾಡಬಾರ್ದು ರೈತರು ಹಾಕಿದ್ದು ಮೆಕ್ಕೆಜೋಳ. ಈಗ ನಿಯಮ 69ರ ಅಡಿಯಲ್ಲಿ ನಿಯಮ 69ರ ಅಡಿಯಲ್ಲಿ ಬೆಂಬಲ ಬೆಲೆ ವಿಷಯದ ಬಗ್ಗೆ ನಾಳೆ ತಗೊಳ್ಳಿ. ಅಲ್ಲ, ಒಂದೇ ನಿಮಿಷ, ನಾ ಇದನ್ನು ಮುಗಿಸ್ತಾ ಇದ್ದೇನೆ. ಒಂದು ನಿಮಿಷ, ಇನ್ನೊಂದು ಘೋಷಣೆ ಮಾಡೋದಿದೆ ಕೌನ್ಸಿಲಿಂದು, ಅದನ್ನೆಲ್ಲ. ಈಗ ನಿಯಮ 69ರ ಅಡಿಯಲ್ಲಿ ತೆಗೆದುಕೊಂಡಂಥ ಬೆಂಬಲ ಬೆಲೆ ವಿಷಯ ಚರ್ಚೆ ಉತ್ತರ ಎಲ್ಲವೂ ಇಲ್ಲಿಗೆ ಮುಕ್ತಾಯಗೊಂಡಿದೆ. ಈ ವಿಷಯ ಮುಕ್ತಾಯಗೊಂಡಿದೆ. ಪ್ರಕಟಣೆ ಹೊಂದಿದೆ. ವಿಧಾನ ಪರಿಷತ್ತಿನ ಮಾನ್ಯ ಸಭಾಪತಿಯವರಿಂದ ಬಂದಿರುವ ಸಂದೇಶದಲ್ಲಿ ಕರ್ನಾಟಕ ವಿಧಾನ ಪರಿಷತ್ತಿನ ಕಾರ್ಯವಿಧಾನ ಹಾಗೂ ನಡವಳಿಕೆಯ ನಿಯಮ 119ರ ಮೇರೆಗೆ ಕರ್ನಾಟಕ ವಿಧಾನಸಭೆಯಿಂದ ತಿದ್ದುಪಡಿಗಳೊಂದಿಗೆ ಅಂಗೀಕೃತವಾದ ರೂಪದಲ್ಲಿರುವ 2020ನೇ ಸಾಲಿನ ಕರ್ನಾಟಕ ಭೂ ಸುಧಾರಣೆಗಳ 2ನೇ ತಿದ್ದುಪಡಿ ವಿಧೇಯಕವನ್ನು ದಿನಾಂಕ 8/12/2020ರಂದು ತಿದ್ದುಪಡಿಗಳೊಂದಿಗೆ ಅಂಗೀಕರಿಸಲಾಗಿದೆ ಎಂದು ತಿಳಿಸಿರುತ್ತಾರೆ. ಈಗ ಗಮನ ಸೆಳೆಯುವಂಥದ್ದು ಇದೆ. ಈಗ ಗಮನ ಸೆಳೆಯೋದನ್ನು ಏನು ಸರ್ ಹಾಕ್ಕೊಡಿ ಸರ್. ಈಗ ಗಮನ ಸೆಳೆಯೋದನ್ನ ನಾಳೆ ತೆಗೆದು ಬೆಳಿಗ್ಗೆ ಈಗ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಕೂತಿದ್ದೀವಿ. ಈಗ ಗಮನ ಸೆಳೆಯೋದನ್ನ ನಾನು ಅಷ್ಟನ್ನು ಇವತ್ತು ಮಂಡಿಸಿದ್ದೇನೆ. ಅದನ್ನು ಉತ್ತರವನ್ನ ಸದಸ್ಯರುಗಳಿಗೆ ದೊರಕಿಸ್ಕೊಡ್ತೇವೆ. ಗಮನ ಸೆಳೆಯೋದನ್ನ ಇವತ್ತು ಮಂಡಿಸಿದ್ದೇನೆ, ಉತ್ತರವನ್ನ ಸದಸ್ಯರಿಗೆ ಒದಗಿಸ್ಕೊಡ್ತೇವೆ. ನಾಳೆ ಬೆಳಿಗ್ಗೆ 10:30ಗೆ ಸದನ ಸೇರುವಂತೆ ಮುಂದೂಡಲಾಗಿದೆ. ಅವಕಾಶ ಕೊಡಿ. ಬೆಳಗ್ಗೆಯಿಂದ